तेन विघ्ना प्रणश्यन्ति सिद्ध्यन्ति च मनोरथाः। ह्यन्त प्रविश्य मम वाचमिमां प्रसुप्तां सञ्जीवयज्ञ किल शक्तिधरस्वधाम्नाम् अन्यां च हस्तचरणश्रवणत्वगाधीन् प्राणान् नमो भगवते पुरुषाय तुभ्यम्। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। मातर्मे मातरीश्वन् पितृतुलगुरो भ्रातरिष्टाप्तबन्धो स्वामिन् सर्वन्तरात्मन्नचरचरितजन्ममृत्यामयानां गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतिं शाश्वतीं आशुदेव। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं। भावति यदनुभावादेडमुकोऽपि वाग्मिज्जडमतिरपि जन्तुर्जायते प्राग्दमौलिः सकलवचनचेतो देवता भारती स ममोचसि निधत्तां सन्निधिं मानसे च। चित्रैः पदैश्च गम्भीरैः वाक्यैर्मानैर्खण्डिते गुरुभावं व्यञ्जयन्ती भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयन्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुर्मुहुः रसिका भुविभावुकाः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ಇದು ಭಾಗವತವು ಎನ್ನೀ ಇದು ಕೃಷ್ಣ ಕಥೆ ಇದು ಕೃಷ್ಣ ಕಥೆಯು ಎನ್ನೀ ಇದು ಭಾಗವತವು ಎನ್ನೀ ಇದು ಕೃಷ್ಣ ಕಥೆ ಇದು ಕೃಷ್ಣ ಕಥೆಯು ಎನ್ನೀ. ಭಾಗವತದಲ್ಲಿ ತನ್ನ ದಿವ್ಯ ಸನ್ನಿಧಾನವನ್ನಿಟ್ಟು ನಮ್ಮೆಲ್ಲರನ್ನು ಅನುಗ್ರಹ ಮಾಡ್ತಾ ಇರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಪಾದ ಪದ್ಮಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಗೌರವದಿಂದ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಅಂದಿನಿಂದ ಇಂದಿನವರೆಗೆ ಬಂದಿರತಕ್ಕಂತಹ ಎಲ್ಲ ಮಹಾನುಭಾವರ ಭಗವದ್ಭಕ್ತರ ಪಾದಪದ್ಮಗಳಿಗೆ ಶ್ರದ್ಧಾಭಕ್ತಿಗಳಿಂದ ನಮಸ್ಕಾರವನ್ನು ಮಾಡ್ತಾ ಇಂತಹ ಕಲಿಗಾಲದ ಭೀಭತ್ಸ ದಿನಗಳಲ್ಲೂ ಸಹ ಧಾರ್ಮಿಕ ಮತ್ತು ಮೌಲಿಕವಾಗಿರತಕ್ಕಂಥ ವಾತಾವರಣವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿರತಕ್ಕಂಥ ಎಲ್ಲ ಧೀಮಂತ ಚೇತನಗಳನ್ನು ಸ್ಮರಣೆ ಮಾಡಿಕೊಂಡು ಬೆಂಗಳೂರಿನಂತಹ ಬೃಹತ್ ಕೈಗಾರಿಕಾ ನಗರದ ಮಧ್ಯದಲ್ಲಿ ವೇದವ್ಯಾಸರ ಆಶ್ರಮದಂತಹ ಇಂಥ ಸಂಸ್ಥೆಯ ಪ್ರಾರಂಭದ ಪರಿಕಲ್ಪನೆಯನ್ನು ಕಂಡಿರತಕ್ಕಂಥ DVG ಅವರನ್ನು ನಾನು ಸ್ಮರಣೆ ಮಾಡಿಕೊಂಡು ಮತ್ತು ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಾ ಇರತಕ್ಕಂತಹ ರಾಮಸ್ವಾಮಿ ಮತ್ತು ಅವರ ಆತ್ಮೀಯ ಎಲ್ಲ ಮಿತ್ರಗಳಿಗೆ ನಾನು ಅಭಿನಂದನೆಯನ್ನು ಮಾಡ್ತಾ ಈ ಕಾರ್ಯಕ್ರಮ ಭಾಗವತ ಸಪ್ತಾಹದ ಕಾರ್ಯಕ್ರಮವನ್ನು ಪ್ರಯೋಜಿಸಿರತಕ್ಕಂಥ ಎಲ್ಲ ಆತ್ಮೀಯರಿಗೆ ನನ್ನ ಅಭಿನಂದನೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ನಿಮ್ಮೆಲ್ಲರಿಗೆ ಪರಮಾತ್ಮ ಆಯುಸ್ಸು ಆರೋಗ್ಯ ಭಾಗ್ಯ ಕೊಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ದೇವರೆಲ್ಲ ಮಾಡ್ತಾ ಇವತ್ತಿನ ಈ ಭಾಗವತದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಇನ್ನು ಈ ದಿನ ವಿದುರ ಧೃತರಾಷ್ಟ್ರನಲ್ಲಿಗೆ ಬಂದು ಧೃತರಾಷ್ಟ್ರನ ನೋಡ್ತಾನೆ. ತನ್ನ ಎಲ್ಲ 100 ಮಕ್ಕಳನ್ನು, ಬಂಧುಗಳನ್ನು, ಬಾಂಧವರನ್ನು, ಆತ್ಮೀಯರನ್ನು, ಮೊಮ್ಮಕ್ಕಳನ್ನು ಸಮಸ್ತರನ್ನು ಕಳ್ಕೊಂಡಿದ್ದರೂ ಸಹ ಆ ಪಾಂಡವರ ಮನೆಯಲ್ಲಿ ಯಾರು ಕೊಂದು ಹಾಕಿರ್ತಾರೋ ಅವರ ಮನೆಯಲ್ಲಿ ಆನಂದವಾಗಿ ವೈಭವ ವಿಜೃಂಭಣೆಗಳಿಂದ ಅರಮನೆಯಲ್ಲಿ ಅಂತಃಪುರದಲ್ಲಿ ಆ ಹಂಸತುಲಿಕಾ ತಲುಪದಲ್ಲಿ ಆ ಆನಂದವನ್ನು ಸವಿತಾ ಇರತಕ್ಕಂಥದ್ದು ನೋಡಿ ಆಶ್ಚರ್ಯ ಆಗ್ತಾ ಇದೆ.
ಏನು ಈ ಕ್ಷಣದಲ್ಲಿ ಎದ್ದು ನಿಂತು ಉತ್ತರದ ಕಡೆ ಹೊರಡು, ಹಿಮಾಲಯದ ಕಡೆ ಹೊರಡು, ವೈಭವವನ್ನು ತ್ಯಜಿಸು. ಎಷ್ಟು ವಯಸ್ಸಾಗಿದೆ ನಿಂತ್ಕೊಂಡಿದ್ಯಾ? ಅನೇಕ ಸಲ ನಾವು ನಮ್ಮ ಜೀವನದಲ್ಲಿ ನಮ್ಮ ದೇಹ ಮತ್ತು ನಮ್ಮ ಮನಸ್ಸಿಗೆ ಸಂಬಂಧ ಇಲ್ಲದಾಗ ವ್ಯವಹಾರ ಮಾಡ್ತಿರ್ತೀವಿ. ದೇಹಕ್ಕೆ ವಯಸ್ಸಾಗೋಗ್ತಾ ಇದೆ, ವಯಸ್ಸಾಗೋಗ್ತಾ ಇದೆ, ಮುಪ್ಪು ಆವರಿಸ್ಕೊಳ್ತಾ ಇದೆ, ವೃದ್ಧಾಪ್ಯ ಬರ್ತಾ ಇದೆ, ಮನಸ್ಸು ಮಾತ್ರ 18 ವರ್ಷದ ಆಶಯಗಳಲ್ಲಿ ಆಕಾಂಕ್ಷೆಗಳಲ್ಲಿ ಒದ್ದಾಡ್ತಾ ಇರ್ತದ. ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ, ಇನ್ನೂ ಏನು ಅಂದ್ಕೊಂಡಿದ್ಯಾ ನೀನು? ಕಾಲನಾಮಕ ಪರಮಾತ್ಮ ಧಾವಿಸಿ ನಿನ್ನ ಬಾಗಿಲತ್ರ ಬಂದ್ಬಿಟ್ಟಿದ್ದಾನೆ. ನನಗೆ ಕಾಣಿಸ್ತಾ ಇದೆ ಮೃತ್ಯುವಿನ ನೆರಳು ನಿನ್ನ ಮೈ ಮೇಲೆ ಬಿಟ್ಟಿರ್ತಕ್ಕಂಥದ್ದು ನನಗೆ ಗೋಚರ ಆಗ್ತಾ ಇದೆ. ಮೃತ್ಯು ನಿನ್ನನ್ನು ಸ್ಪರ್ಶ ಮಾಡೋದಕ್ಕೆ ಮುಂಚೆ ಈ ಕ್ಷಣದಲ್ಲಿ ನೀನು ಎದ್ದು ಎಲ್ಲ ಬಿಟ್ಟು ಹೊರಡತಕ್ಕಂಥ ಬುದ್ಧ ಆಗು ನೀನು. ಐಶ್ವರ್ಯ, ಬಂಧುಜನ, ಅಧಿಕಾರ, ಆಕಾಂಕ್ಷೆಗಳು, ಈ ಸವಿ, ಈ ಭೋಗ, ಈ ಭಾಗ್ಯ, ಇದ್ಯಾವುದು ಕಾಲ ಯಮನ ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲಪ್ಪ. ನಿನ್ನವರೆಲ್ಲ ಮೃತರಾಗಿದ್ದಾರೆ. ನಿನ್ನ ಮಕ್ಕಳೆಲ್ಲ ಭೀಮನ ಕೈಯಿನಿಂದ ಅವನ ಗದಾಪ್ರಹಾರದಿಂದ ಸತ್ತಿದ್ದಾರೆ. ಆ ಭೀಮ ಇವತ್ತು ಎಡಗೈಯಿಂದ ನಿನ್ನನ್ನು ಪ್ರತಿನಿತ್ಯ ಅವಮಾನ ಮಾಡಿ ಎಸಿತಿರತಕ್ಕಂಥ ಪಿಂಡದಿಂದ ಇನ್ನೆಷ್ಟು ದಿನ ಬದುಕ್ತಾ ಇರ್ತೀಯ? ಏಳು, ನೀನು ಎದ್ದು ನಿಂತಿಗೋ. ಅವಮಾನ ಅನ್ಸೋದಿಲ್ಲ? ಇವ್ರ ಮನೆಯಲ್ಲಿ ಇರೋದಕ್ಕೆ ನಿನಗೆ ಅವಮಾನ ಅನ್ಸಲ್ವಾ? ನೀನು ಏನೇನು ಮಾಡಿದ್ಯಪ್ಪ ಪಾಂಡವರನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟು, ಅರಗಿನ ಮನೆಯಲ್ಲಿ ವಿಷ ಹಾಕೋದಕ್ಕೆ ಪ್ರಯತ್ನ ಪಟ್ಟು, ಭೀಮಸೇನನಿಗೆ ವಿಷಾನ್ನವನ್ನು ಕೊಟ್ಟು, ವಸ್ತ್ರಾಪಹರಣದಿಂದ ಎದುರುಗಡೆ ಆಗ್ತಾ ಇದ್ರು ಕೂಡ ಮೌನವಾಗಿ ಮೂಕನ್ನು ಹಾಕಿ ಕೂತಿದ್ದೆ. ಕಪಟ ದ್ಯೂತದ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ಅದನ್ನು ಸಮ್ಮತಿ ಕೊಟ್ಟೆ. 1 ಹೇಳ 2 ಹೇಳ, ಇಷ್ಟಾದರೂ ಅವರ ಹಂಗಿನಲ್ಲಿ ಬದುಕ್ತಾ ಇದೆಯಲ್ಲ, ಅಸಹ್ಯ ಅನ್ನಿಸ್ತಾ ಇಲ್ವ ನಿನಗೆ? ನಿನಗೆ ಇಷ್ಟ ಇದೆಯೋ ಇಲ್ಲವೋ ಮೃತ್ಯು ನಿನ್ನನ್ನು ಬಿಡೋದಿಲ್ಲ. ಆತ್ಮಾವಲೋಕನ ಮಾಡ್ಕೋಬೇಕು ಜೀವನದಲ್ಲಿ. ಒಂದು ಸಲ ಒಂದು ಕ್ಷಣ ನಿಂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಹಿಂದಿಂದೆಲ್ಲ ಮರೆತು ಮುಂದಿಂದೆಲ್ಲ ಮರೆತು ಆತ್ಮಾವಲೋಕನ ಮಾಡ್ಕೋ. ಯಾವ ಕಡೆ ಬಂದಿದ್ದೀನಿ, ಎಲ್ಲಿವರೆಗೂ ಬಂದಿದ್ದೀನಿ, ಏನು ಸಾಧನೆ ಮಾಡಿದ್ದೀನಿ, ಈಗ ಆ ಕ್ಷಣ ಬಂದಿದೆ ನಿನಗೆ. ನಾನು ಹೇಳ್ತಾ ಇರತಕ್ಕಂಥದ್ದು ಕಟುವಾಗಿದೆ, ನಿಷ್ಠುರವಾಗಿದೆ. ಆದರೆ ಸತ್ಯ ಯಾವಾಗಲೂ ಕಟುವಾಗಿರುತ್ತೆ, ಸತ್ಯ ನಿಷ್ಠುರವಾಗಿರುತ್ತೆ. ಈ ದೇಹ ನಗರಿ ಅನ್ನತಕ್ಕಂಥದ್ದು ಬರೀ ದುಃಖದ್ದು, ನೋವಿಂದು. ಬಿಡು, ಈ ಕ್ಷಣ ಏಳು. ಹೊತ್ತಾಗೋಗ್ತಾ ಇದೆ, ಹೊತ್ತು ಯಾರಿಗೂ ಕಾಯೋದಿಲ್ಲ. ಈ ಕ್ಷಣದಲ್ಲಿ ಎದ್ದು ಹೋಗು. ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ, ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ. ಮತ್ತೆ ಉನ್ಮತ್ತರ ಸಂಗದಿ, ಮತ್ತೆ ಉನ್ಮತ್ತರ ಸಂಗದಿ, ಉತ್ತಮರಿಗೆ ಕರ ಎತ್ತಿ ಮುಗಿಯದಲಿ, ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ. ಕುಜನರ ಬಳಿ ವಿಡಿದು ಸುಕರ್ಮವ ಯಜನಾದಿಗಳ ತೊರೆದು, ಭುಜಗಶಯನ ನಿನ್ನ ಭಜನೆಯ ಮಾಡುವ, ಭುಜಗಶಯನ ನಿನ್ನ ಭಜನೆಯ ಮಾಡುವ, ಸುಜನರ ಚರಣ ಭುಜವನು ಹಿಡಿಯದೆ, ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ. ಉದರಂಭರಣೆಗಾಗಿ ಸರ್ವದಾ ಅಧಮರ ಹಿಂದೆ ತಿರುಗಿ, ಬುಧರ ಸೇವೆಯ ಮಾಡಿ ಹೃದಯ ಕಮಲದಲ್ಲಿ, ಬುಧರ ಸೇವೆಯ ಮಾಡಿ ಹೃದಯ ಕಮಲದಲ್ಲಿ, ಪದುಮನಭನ ಪದ ಮುದದಿ ಧ್ಯಾನಿಸದಲಿ, ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ. ಜ್ಞಾನವಂತರ ಸಂಗ ಮಂದ ಜ್ಞಾನಿಗೆ ಏನೋ ರಂಗ, ದೀನವತ್ಸಲನಿ ದೀನರಿಗಲ್ಲದಲೆ, ದೀನವತ್ಸಲನಿ ದೀನರಿಗಲ್ಲದಲೆ, ಹೀನ ಗುಣದವರಿಗೇನು ಗತಿಯೋ ಕೃಷ್ಣ, ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ. ಪರಮ ಪುರುಷ ಹರಿಯೇ ಎನ್ನನಿ ಕರಪಿಡಿಯೋ ದೊರೆಯೇ, ಪರಮ ಪುರುಷ ಹರಿಯೇ ಎನ್ನನಿ ಕರಪಿಡಿಯೋ ದೊರೆಯೇ. ಅರಘಳಿಗ್ಯಾದರೂ ಗುರು ಶ್ರೀಶ ವಿಠಲ, ಅರಘಳಿಗ್ಯಾದರೂ ಗುರು ಶ್ರೀಶ ವಿಠಲ, ಪರಮ ಪವನ ನಿನ್ನ ಚರಣವ ಸ್ಮರಿಸದೆ, ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ. ಇದರ ಹೇಳ್ತೀಯಾನೆ, ಹೊತ್ತಾಗೋಗಿದೆ, ಕಾಲ ಆಗೋಗಿದೆ, ಕಾಲ ನಮಕ ಪರಮಾತ್ಮ ಹೊರ್ತೀಯಾನೆ ಏಳು ಅಂತಂದಾಗ ಧೃತರಾಷ್ಟ್ರ ಗಾಂಧಾರಿ
ಇದರ ಎಲ್ಲ ಕುಂತಿ ಹೊರಟರು. ಮರುದಿನ ಬೆಳಗ್ಗೆ ಯುಧಿಷ್ಠಿರ ಬಂದು ತಾನು ತಂದೆ ತಾಯಿಗಳ ಹತ್ರ ಆಶೀರ್ವಾದ ಪಡ್ಕೋಬೇಕು ಅಂತ ನೋಡ್ತಾನೆ. ಕಾಣಿಸ್ತಾ ಇಲ್ಲ, ವಿದುರ ಕಾಣಿಸ್ತಾ ಇಲ್ಲ, ಕಣ್ಣಲ್ಲಿ ನೀರು ಬಂತು. ಅಷ್ಟರಲ್ಲಿ ನಾರದರು ಬಂದರು. ಧರ್ಮರಾಜನಿಗೆ ಹೇಳ್ತಿದ್ದಾರೆ, ಅಪ್ಪ ಯಾರಿಗೆ ಹುಡುಕ್ತಾ ಇದೆಯೋ? ಆ ದೇಹಗಳು ಹುಡುಕ್ತಾ ಇದೆಯೇನಪ್ಪ? ಇಲ್ಲಿ ಕೂತಿದ್ವಲ್ಲ ದೇಹಗಳು ಹುಡುಕ್ತಾ ಇದೆಯೇನೋ? ಪಂಚಭೂತಗಳಿಂದ ಸೃಷ್ಟಿಯಾಗಿರತಕ್ಕಂಥ ದೇಹ ಅನ್ನತಕ್ಕಂಥದ್ದು ಅಶಾಶ್ವತನಪ್ಪ. ಈ ದೇಹ ಕಾಲ ಕರ್ಮ ಸ್ವಭಾವಗಳ ಬಂಧನದಲ್ಲಿರುತ್ತೆ ಯಾವಾಗಲೂ. ಧೃತರಾಷ್ಟ್ರ ಈಗಾಗಲೇ ಹಿಮಾಲಯದ ಕಡೆ ನಡೆದಿದ್ದಾನೆ. ಇವತ್ತರಿಂದ 5ನೇ ದಿನ ಈ ದೇಹದಿಂದ ಅವನು ಮುಕ್ತ ಆಗ್ತಾ ಇದ್ದಾನೆ. ಗಾಂಧಾರಿ ಧೃತರಾಷ್ಟ್ರರ ದೇಹ ಆಶ್ರಮದಲ್ಲಿ ಬೂದಿ ಆಗ್ತಾ ಇದೆ. ಅದಾದ ಮೇಲೆ ವಿದುರ ಬದರಿಕಾಶ್ರಮಕ್ಕೆ ಹೋಗಿ ಎಲ್ಲ ದೇಹ ಬಿಡ್ತಾ ಇದ್ದಾನೆ. ಅವರು ಮಾತ್ರ ಅವರು ಅಲ್ಲಪ್ಪ, ಎಲ್ಲರೂ ಒಂದಿಲ್ಲ ಒಂದು ದಿನ ದೇಹ ಬಿಡಬೇಕು, ಮೋಹ ಬಿಡಬೇಕು, ಗೇಹ ಬಿಡಬೇಕು, ಸ್ನೇಹ ಬಿಡತಕ್ಕಂಥದ್ದು. ಈ ಜಗತ್ತಿನ ಎಲ್ಲ ಸ್ನೇಹಗಳನ್ನು ಮೋಹಗಳನ್ನು ಬಿಟ್ಟು ಪ್ರತಿಯೊಬ್ಬರು ಹೊರಡಲೇಬೇಕಾಗಪ್ಪ. ದುಃಖ ಮಾಡಬೇಡ. 8 ಗೇಡಿನ ದೇಹ ರೋಮಗಳು, 8 ಕೋಟಿ ಕೀಲ್ಗಳು, 68 ಮಾಂಸಗಳಿಂದ ಮಾಡಿದ ಮನೆಯೊಳಿದ್ದು ಆ ನೆಂಟ ನೀರು ತಗಲಿದರೆ ಒಣಹೆಂಟಿಯಲ್ಲಿ ಮುಚ್ಚುವರೆಗೂ ಈ ದೇಹದಲ್ಲುಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮನ್ನ ವರತ. ಕನಕದಾಸ ಹೇಳ್ತಾ, ಅವನಿರೋವರೆಗೂ ಇದಕ್ಕೆ ಬೆಲೆ, ಇದಕ್ಕೆ ಅಲಂಕಾರ, ಇದಕ್ಕೆ ಆಭರಣ, ಇದಕ್ಕೆ ಶೋಭೆ. ಕೃಷ್ಣ ದ್ವಾರಕೆಗೆ ಹೊರಟು 6 ತಿಂಗಳಾಯಿತು. ಕೃಷ್ಣನನ್ನು ಬಿಟ್ಟು ಬಾ ಅಂತ ಕಳಿಸಿ ಅರ್ಜುನನನ್ನು 6 ತಿಂಗಳಾಯಿತು. ಒಂದು ವಿಚಾರ ಬಂದಿಲ್ಲ. ಯಾಕೆ ಇನ್ನೂ ಅರ್ಜುನ ಬಂದಿಲ್ಲ? ಧರ್ಮರಾಜ ಕಳವಳದಿಂದ ಕಾತರಿಸ್ತಾ ಇದ್ದಾನೆ. ಭೀಮಸೇನ ಹತ್ರ ಹೇಳ್ತಾ ಇದ್ದಾನೆ, ಅರ್ಜುನ ಬಂದಿಲ್ಲ, ಒಂದು ಸುದ್ದಿ ಇಲ್ಲ. ನಮ್ಮ ಕೃಷ್ಣ ಹೇಗಿದ್ದಾನೋ, ನಮ್ಮ ದ್ವಾರಕೆ ಹೇಗಿದೆಯೋ, ಯಾದವರು ಹೇಗಿದ್ದಾರೋ, ಯಾಕೆ ಅರ್ಜುನ ಬಂದಿಲ್ಲ? ಹಪಿಸ್ತಾ ಇದ್ದಾನೆ. ಅಷ್ಟರಲ್ಲಿ ಯಾರೋ ಹೇಳಿದರು, ಅರ್ಜುನ ಬಂದ ಅಂತ. ಅರ್ಜುನ ಬಂದ ಅಂದ ತಕ್ಷಣ ಧರ್ಮರಾಜ ಭೀಮಸೇನ ದೇವರು ಅರಮನೆಯ ಹೆಬ್ಬಾಗಿಲ ಹತ್ತಿರ ಹೋಗ್ತಿದ್ದಾರೆ. ಅಷ್ಟರಲ್ಲಿ ರಥ ಬಂದಿದೆ. ರಥ ಬಂದು ನೋಡ್ತಾರೆ, ಆಶ್ಚರ್ಯ ಆಗ್ತಿದೆ, ನಂಬಕ್ಕಾಗ್ತಾ ಇಲ್ಲ. ಅರ್ಜುನನ ಮುಖವನ್ನು ಗುರುತು ಹಿಡಿಯೋಕ್ಕಾಗಲಿಲ್ಲ ಧರ್ಮರಾಜನಿಗೆ. 6 ತಿಂಗಳಲ್ಲಿ ಅರ್ಜುನನ ಮುಖ ಎಷ್ಟು ಪೇಲವಾಗಿ ಹೋಗಿದ್ದಾನೆ ಅಂತಂದರೆ, ಹತ್ತು ಕರಗೋಗಿದ್ದಾನೆ, ಕೊರಗಿ ಹೋಗಿದ್ದಾನೆ, ಸೊರಗೋಗಿದ್ದಾನೆ, ನೋಡೋಕ್ಕಾಗ್ತಾ ಇಲ್ಲ, ಅಳ್ತಾ ಇದ್ದಾನೆ. ಧರ್ಮರಾಜ ಬಂದು ತನ್ನನ್ನು ಆಲಿಂಗನ ಮಾಡಿಕೊಂಡ ತಕ್ಷಣವೇ ಅರ್ಜುನನ ಕಣ್ಣಲ್ಲಿ ಮತ್ತಷ್ಟು ನೀರು ಕಾಲಿಗೆ ಬಿದ್ದು ಮೂರ್ಛಿತನಾದ. ಆಗ ಧರ್ಮರಾಜ ಧೈರ್ಯ ಮಾಡಿಕೊಂಡು ಕೇಳಿದ, ಅಪ್ಪ ದ್ವಾರಕೆಯಲ್ಲಿ ಎಲ್ಲೋ ಆರೋಗ್ಯವೇನೋ? ನಮ್ಮ ಕೃಷ್ಣ ಚೆನ್ನಾಗಿದ್ದಾನಪ್ಪ, ನಮ್ಮ ಯಾದವರು ಹೇಗಿದ್ದಾರೋ, ನಮ್ಮ ಎಲ್ಲ ಹೇಗಿದ್ದಾರಪ್ಪ? ಗದ್ಗದ ಕಂಠದಿಂದ ಅರ್ಜುನ ಹೇಳ್ತೀಯಾನೆ, ಅಣ್ಣ ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನಮೇ ಅಪಹೃತಂ ತೇಜೋ ದೇವ ವಿಸ್ಮಾಪನನ್ ಮಹತ್. ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ. ನಮಗೆ ಮೋಸ ಮಾಡಿಬಿಟ್ಟ ಕೃಷ್ಣ. ಧರ್ಮರಾಜನಿಗೆ ಆಶ್ಚರ್ಯ, ನಮ್ಮ ಕೃಷ್ಣ ನಮಗೆ ಮೋಸ ಮಾಡಿ ಕೃಷ್ಣ ಪರಂಧಾಮಕ್ಕೆ ಹಿಂತಿರುಗಿ ಹೋಗ್ಬಿಟ್ಟ ಅಣ್ಣ. ಇದು ವಿಚಾರ ಹೇಳುವಾಗ ಮತ್ತೆ ಅರ್ಜುನ ಪ್ರಜ್ಞೆ ತಪ್ತಾನೆ. ಆಗ ಶೈತ್ಯೋಪಚಾರವನ್ನು ಮಾಡಿ ಅವನನ್ನು ಎಬ್ಬಿಸಿದಾಗ 10 ಖಿನ್ನವದನ್ನಾಗಿದ್ದಂತಹ, ಪೇಲವಾಗಿದ್ದಂತಹ, ರುಚಿಯನ್ನು ಕಳ್ಕೊಂಡಿದ್ದಂತಹ, ಎಲ್ಲ ಚೈತನ್ಯ ಕಳ್ಕೊಂಡಿದ್ದ ಕೇವಲ ದೇಹ ಮಾತ್ರ ನಿಂತಿದೆ ಅನ್ನತಕ್ಕಂಥ ರೀತಿಯಲ್ಲಿ ಆ ಸಣ್ಣ ಕಂಠದಲ್ಲಿ ಅರ್ಜುನ ಹೇಳ್ತಿದ್ದಾನೆ, ಅಣ್ಣ ಜಗತ್ತಿಗೆ ಸ್ವಾಮಿಯಾಗಿದ್ದಂತಹ, ನಮಗೆ ಬಂಧುವಾಗಿದ್ದಂತಹ, ನಮಗೆ ಹೃದಯವಾಗಿದ್ದಂತಹ, ನಮ್ಮ ಆತ್ಮನಾಗಿದ್ದಂತಹ, ನಮ್ಮ ಸಖ ಆಗಿದ್ದಂತಹ, ನಮ್ಮ ಸುಖ ಆಗಿದ್ದಂತಹ ಕೃಷ್ಣ ಇನ್ನಿಲ್ಲ. ಅವನು ಪರಂಧಾಮಕ್ಕೆ ಹೋದ ಅನ್ನತಕ್ಕಂಥದ್ದು ಆ ಘಳಿಗೆಯಿಂದ, ಆ ಘಟನೆಯಿಂದ ನನ್ನ ತೇಜಸ್ಸು ಸಂಪೂರ್ಣ ಬತ್ತು ಹೋಗಿದೆ. ನಾನು ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ನಮ್ಮ ಮೇಲೆ ಬಿದ್ದಿರತಕ್ಕಂತಹ ಎಲ್ಲ ರಾಜರನ್ನು ಸದೆಬರೆದು ಅಟ್ಟಿರತಕ್ಕಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ನಮಗೆ ಕೊಟ್ಟಿದ್ದು ಯಾರು? ಈಗ ಜ್ಞಾಪಿಸ್ಕೊಳ್ತಾ ಇದ್ದಾನೆ ಅರ್ಜುನ. ರಾಜಸೂಯ ಯಾಗದಲ್ಲಿ ಜಗತ್ತಿನ ರಾಜರೆಲ್ಲ ಬಂದು ನಿನ್ನ ಕಾಲಿಗೆ ಮಣಿಯೋ ಹಾಗೆ ಮಾಡಿರತಕ್ಕಂಥದ್ದು, ನೀನು ಮೆರೆಯೋ ಹಾಗೆ ಮಾಡಿರ್ತಕ್ಕಂಥದ್ದು ಆ ಶಕ್ತಿ ಯಾರು? ಯಾರ ಮಹಿಮೆಯಿಂದ ಜರಾಸಂಧನನ್ನು ಭೀಮಸೇನ ಸೀಳಿ ಹಾಕಿದನೋ, ಯಾರ ಕೃಪೆಯಿಂದ ದ್ರೌಪದಿಯ ವಸ್ತ್ರಾಪಹರಣ ಆದಾಗ ಅವರ ಮಾನವನ್ನು ಸಂರಕ್ಷಣೆ ಆಯಿತೋ, ಉತ್ತರ ಗೋಗ್ರಹಣ ಕಾಲದಲ್ಲಿ ನಾನೊಬ್ಬನೇ ಕೌರವ ಸೈನ್ಯವನ್ನು ಗೆಲ್ಲತಕ್ಕಂಥ ಸಾಹಸ ಯಾರಿಂದ ಆಯಿತೋ, ಕುರುಕ್ಷೇತ್ರದ ಯುದ್ಧದಲ್ಲಿ ನನಗೆ ಸಾರಥಿಯಾಗಿ ಯಾರು ಕೂತಿದ್ನೋ ಆ ಕೃಷ್ಣ ಈಗ ಈ ಪ್ರಪಂಚದಲ್ಲಿ ಇಲ್ಲ, ಪರಂಧಾಮಕ್ಕೆ ಹಿಂತಿರುಗಿ ಹೋಗಿದ್ದಾನೆ. ನನ್ನ ರಥದಲ್ಲಿ ಬಂದ, ಸಾರಥಿ ಆಗ್ತೀನಿ ಎಂದ, ಆಯುಧ ಹಿಡಿಯೋದಿಲ್ಲ ಅಂತಂದ, ಬಾ ನಿನಗೆಲ್ಲರನ್ನು ತೋರಿಸ್ತೀನಿ ಎಂದ, ಯುದ್ಧ ರಂಗದ ಮಧ್ಯದಲ್ಲಿ ರಥವನ್ನು ಸ್ಥಾಪನೆ ಮಾಡ್ದ. ಒಂದು ಸಲ ನೋಡಿದ ತಕ್ಷಣದಲ್ಲಿ ಕೌರವ ಪಾಳೆಯದಲ್ಲಿ ಇದ್ದಂತಹ ಎಲ್ಲ ರಥಕರು, ಅತಿರಥ ಮಹಾರಥ ಸೈನಿಕರ ಸಮಸ್ತರ ಪ್ರಾಣಗಳನ್ನು, ಸಾಮರ್ಥ್ಯವನ್ನು ಎಲ್ಲ ಹೀರ್ಕೊಂಡ್ಬಿಟ್ಟ ತನ್ನ ಕಣ್ಣ ದೃಷ್ಟಿಯಿಂದ. ಅವನಿಲ್ಲ. ನಾನು ನನ್ನ ಅವಿವೇಕದಿಂದ ಎಂಥ ಪ್ರತಿಜ್ಞೆ ಮಾಡಿದ್ದ ಯುದ್ಧದಲ್ಲಿ ಜಯದ್ರಥನನ್ನು ಸೂರ್ಯ ಅಸ್ತದೊಳಗೆ ಕೊಂದು ಹಾಕ್ತೀನಿ ಅನ್ನತಕ್ಕಂಥ ಅಸಾಧ್ಯವಾಗಿರತಕ್ಕಂಥ, ಜಗತ್ತಿನಲ್ಲಿ ಅಸಾಧ್ಯವಾಗಿರತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿದಾಗ ಅಸಾಧ್ಯವಾಗಿರೋದನ್ನು ಸಾಧ್ಯ ಮಾಡಿರತಕ್ಕಂಥ ಮಹಿಮನಾಗಿರತಕ್ಕಂಥ ಕೃಷ್ಣ ಇಲ್ಲ.
ಅವನು ದೇವರ ದೇವನಾಗಿದ್ದ, ಬಂಧುವಾಗಿದ್ದ, ಮಿತ್ರನಾಗಿದ್ದ, ಸಖನಾಗಿದ್ದ, ಸಾರಥಿಯಾಗಿದ್ದ, ದೂತನಾಗಿದ್ದ, ಎಲ್ಲ ಆಗಿದ್ದವನು. ಈಗ ಇಲ್ಲ. ಈಗ ಅವನು ಪರಂಧಾಮಕ್ಕೆ ಹಿಂತಿರುಗಿದ. ಅದೇ ಕುದುರೆ, ಅದೇ ರಥ, ಅದೇ ಬಿಲ್ಲು, ಅದೇ ಬಾಣ, ಅದೇ ಬಣ್ಣ, ಅದರಲ್ಲಿ ಕೂತ್ಕೊಂಡೆ ಅವನ ಜೊತೆ ಇದ್ದಂಥ ಹೆಂಗಳಿಯರು, ಹೆಣ್ಣುಮಕ್ಕಳನ್ನು ನಾನು ಸುರಕ್ಷಿತವಾಗಿ ಕರ್ಕೊಂಡ್ಬರ್ಬೇಕು ಅಂತ ಬರ್ತಾ ಇದ್ದಾಗ ದಾರಿಯಲ್ಲಿ ಹಳ್ಳಿಯ 4 ಜನ ಹುಡುಗರು ನನ್ನನ್ನು ಅಡ್ಡ ಹಾಕಿ ನನಗೆ ಎದುರಿಸಿದರು. ನಾನು ಗಾಂಡೀವವನ್ನು ಎತ್ತದೆ. ಗಾಂಡೀವವನ್ನು ಎತ್ತಕ್ಕೆ ನನ್ನ ಕೈಲಿ ಆಗಲಿಲ್ಲ. ಸೋತು ಬಂದೆ. ಇಡೀ ಅಖಂಡ ಕೌರವ ಸೈನ್ಯವನ್ನು ಸಂಪೂರ್ಣ ನಿರ್ನಾಮ ಮಾಡಿದಂತಹ ಈ ಗಾಂಧೀವಿ 4 ಜನ ಹಳ್ಳಿಯ ಹುಡುಗರನ್ನು ಸೋಲಿಸಕ್ಕಾಗದೆ ಸೋತು ಬಂದಿದ್ದೀನಿ ನಾನು. ಕೃಷ್ಣ ಇಲ್ಲ ಅಣ್ಣ. ಈ ಮಾತು ಕೇಳಿದ ಮರುಕ್ಷಣದಲ್ಲಿ ಧರ್ಮರಾಜನ ಬಾಯಿಂದ ಬಂದಂಥ ಮಾತು, ಕೃಷ್ಣ ಇಲ್ಲದ ಸ್ಥಳದಲ್ಲಿ ನಾವು ಇರಕೂಡ್ದು, ಕೃಷ್ಣ ಇಲ್ಲದ ಕಾಲದಲ್ಲಿ ನಾವಿರತಕ್ಕಂಥದ್ದಲ್ಲ. ನೌ ಆ್ಯಂಡ್ ಹಿಯರ್. ಕೃಷ್ಣ ಇಲ್ಲದ ಕಾಲದಲ್ಲಿ, ಕೃಷ್ಣ ಇಲ್ಲದ ಸ್ಥಳದಲ್ಲಿ ನಾವಿರತಕ್ಕಂಥದ್ದಲ್ಲ. ತಕ್ಷಣದಲ್ಲಿ ಪರೀಕ್ಷಿತ ರಾಜ, ಮೊಮ್ಮಗ ಪರೀಕ್ಷಿತ ರಾಜನನ್ನು ಕರೆದು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ 4 ಹೊಟ್ಟೆಗಳನ್ನು ಉಟ್ಟು ಮೌನವನ್ನು ತೊಟ್ಟು ಮಹಾಪ್ರಸ್ಥಾನದ ಕಡೆ ಪಾಂಡವರು, ದ್ರೌಪದಿ ನಡೀತಾ ಇದ್ದರು. ಒಂದೇ ಕ್ಷಣ. ಕೃಷ್ಣ ಇದ್ದಾಗಲೇ ಎಲ್ಲ ಬದುಕು, ಕೃಷ್ಣ ಇಲ್ಲ ಅಂತಂದ್ರೆ ಏನೂ ಇಲ್ಲ ಅನ್ನೋದನ್ನು ಧರ್ಮರಾಜ ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟು ಜೀವನದ ಮುಗಿಸೇ ಬಿಟ್ಟ. ಮಹಾಭಾರತ ಯುದ್ಧದ ಕಟ್ಟಕಡೆಯ ದಿನ ಎಲ್ಲ ರಥಗಳು ಅವರವರ ಪಾಳೆಯಕ್ಕೆ ಹೋದ ಮೇಲೆ ಕಟ್ಟಕಡೆಯ ರಥ, ಆ ಯುದ್ಧ ಭೂಮಿಯಿಂದ ಹೊರಗಡೆ ಬಂದಿರತಕ್ಕಂಥ ಕಡೇ ರಥ ಯಾವುದು ಅಂತಂದರೆ ಕೃಷ್ಣಾರ್ಜುನರ ರಥ ಬಂತು. Overall supervision and overseeing the entire battlefield, that everything has been completely devastated and annihilated, fully and satisfactorily, completely and comprehensively, after getting it ensured, then Krishna takes it back. ಕೃಷ್ಣನ ರಥ, ಕೃಷ್ಣ ಅರ್ಜುನರು ಇದ್ದಂಥ ಭಗವದ್ಗೀತೆ ಆಗಿರತಕ್ಕಂತಹ ಆ ಪರಮ ಪವಿತ್ರವಾಗಿರತಕ್ಕಂಥ ರಥ ಬಂತು. ಪಾಂಡವರ ಪಾಳಿಯದ ಮುಂದೆ ನಿಲ್ತು. ಪಾಂಡವರ ಪಾಳಿಯದ ಮುಂದೆ ನಿಂತ ತಕ್ಷಣ ಪಾಂಡವರ ಕಡೆಯ ಹೆಣ್ಣು ಮಕ್ಕಳುಗಳು, ಈ ವೀರರು ಬಂದಿದ್ದಾರಲ್ಲ, ಧೀರರು ಬಂದಿದ್ದಾರಲ್ಲ, ಆಧಾರ ಸ್ತಂಭಗಳು, ಪಾಂಡವ ವಿಜಯದ ಆಧಾರ ಸ್ತಂಭಗಳಿಬ್ಬರು ಬಂದಿದ್ದಾರಲ್ಲ, ಆರತಿ ಮಾಡೋಣ ಅಂತ ಹೇಳಿ ಹೆಣ್ಣು ಮಕ್ಕಳು ಆರತಿ ತಗೊಂಬಂದರು. ಆರತಿ ತಗೊಂಬಂದಾಗ ರಥ ನಿಂತಿದೆ. ರಥ ನಿಂತ ತಕ್ಷಣ ಇದ್ದವರು ಇಬ್ಬರು, ಅರ್ಜುನ ಒಳಗಡೆ ವೀರಾಧಿವೀರನಾಗಿದ್ದಾನೆ, ಸಾರಥಿಯಾಗಿ ಕೃಷ್ಣ ಇದ್ದಾನೆ. ಅರ್ಜುನ ಕೃಷ್ಣನ ಕಡೆ ನೋಡ್ದ, ಕೃಷ್ಣ ಅರ್ಜುನನ ಕಡೆ ನೋಡ್ದ. ಇಬ್ಬರು ರಥದಲ್ಲಿ ಕೂತಿದ್ದಾರೆ. ಅರ್ಜುನ, ಭಾರತದ ಟ್ರೆಡಿಷನ್ ಗೊತ್ತು, ಇಂಡಿಯಾದಲ್ಲಿ ಟ್ರೆಡಿಷನ್ ಏನು ಅಂತಂದರೆ, ಒಂದು ಕಾರ್ ಬಂದು ನಿಂತ್ಕೊಂಡ ತಕ್ಷಣ ಮನೆ ಮುಂದೆ ಡ್ರೈವರು ತಕ್ಷಣ ಇಳಿಬೇಕು. ಇಳಿದು ಬಿಟ್ಟು ಹಿಂದ್ಗಡೆ ಬಾಗಿಲು ತೆಗೆದು ಓನರನ್ನು ರಿಸೀವ್ ಮಾಡ್ಕೋಬೇಕು. ಅವತ್ತಿಂದ ಇವತ್ತಿನವರೆಗೂ ಅದೇ ಟ್ರೆಡಿಷನ್ನು. ಅರ್ಜುನ ಎಕ್ಸ್ಪೆಕ್ಟೆಡ್ ಇಟ್. ಅರ್ಜುನ ನಿರೀಕ್ಷೆ ಮಾಡ್ದ, ಕೃಷ್ಣ ಇಳಿತಾನೆ, ಕೃಷ್ಣ ಸಾರಥಿ ಇಳಿತಾನೆ. ಇಳಿದು ಬಿಟ್ಟು ನನ್ನನ್ನು ಕೈ ಕೊಟ್ಟು ಲಾಘವ ಕೊಟ್ಟು ಇಳಿಸ್ಕೊಳ್ತಾನೆ. ಇಳಿಸ್ಕೊಂಡ ತಕ್ಷಣ ಇಬ್ಬರೂ ಹೋಗಿ ಆರತಿ ಮಾಡಿಸ್ಕೊಂಡು ಹೋಗೋದು. ಗೌರವ, ವಿಜಯ ಗೌರವ ಬರಬೇಕು. ನಾನು ಗಾಂಡೀವಿ. ಕೃಷ್ಣ ಹೇಳ್ದ, ಮೊದಲು ನೀನು ಇಳಿ. ಅವನು ಹೇಳ್ದ, ಸಾರಥಿ ಇಳಿಬೇಕು, ಸಂಪ್ರದಾಯ ಹಂಗ, ಸಾರಥಿ ಇಳಿಬೇಕು, ನೀನು ಇಳಿದನ್ನು ಕರ್ಕೊ ನೀನು. ನಾನು ಒಳ್ಳೆ ಮಾತ್ರ ಹೇಳ್ತೀನಿ, ನೀನು ಮೊದಲು ಇಳಿ. ಏನು ಮಾಡಿದ್ರು ಅರ್ಜುನ ಇಳಿತಾ ಇಲ್ಲ, ಕೃಷ್ಣನೂ ಇಳಿತಾ ಇಲ್ಲ. ನೀನು ಮೊದಲು ಇಳಿ. ಕಡೆಗೆ ಕೃಷ್ಣ ರೇಗದ, ನಾನು ಇದು ಆದೇಶ, ತಕ್ಷಣ ಇಳಿಬೇಕು ನೀನಷ್ಟೇ. ಆ ಮಾತು ಬಂದ ತಕ್ಷಣ ಇದರಲ್ಲೇನೋ ಅರ್ಥ ಇದೆ ಅಂತ ಹೇಳಿ ಕೃಷ್ಣ ಒಲ್ಲಲಾರದ ಮನಸ್ಸಿಲ್ಲದ ಮನಸ್ಸಿಂದ ನಿಧಾನವಾಗಿ ಇಳಿದ. ಕೃಷ್ಣ ಅಷ್ಟು ಬಲವಂತ ಮಾಡಬೇಕಾಯಿತು ಮೊದಲು ಅರ್ಜುನನ್ನ ಇಳಿಸೋದಕ್ಕೆ. ಈಗ ಅರ್ಜುನ ಇಳಿದಿದ್ದಾನೆ. ಕೃಷ್ಣ ಧ್ವಜದ ಕಡೆ ನೋಡ್ದ. ಅಲ್ಲಿದ್ದವ್ರು ಇಬ್ಬರೇ ಇಲ್ಲ, ಇನ್ನೊಬ್ಬ ಮಹಾತ್ಮ ಇದ್ದ, ಇನ್ನೊಬ್ಬ ಪುಣ್ಯಾತ್ಮ ಇದ್ದ. ಇದ್ದವನು ಮಹಾಸೂಕ್ಷ್ಮಜ್ಞ, ಅವನಿಗಿಷ್ಟು ಬಲವಂತ ಮಾಡಬೇಕಾದ ಅಗತ್ಯ ಇಲ್ಲ. ಧ್ವಜದಲ್ಲಿದ್ದನು ಹನುಮಂತ, ಭಾವಜ್ಞ, ರಸಜ್ಞ, ಸೂಕ್ಷ್ಮಜ್ಞ, ಅವನಿಗೇನು ಬಲಾತ್ಕಾರ ಮಾಡಬೇಕಾದಿಲ್ಲ. ಅವನ ಕಡೆ ಕೃಷ್ಣ ನೋಡಿದ ತಕ್ಷಣ ತಿಳ್ಕೊಂಡ, ಹನುಮಂತ ಧುಮುಕ್ಕೊಂಡ. ಈಗ ಇರತಕ್ಕಂಥವನು ಒಬ್ಬನೇ ರಥದಲ್ಲಿ ಕೃಷ್ಣ. ಅವರೆಲ್ಲ ಇಳಿದಿದ್ದನ್ನು ನೋಡಿಕೊಂಡು ಕೃಷ್ಣ ರಥದಿಂದ ಇಳಿದ. ಕೃಷ್ಣ ರಥದಿಂದ ಇಳಿದ ಮರುಕ್ಷಣದಲ್ಲಿ, ವೆರಿ ನೆಕ್ಸ್ಟ್ ಸೆಕೆಂಡ್ ದಟ್ ಹಿ ಡಿಲಿಂಕ್ಡ್ ಹಿಮ್ಸೆಲ್ಫ್ ಫ್ರಮ್ ದಟ್ ಚಾರಿಯಟ್, ಮರುಕ್ಷಣದಲ್ಲಿ ಅದು ಸುಟ್ಟು ಭಸ್ಮ ಆಯಿತು. ಇಡೀ ರಥ ಸುಟ್ಟು ಭಸ್ಮ ಆಯಿತು. ಎಲ್ಲ ದಿಗ್ಭ್ರಾಂತರಾಗಿ ನೋಡ್ತಾ ಇದ್ದಾರೆ, ಏನಿದು ಅಂತಂದ್ಬಿಟ್ಟು. ಅರ್ಜುನ ವಿಚಿತ್ರವಾಗಿ ಏನಾಯ್ತಿದು ಅಂತ. ಕೃಷ್ಣ ಹೇಳ್ದ, ಭೀಷ್ಮರು, ದ್ರೋಣರು, ಕೃಪ, ಅಶ್ವತ್ಥಾಮ ಇಂಥ ಮಹಾನುಭಾವರು, ಅತಿರಥ ಮಹಾರಥರುಗಳು, ಮಹಾಭಕ್ತರವರು, ತಪಸ್ವಿಗಳವರು
ತಪೋನಿಧಿಗಳವರು, ಮಹಾ ಚೈತನ್ಯ ಪುರುಷರು. ಅವರು ಬಿಟ್ಟಿದ್ದಂತಹ ಬಾಣಗಳಲ್ಲಿ ಎಷ್ಟು ಶಕ್ತಿ ಇತ್ತು ಅಂತಂತಂದರೆ, ಎಂಥ ತೇಜಸ್ಸಿತ್ತು ಅಂತಂದರೆ, ನಾನಿರೋವರೆಗೂ ಕೂಡ ಅವು ಯಾವುವು ಅಭಿವ್ಯಕ್ತ ಆಗಲಿಲ್ಲ. ನಾನು ಅದರಿಂದ ಅದರ ಸ್ಪರ್ಶ ತಪ್ಪಿದ ಮರುಕ್ಷಣದಲ್ಲಿ ಸ್ಫೋಟಗೊಂಡುವವು. ನಾನು ಮೊದಲು ಇಳಿದಿದ್ದರೆ ಏನಾಗ್ತಾ ಇತ್ತು ನೋಡು. ಆಗ ಆ ಹನುಮಂತನನ್ನು ಏನು ಮಾಡಬೇಕು ಅಂತಂದು ಹನುಮಂತ ಇಳ್ಕೊಂಡ. ಈಗ ನಮ್ಮದು ಸಂಸಾರದ ಸಮಾಚಾರ ನಾವು ಮಾತಾಡ್ಕೋಣ, ಈ ಬ್ರಹ್ಮಚಾರಿನೇನು ಮಾಡಬೇಕು ಅಂತಂದಾಗ ಆ ಹನುಮಂತನನ್ನು ಕ್ಷೇತ್ರ ಮಹಾತ್ಮೆ ದೃಷ್ಟಿ ಹಿನ್ನೆಲೆಯಲ್ಲಿ ಆ ಹನುಮಂತನನ್ನು ಕೃಷ್ಣನ ನೇತೃತ್ವದಲ್ಲಿ ಪಾಂಡವರು ಆ ಹನುಮಂತನನ್ನು DVGಯವರ ಊರಾಗಿರತಕ್ಕಂಥ ಮುಳುಬಾಗಿಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅನ್ನತಕ್ಕಂಥದ್ದು ಇತಿಹಾಸದ ಮಾತು. ಮುಳುಬಾಗಿಲು ಆಂಜನೇಯ ಸ್ವಾಮಿಯ ಬಗ್ಗೆ ಇರತಕ್ಕಂತಹ ವಿಚಾರಗಳಲ್ಲಿ ನಾನು ನನ್ನ ಶ್ರೀಪಾದರಾಜ ಸಂಪುಟ ಪುಸ್ತಕದಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಬರೆದಿದ್ದೀನಿ. ನನಗೆ ಸತ್ಯನಿಧಿ ಸ್ವಾಮಿಗಳು ಶ್ರೀಪಾದರಾಜ ಮಠದಲ್ಲಿ 108 ವರ್ಷ ಇದ್ದಂತಹ ಮಹಾನುಭಾವರು, ಅವರು ಬರೆದಿರತಕ್ಕಂತಹ ಗ್ರಂಥದಲ್ಲಿ ಮತ್ತು ಅವರು ಹೇಳಿರತಕ್ಕಂಥದ್ದು, ಇವತ್ತು ಮುಳುಬಾಗಿಲಿನಲ್ಲಿರತಕ್ಕಂಥ ಆಂಜನೇಯನಿಗೆ ಯಾಕೆ ಇಷ್ಟು ಮಹಾಖ್ಯಾತಿ ಮತ್ತು ಯಾಕೆ ವೈಭವ ಅಂತಂತಂದರೆ ಆ ಕಾಲದ ಪ್ರತಿಷ್ಠಾಪನೆ ಅಪ್ಪ ಅದು ಅಂತನ್ನತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಕೃಷ್ಣ ಅನ್ನತಕ್ಕಂಥದ್ದು ಒಳಗಡೆ ಇರೋವರೆಗೂ ಎಲ್ಲ ಚೈತನ್ಯ, ಎಲ್ಲ ಜೀವ, ಎಲ್ಲ ಬದುಕು, ಎಲ್ಲ ಬುದ್ಧಿ, ಎಲ್ಲ ಮನಸ್ಸು, ಎಲ್ಲ ಅಲಂಕಾರ, ಎಲ್ಲ ಆಭರಣ, ಎಲ್ಲ ಲೈಫು ಸೆಲೆಬ್ರೇಷನ್ನು. ಒಂದು ಕ್ಷಣ ಅದು ಹೋಯಿತು ಅಂತಂತಂದರೆ ನೆಂಟ ನೀನಿರ್ದಗಲಿದಡೆ ಒಳ ಹೆಂಟಿಗೆಲಿ ಮುಚ್ಚುವರು ಈ ದೇಹದಲ್ಲಿ ಉಂಟೇನೋ ಫಲಪುರುಷಾರ್ಥ ರಕ್ಷಿಸು ನಮ್ಮ ನನವರತ. ಮುಂದೆ ಪರೀಕ್ಷಿತ ರಾಜ ಸಾಮ್ರಾಟನಾದ. ಪರೀಕ್ಷಿತ ಹುಟ್ಟಿದಾಗಲೇ, ಅವನು ಹುಟ್ಟಕ್ಕೆ ಮುಂಚೆ ಮೊಟ್ಟ ಮೊದಲು ಗರ್ಭದಲ್ಲಿದ್ದಾಗಲೇ ಗರ್ಭದಲ್ಲೇ ಕೃಷ್ಣನ ದರ್ಶನ ಮಾಡಿರ್ತಕ್ಕಂಥವನು. ಗರ್ಭದಲ್ಲಿ ತನ್ನ ಸಂರಕ್ಷಣೆಗಾಗಿ ಕೃಷ್ಣ ಪೀತಾಂಬರಧಾರಿಯಾಗಿ, ಶಂಖಚಕ್ರ ಗದಾ ಪದ್ಮಧಾರಿಯಾಗಿ, ಅಂಗುಷ್ಟ ಮಾತ್ರದವನಾಗಿ, ಗದೆಯನ್ನು ಹಿಡಿದು ಶರವೇಗದಲ್ಲಿ ತಿರುಗ್ತಾ ಇರತಕ್ಕಂಥದ್ದನ್ನು ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಂಥ ಮಗು ಅದು. ಆ ಮಗು ಹುಟ್ಟಿದ ತಕ್ಷಣ ಆ ಪುರೋಹಿತರಾಗಿರತಕ್ಕಂಥ ಪಾಂಡವರ ಪುರೋಹಿತರಾಗಿರ್ತಕ್ಕಂಥ ಧೌಮ್ಯರು, ಕೃಪಾಚಾರ್ಯರು ಬಂದು ಮಗುವನ್ನು ನೋಡಿದರು. ಮಗುವಿನ ಕಣ್ಣು ನೋಡಿದ್ರಂತೆ, ಮುಖ ನೋಡಿದ್ರಂತೆ, ಕೈ ನೋಡಿದ್ರಂತೆ, ಅಂಗೈ ನೋಡಿದ್ರಂತೆ. ಅವ್ರು ಹೇಳ್ತಾ ಇದ್ದಾರೆ, ಅಪ್ಪ ಇದು ಇಕ್ಷ್ವಾಕು ಮನು ಅವರಿಗೆ ಇರತಕ್ಕಂತಹ ಸಕಲ ಸಲ್ಲಕ್ಷಣೆಗಳು ಈ ಮಗುನಲ್ಲಿದೆ. ಯುಗ ಪುರುಷರು, ಯುಗ ಯೋಗಿಗಳಿಗಿರಬೇಕಾಗಿರತಕ್ಕಂತಹ ಸಲ್ಲಕ್ಷಣೆಗಳು ಈ ಜಾತಕದಲ್ಲಿದೆ. ರಾಮಚಂದ್ರನಂತೆ ಸತ್ಯಸಂಧ ಆಗತಕ್ಕಂತಹ ಸಕಲ ಲಕ್ಷಣಗಳು ಈ ಮಗುನಲ್ಲಿದೆ. ಶಿಬಿ ಹಾಗೆ ದಾನ ಶೂರನಾಗತಕ್ಕಂತಹ ಎಲ್ಲ ಲಕ್ಷಣಗಳು ಈ ಮಗುನಲ್ಲಿದೆ. ಭರತನ ಹಾಗೆ ಖ್ಯಾತಿ ಪ್ರಖ್ಯಾತಿ ಸುಪ್ರಸಿದ್ಧನಾಗಿರತಕ್ಕಂಥ ರಾಜ ಚಕ್ರವರ್ತಿಯಾಗಿ ಬರೆಯತಕ್ಕಂಥ ಲಕ್ಷಣಗಳು ಈ ಸಾರ್ವಭೌಮನಲ್ಲಿದೆ. ಅರ್ಜುನನ ಹಾಗೆ, ಕಾರ್ತವೀರ್ಯನ ಹಾಗೆ ಶಾಸ್ತ್ರದಲ್ಲಿ ಎರಡರಲ್ಲೂ ಪಾರಂಗತನಾಗಿರತಕ್ಕಂಥ ಸಾಧ್ಯತೆಗಳು, ಸಾಮರ್ಥ್ಯಗಳಿದೆ ಇದರಲ್ಲಿ. ಮತ್ತು ಇವನ ಗಾಂಭೀರ್ಯ, ಇವನ ಸಣ್ಣತನ ಎಲ್ಲೂ ಇರೋದಿಲ್ಲ, ಅಲ್ಪತನ ಎಲ್ಲೂ ಇರೋದಿಲ್ಲ, ಚಿಲ್ಲರೆತನ ಇರೋದಿಲ್ಲ. ಇವನು ಹಿಮಾಲಯದ ಹಾಗೆ ಗಂಭೀರವಾಗಿರತಕ್ಕಂಥವನವನು. ಮತ್ತು ಇವನು ಎಷ್ಟು ಅಪರಾಧ ಮಾಡಿದರೂ ಕೂಡ ಅಂಥ ಅಪರಾಧಿಗಳನ್ನು ಕ್ಷಮಿಸತಕ್ಕಂಥ ಭೂಮಿ ಹಾಗೆ ಕ್ಷಮಾಶೀಲನಾಗಿರತಕ್ಕಂಥವನು. ಬಲಿಚಕ್ರವರ್ತಿಯ ಹಾಗೆ ದಾನ ಮತ್ತು ಧೈರ್ಯ ಎರಡರಲ್ಲೂ ಕೂಡ ಸಮರ್ಥನಾಗಿದ್ದಾನೆ. ಪ್ರಹ್ಲಾದನ ಭಕ್ತಿ ಇದೆಲ್ಲ ಇದ್ದು ಇವನು ಮುಂದೆ ಅಶ್ವಮೇಧ ಯಾಗವನ್ನು ಮಾಡ್ತಿದ್ದಾನೆ. ಆ ಮಹಾತ್ಮರೊಬ್ಬರಿಂದ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಉತ್ಕೃಷ್ಟವಾಗಿರತಕ್ಕಂಥ ಮಹಾತ್ಮರಿಂದ ಆತ್ಮಜ್ಞಾನವನ್ನು ಪಡ್ಕೊಳ್ತಾ ಇದ್ದಾನೆ. ಇಷ್ಟು ವಿಚಾರವನ್ನು ಜಾತಕದಲ್ಲಿ ಬರೆದಿಟ್ರು. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಇವರ ಹೆಸರು ಅಜರಾಮರವಾಗುತ್ತೆ ಅನ್ನತಕ್ಕಂಥದ್ದನ್ನು ಬರೆದಿಟ್ರು. ನಮ್ಮ DVGಯವರು ಈ ಸಂಸ್ಥೆ ಸೂರ್ಯಚಂದ್ರ ಇರೋವರೆಗೂ ಕೂಡ ಅಜರಾಮರವಾಗಿ ಉಳಿಲಿ ಅನ್ನತಕ್ಕಂತಹ ಆಶಯವನ್ನು ಬರೆದಿಟ್ಟಿದ್ದಾರೆ ಇವತ್ತಿನ. ಮುಂದೆ ಜಾತಕದಲ್ಲಿ ಹೇಗೆ ಬರೆದಿದ್ರು ಹಾಗೆ ಬದುಕಿನಲ್ಲಿ ನಡ್ಕೊಂಡ. Many a times it so happens that the parents will be having different desires, but the children will develop different dimensions. ಪರೀಕ್ಷಿತ ಹಾಗೆ ರಾಜ್ಯಭಾರವನ್ನು ಮಾಡಿ ಸಾರ್ಥಕ ಸಮರ್ಥ ಚಕ್ರವರ್ತಿ ಎನ್ನಿಸಿಕೊಂಡು ಉತ್ತರ ಕುಮಾರನ ಮಗಳಾಗಿರತಕ್ಕಂಥ ಇರಾವತಿಯನ್ನು ಮದುವೆ ಆಗಿ ಅವರಿಂದ 4 ಜನ ಮಕ್ಕಳನ್ನು ಪಡೆದ. ಅದರಲ್ಲಿ ಮೊದಲನೇವನೇ ಜನಮೇಜಯರಾಯ. ಇವತ್ತು ದಕ್ಷಿಣ ಭಾರತದಲ್ಲಿ ಅನೇಕ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಹನುಮಂತನ ದೇವಸ್ಥಾನಗಳಿಗೆ ಹೋದರೆ ನೀವು ಜನಮೇಜಯರಾಯ ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳ್ತಾರೆ. ಅವನು ನಮ್ಮ ದೇಶನ ಆಳ್ದ, ಅವನು ಬೇಕಾಷ್ಟು ಜನ ಗೆದ್ದ, ಅವನು ಶಾಸನ ಹಾಕಿಸ್ಕೊಂಡ, ಅವನು ಒಳ್ಳೆ ಭೋಗಭಾಗ್ಯ ಇದೆ, ಯಾರೂ ಹೇಳಲ್ಲ. ಹನುಮಂತನ ಪ್ರತಿಷ್ಠೆ ಮಾಡ್ದ ನೋಡ್ರಿ ಅಂತಾರೆ. ಈ ದೇಶದ ಮೌಲ್ಯ ಅದು. ನಿಮ್ಮ ಮನೇಲಿ ಎಷ್ಟು ಕಾರಿದೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ನಾಯಿಗಳಿದೆ, ಏನಲ್ಲ. ನಿಮ್ಮ ಮನೇಲಿ ಒಂಚೂರು ಸಾಲಿಗ್ರಾಮ ಇದೆಯಾ, ದೇವರು ಒಂದು ವಿಗ್ರಹ ಇಟ್ಕೊಂಡಿದ್ಯಾ ರಾಜ. ಪರೀಕ್ಷಿತನ ರಾಜ್ಯದಲ್ಲಿ ಸತ್ಯ ಧರ್ಮ ಎಲ್ಲ ನಡೀತಾ ಇದ್ದಾಗ ಇದ್ದಕ್ಕಿದ್ದಾಗೆ ಅವನಿಗೊಂದು ಕಂಪ್ಲೇಂಟ್ ಬಂತು. ಏನು ಅಂದರೆ, ಅತ್ತೆ ಸೊಸೆ ಜಗಳ ಆಡ್ಕೊಂಡ್ರು. ಏನು ನನ್ನ ರಾಜ್ಯದಲ್ಲಿ ಅತ್ತೆ ಸೊಸೆ ಜಗಳ ಆಡೋದೆ, ಏನು ಆಶ್ಚರ್ಯ ರೀ. ಅಣ್ಣ ತಮ್ಮಂದರಲ್ಲಿ ಮನಸ್ತಾಪ ಬಂದಿದೆ.
ಇಂಥ ಸಣ್ಣ ವಿಚಾರಗಳು ಅವನ ಕಿವಿಯ ಮೇಲೆ ಬಿದ್ದ ತಕ್ಷಣ ನನ್ನ ರಾಜ್ಯದಲ್ಲಿ ಕಲಿ ಏನಾದರೂ ಪ್ರವೇಶ ಮಾಡಿಬಿಟ್ಟಿದಾನ, ಅದರ್ವೈಸ್ ಇಟ್ಸ್ ಅಬ್ಸಲ್ಯೂಟ್ಲಿ ಇಂಪಾಸಿಬಲ್. ದ್ವಾಪರದ ಕೃತಯುಗದ ತ್ರೇತಾಯುಗದ ಸತ್ಯಯುಗದ ಧರ್ಮ ಅಂತಂತಂದರೆ ಸುಳ್ಳು, ಕಳ್ಳತನ, ತಟವಟ, ವಂಚನೆ, ಒಳಗೊಂದು ಹೊರಗೊಂದು ಸಾಧ್ಯನೇನ್ರಿ? ಅದು ಬಂದಿದೆ ಅಂದರೆ ಕಲಿಯುಗ ಪ್ರಾರಂಭ ಆಗೋಗಿದೆ. ಕಲಿ ಏನಾದರೂ ಬಂದ್ಬಿಟ್ಟಿದಾನಾ? ಕಲಿ ಪ್ರವೇಶ ಕಲಿ ಆವೇಶ ಆಗೋಗಿರಬೇಕು. ಹಾಗಿದ್ದರೆ ನಾನು ಅದನ್ನು ಈಗಲೇ ಅದನ್ನು ಮೊಳಕೆನಲ್ಲೇ ಚೂಟ್ ಹಾಕಬೇಕು. ತಕ್ಷಣ ರಥವನ್ನು ಏರಿ ಪರೀಕ್ಷಿತ ರಾಜ ಕಲಿ ಎಲ್ಲಿದ್ದಾನೆ ಅನ್ನೋದನ್ನು ಹುಡುಕೊಂಡು ಹೊರಟಾಗ ಒಂದು ಕಡೆ ಬಂದ. ಅಲ್ಲಿ ಒಂದು ಎತ್ತು ಅಂತಂದರೆ ಎತ್ತು ಅಂತಲ್ಲ, ವೃಷಭ ಅಂತಾರೆ, ಎತ್ತು ಅಂತಾರೆ. ಅದು ಭಾರತದ ಸನಾತನ ಧರ್ಮ. ಎತ್ತಿನ ರೂಪದಲ್ಲಿ ನಿಂತಿತ್ತು. ಎತ್ತಿಗೆ 4 ಕಾಲಿರುತ್ತೆ. 4 ಕಾಲುಗಳಲ್ಲಿ 3 ಕಾಲುಗಳನ್ನು ಯಾರೋ ಕತ್ತರಿಸಿ ಹಾಕಿದ್ರು ಪಾಪಿಸ್ಟರುಗಳು. ಒಂದೇ ಕಾಲಿನಲ್ಲಿ ನಿಂತಿದೆ. ಸತ್ಯ, ಧರ್ಮ, ಶೌಚ, ತಪ ಅನ್ನತಕ್ಕಂತಹ 4 ಧರ್ಮದ ಕಾಲುಗಳಲ್ಲಿ ಸತ್ಯ ಒಂದನ್ನು ಬಿಟ್ಟು 3 ಕಾಲುಗಳನ್ನು ಪಾಪಿಯಾಗಿರತಕ್ಕಂಥ ಕಲಿ ಕತ್ತರಿಸಿ ಹಾಕಿದ್ದ. ಅವನು ಚಂಡಾಲನ ರೂಪದಲ್ಲಿ ಅಲ್ಲಿ ನಿಂತುಕೊಂಡು ಕತ್ತಿ ಎತ್ತಿದ್ದಾನೆ. ಸತ್ಯ ಅನ್ನತಕ್ಕಂಥ ಕಾಲನ್ನು ಮುರಿದು ಹಾಕಿ ಧರ್ಮವನ್ನು ಕಲಿಯುಗದಲ್ಲಿ ಸಂಪೂರ್ಣ ನಾಶ ಮಾಡತಕ್ಕಂತಹ ಸಂಕಲ್ಪದಿಂದ ಕಲಿ ನಿಂತಿದ್ದಾನಲ್ಲಿ. ತಪಸ್ಸು ಹೋಗಿತ್ತು. ತಪಸ್ಸು ಅಹಂಕಾರದಿಂದ ಹೋಗುತ್ತೆ. ಯು ಟಾಕ್ ಟು ಎನಿಬಡಿ, ನೀವು ಯಾರ ಥರ ಮಾತಾಡಿ, ಏನಿರಲ್ಲ, ಹಿಂದಿಲ್ಲ ಮುಂದಿಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಸಂಸ್ಕಾರವಿಲ್ಲ, ಸಂಸ್ಕೃತಿ ಇಲ್ಲ, ಆದರೆ ಅಹಂಕಾರಕ್ಕೆ ಏನೂ ಕೊರತೆ ಇರೋದಿಲ್ಲ. ತಪಸ್ಸು ಎಲ್ಲಿ ಹೋಗುತ್ತದೆ, ಧ್ಯಾನ ಎಲ್ಲಿ ಹೋಗ್ತದೆ? ದೈವಿಕವಾಗಿರತಕ್ಕಂಥ ತೇಜಸ್ಸು ಅಪ್ಪ ಅಮ್ಮಂದರಿಂದಲೋ, ಮನೆತನದಿಂದಲೋ, ಪರಂಪರೆಯಿಂದಲೋ, ಸಂಸ್ಕೃತಿಯಿಂದಲೋ, ಸದಾಚಾರದಿಂದಲೋ ಏನೋ ಬಂದಿರುತ್ತಲ್ಲ. ತಪಸ್ಸು ಹೋಗೋದು ಯಾವಾಗ ಅಂತಂದರೆ ಅಹಂಕಾರದಿಂದ ಅಂತೆ. ಒಂದು ಸಲ ಯಯಾತಿ ಮಹಾರಾಜ ಯಯಾತಿಯನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅವನು ಇಂದ್ರ ಪದವಿಲೂ ಬರ್ತಾನೆ. ಅವನು ಆ ಯಯಾತಿಯನ್ನು ಮಹಾ ತಪಸ್ವಿ ಅಂತ ಅಂದ್ಬಿಟ್ಟು ಇಂದ್ರ ಪದವಿಗೆ ಬರಬೇಕು ಅನ್ನತಕ್ಕಂಥ ಆಶಯ ಅವನಿಗೆ. ಅಂಥವನು ತುಂಬ ದೊಡ್ಡ ತಪಸ್ವಿ ಅಲ್ಲ ಅಂತ ಕರ್ಕೊಂಡು ಹೋಗ್ತಾರೆ ದೇವಲೋಕಕ್ಕೆ. ದೇವಲೋಕದಲ್ಲಿ ಇಂದ್ರ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅವನ್ನ. ಕೇಳ್ತಾರೆ ಯಯಾತಿನ, ಅಪ್ಪ ಅಖಂಡ ಭೂಮಂಡಲವನ್ನು ನೀನು ಸಾಮ್ರಾಟನಾಗೂ ನೋಡಿದ್ಯಾ, ತಪಸ್ವಿಯಾಗಿ ನೋಡಿದ್ಯಾ, ತೇಜಸ್ವಿಯಾಗಿ ನೋಡಿದ್ಯಾ, ಆತ್ಮೀಯನಾಗಿ ನೋಡ್ಕೊಂಡು ಎಲ್ಲರೂ ಗೊತ್ತಿದೆ ನಿನಗೆ. ಮಹಾ ತಪಸ್ವಿ, ನಿಜವಾಗ್ಲೂ ದೀರ್ಘ ತಪಸ್ವಿ, ಒಳ್ಳೆ ತಪಸ್ವಿ ಯಾರಿದ್ದಾರೆ ಭೂಮಂಡಲದಲ್ಲಿ ಹೇಳಪ್ಪ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನನ್ನ ಬಿಟ್ಟು ಇನ್ಯಾರಿದ್ದಾರೆ? ಅಲ್ಲಿಂದ ಇಲ್ಲಿಗೆ ನಾನು ಬಂದಿರೋದೇ ಉದಾಹರಣೆ ಅಲ್ವಾ ಅಂತಂತಂದ್ರು. ಇಂದ್ರ ಹೇಳ್ತಾನೆ, ದೂತರನ್ನು ಕರಿತಾನೆ, ದೇವದೂತರನ್ನು, ಮೊದಲು ಇವನ್ನ ದಬ್ರಿ ಭೂಮಿಗೆ. ಅಹಂಕಾರ ಬಂತು ಅಂತಂದರೆ ಎಂಥ ತಪಸ್ಸಿರಲಿ, ಧ್ಯಾನ ಇರಲಿ, ಸಿದ್ಧಿ ಇರಲಿ, ಬುದ್ಧಿ ಇರಲಿ, ಎಲ್ಲ ಕ್ಷಯ ಆಗ್ತದೆ, ವ್ಯರ್ಥ ಆಗ್ತದೆ. ತಪಸ್ಸು ಶೌಚ ಅನ್ನತಕ್ಕಂಥದ್ದು ದುಷ್ಟ ಜನರ ಸಂಘದಿಂದ ಆಗ್ತದೆ. If you are clean, if you are clear, if you are crystal clear, if your thoughts will be clear, and if your thoughts are clear, your communication will be clear. And if your thoughts, your ideas, your communication is clear, automatically whatever you are doing, you will have total clarity in what you are doing. ಏನು ಚಿಂತನೆ ಮಾಡ್ತಾ ಇದೆಯಾ? ಶೌಚ ಅಂತಂದರೆ ಏನಿಲ್ಲ, ಕ್ಲೀನ್ಲಿನೆಸ್, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಅದಕ್ಕೆ ಬಸವಣ್ಣವ್ರು ಏನು ಚೆನ್ನಾಗಿ ಹೇಳಿದ್ದಾರೆ. ಪಾಸಿಬಲಿ I have been going through the books on ethics, character, conduct and morality written by different authors from different universities of the world. ಆದರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಬಸವಣ್ಣವರು ಸಪ್ತಸೂತ್ರಗಳಲ್ಲಿ ಕಳ್ಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ, ತನ್ನ ಬಂಡಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ರಿಮಾರ್ಕಬಲ್. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇದೊಂದು ಶುಚಿ. ಮನಸ್ಸು ಶುಚಿಯಾಗಿರಬೇಕು, ದೇಹ ಶುಚಿಯಾಗಿರಬೇಕು, ಬುದ್ಧಿ ಶುಚಿಯಾಗಿರಬೇಕು, ಭಾವ ಶುಚಿಯಾಗಿರಬೇಕು, ಹೃದಯ ಶುಚಿಯಾಗಿರಬೇಕು. ಹೃದಯ ಶುದ್ಧಿ, ಬುದ್ಧಿ ಶುದ್ಧಿ, ಭಾವ ಶುದ್ಧಿ, ದೇಹ ಶುದ್ಧಿ, ಇದು ಬರತಕ್ಕಂಥದ್ದು ಆಹಾರ ಸಂಸ್ಕೃತಿಯಿಂದ ಆಹಾರ ಶುದ್ಧಿ. ಕೆಟ್ಟ ಜನಗಳ ಸಂಘ ಒಂದು ಕ್ಷಣ ಮಾಡ್ತು ಅಂತಂತಂದರೆ ಎಂಥ ಸಂಸರ್ಗದಲ್ಲಿ ನೀನಿದ್ದು, ಎಂಥ ಸಂಸ್ಕಾರದಲ್ಲಿದ್ದರೂ ಕೂಡ, ಎಷ್ಟು ವಿದ್ಯಾವಂತ ಆಗಿದ್ದರೂ ಕೂಡ, ಇದು ಎಲೆಕ್ಟ್ರಿಫೈಯಿಂಗ್ ಇಂಪ್ಯಾಕ್ಟ್ ಇದ್ದಂಗೆ ದುಷ್ಟ ಜನರ ಸಂಘ ಅನ್ನೋದು. ಶೌಚ ಹೋಗ್ತದೆ, ಧ್ಯಾನ ಹೋಗ್ತದೆ, ಎಲ್ಲ ಹೋಗ್ತದೆ. ರಾಮಾಯಣದಲ್ಲೊಂದು ಪ್ರಸಂಗ ಬರ್ತದೆ. ರಾಮ ಸೀತೆ ಅರಣ್ಯಕ್ಕೆ ಬರ್ತಾ ಇದ್ದಾಗ ಬರ್ತಾರೆ, ವನವಾಸಕ್ಕೆ ಬರ್ತಾ ಇರೋದು. ರಾಮನ ಜೊತೆಯಲ್ಲಿ ಒಂದು ಚಿಕ್ಕದು ಕತ್ತಿ ಇರುತ್ತೆ, ಚಾಕು ಥರದ ಕತ್ತಿ ಚಿಕ್ಕದು ಇಟ್ಕೊಂಡಿರ್ತಾರೆ. ಸೀತೆ ಕೇಳ್ತಾಳೆ, ಇದು ಯಾತಕ್ಕಿದು? ನಾವು ಹೋಗ್ತಾ ಇರೋದು ವನವಾಸಕ್ಕೆ, ನಾರು ಮಡಿ ಬಿಟ್ಕೊಂಡು ಹೋಗ್ತಿದ್ದೀವಲ್ಲ. ಇಲ್ಲ, ಕಾಡಿನಲ್ಲಿ ಹೋಗ್ತಾ ಇದ್ದೀವಲ್ಲ, ಋಷಿಮುನಿಗಳಿಗೆ ಏನಾದ್ರೂ ತೊಂದರೆ ಆದರೆ ಅವರಿಗೆ ಸಂರಕ್ಷಣೆ ಮಾಡೋದಕ್ಕಾಗಿ ನಾನು ಕ್ಷತ್ರ ಧರ್ಮವನ್ನು ಅನುಸರಿಸೋಕ್ಕಾಗಿ ಇಟ್ಕೊಂಡಿದ್ದೀನಿ. ಅವಳು ಹೇಳ್ತಾಳೆ, ನಾವು ಬಂದಿರೋದು ವನವಾಸಕ್ಕೆ,
ವನವಾಸ ಅನ್ನತಕ್ಕಂಥದ್ದು ನಾವು ಒಂದು 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 ವ್ರತಕ್ಕೆ ಬಂದಿರೋದು ನಾವು ವನವಾಸಕ್ಕೆ. ಇದು ಹನಿಮೂನು ಪಿಕ್ನಿಕ್ ಏನೂ ಅಲ್ಲ, ವ್ರತ ಮಾಡೋದಕ್ಕೆ ಬಂದಿದ್ದೀವಿ. ವ್ರತ ನಿಯಮ ಮಾಡತಕ್ಕಂಥವ್ರು ಕಂಕಣ ಕಟ್ಕೊಂಡಿದ್ದ ಹಾಗೆ, ದೀಕ್ಷಾಬದ್ಧರಾಗಿದ್ದಾಗೆ ಇಲ್ಲಿ ವೈಲೆನ್ಸು, ರೂಡ್ನೆಸ್ಸು, ಕ್ರೂಯಲ್ಟಿ, ಚಾಕು, ಕತ್ತಿ ಯಾವುದಕ್ಕೂ ಆಸ್ಪದ ಇಲ್ಲ ಇಲ್ಲಿ. ನಾವೇನು ಯಾರನ್ನೂ ಹೊಡೆಯೋದು, ರಾಮಚಂದ್ರ ಹೇಳ್ತಾನೆ, ನಾನು ಯಾರನ್ನೂ ಹೊಡೆಯೋದಿಲ್ಲ, ಯೂಸೇ ಮಾಡೋದಿಲ್ಲ, ಇರಲಿ ಬಿಡಿದು, ಮುಂದೆ ಯಾರಿಗಾರು ಸಂರಕ್ಷಣೆಗೆ ಆಗುತ್ತೆ ಅಷ್ಟೇ, ಅಫೆನ್ಸ್ಗಲ್ಲ ಡಿಫೆನ್ಸ್ಗೆ. ಸೀತೆ ಹೇಳ್ತಾಳೆ, ಸೀತೆ ಒಂದು ಉದಾಹರಣೆ ಕೊಡ್ತಾಳೆ. ಒಬ್ಬ ಯುವಕ, ಅವನು ಸಂಪೂರ್ಣ ದೈವಭಕ್ತಿಯಿಂದ ತಪಸ್ ಮಾಡಬೇಕು ಅಂತ ಕಾಡಿಗೆ ಬಂದ, ಕೂತ್ಕೊಂಡ, ತುಂಬ ಛಲದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ತಪಸ್ಸು ಮಾಡ್ದ. ಒಳ್ಳೆ ತಪಸ್ವಿ ಆಗತಕ್ಕಂಥ ಎಲ್ಲ ಸಾಮರ್ಥ್ಯ ಮತ್ತು ಸಾಧ್ಯತೆಗಳಿತ್ತು, ಮಾಡ್ತಾ ಇದ್ದ. ಇಂದ್ರ ನೋಡ್ದ, ಇವನ ತಪಸ್ಸಿನ ಛಲ ಎಷ್ಟಿದೆ ಅಂತಂದರೆ ಇವನು ಇಂದ್ರ ಪದವಿಯನ್ನು ಕೂಡ ಇವನು ಬಯಸ್ಬಿಟ್ಟು ಬಂದ್ಬಿಡ್ತಕ್ಕಂಥವನು. ಆದ್ದರಿಂದ ಇವನ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಹೇಳಿ ಇಂದ್ರ ಒಂದು ತುಂಬ ವೃದ್ಧನ ರೂಪದಲ್ಲಿ ಬಂದು ಹೇಳ್ದ, ಇದೊಂದು ನೋಡಪ್ಪ ಚಾಕು ಇದೆ, ತುಂಬ ಒಳ್ಳೆ ಕತ್ತಿ, ಇದು ಹರಿತವಾಗಿದೆ, ಇದು ತುಂಬ ಒಂದು 100 ಮೈಲಿ ಊರಕ್ಕೆ ನಾನು ನಡ್ಕೊಂಡು ಹೋಗಬೇಕು. ವೃದ್ಧ, ಇಂಥ ಭಾರವಾಗಿರತಕ್ಕಂಥ ಕತ್ತಿನ ನಾನು ಹೊತ್ಕೊಂಡೋಗಿ ತಿರ್ಗಾ ಹೊತ್ಕೊಂಡು ಯಾಕೆ ಬರಲಿ, ಹೇಗೂ ಬರ್ತಾ ಇದ್ದೆ ದಾರಿಲಿ ಬರ್ತೀನಿ, ಅಲ್ಲಿವರೆಗೂ ನೀವು ಇಟ್ಕೊಂಡಿದ್ರೆ ಸಾಕು, ಇದನ್ನು ಈ ಹರಿತ ಹೋಗ್ಕೊಡು, ಶಾರ್ಪ್ನೆಸ್ ಹೋಗ್ಕೊಡ್ದು, ಅಷ್ಟು ನೋಡ್ಕೋ ಸಾಕು, ನಾನು ಬರೋವಾಗ ಇದನ್ನು ತೊಗೊಂಡು ಹೋಗ್ತೀನಿ, ಅಷ್ಟು ಉಪಕಾರ ಮಾಡೋದಂಗೆ. ನಾನು ಏನು ಕಳ್ಕೊಬೇಕು ಸ್ವಾಮಿ, ನೀವು ನನ್ನ ಆಶ್ರಮದಲ್ಲಿ ಇಟ್ಟಿರಿ, ಅದನ್ನು ಬರ್ತಾ ತೊಗೊಂಡೋಗಿ, ನಾನೇನು ಕಳ್ಕೊಬೇಕು, ಅದನ್ನು ಇಟ್ಟಿದ್ದ. ಹೋಗೋವಾಗ ಒಂದು ಹೇಳ್ದ, ನೋಡಪ್ಪ ಅದರ ಹರಿತ ಶಾರ್ಪ್ನೆಸ್ಸು ಅದು ಹಾಗೆ ನೋಡ್ಕೋ ಅದನ್ನು. ಅವನು ಹೋದ, 3-4 ದಿನ ಆಯಿತು. ಇವನು ಗೆಡ್ಡೆ ಗೆಣಸು ತರಬೇಕಲ್ಲ, ಇವಾಗ ಬಿಟ್ಬಿಟ್ಟು ಹೋದ್ರೆ ಇದು ಯಾರೋ ನಾಯಿ ನದಿ ಕಚ್ಕೊಂಡು ಹೋದ ಅಂತ ಜೊತೆಲಿ ತೊಗೊಂಡು ಹೋದ. ಅದನ್ನು ನೋಡ್ತಾ ಇದ್ದ, ಶಾರ್ಪ್ನೆಸ್ ನೋಡ್ಕೊಂಡಿದ್ದಲ್ಲ, ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ಬಾಳೆ ಕಂಬಕ್ಕೆ ಹೊಡೆದ, ಬಾಳೆ ಕಂದಿಗೆ ಕತ್ತದ್ದು. ಹೀಗೆ ಬರ್ತಾ ಮೊಲಕ್ಕೆ ಹೊಡೆದ. ಬರ್ತಾ ದೊಡ್ಡ ತಪಸ್ವಿ ಆಗಬೇಕಾಗಿದ್ದು ಅನ್ನೋದು ದೊಡ್ಡ ಬೇಟೆಗಾರ ಆದ ಅವನು. ಸೀತೆ ಹೇಳ್ತಾಳೆ, ನಿಮಗೆ ಉದ್ದೇಶ ಒಳ್ಳೆದಿದ್ದರೂ ಕೂಡ ಕೆಟ್ಟ ಸಂಘ ಆಯಿತು ಅಂತಂತಂದರೆ ಉದ್ದೇಶವನ್ನು, ಧ್ಯೇಯವನ್ನೇ ಬದಲಾವಣೆ ಮಾಡಿ ಇಡೀ ಜನ್ಮವನ್ನು ಹಾಳು ಮಾಡ್ತದ. ಈ ಶೌಚ, ತಪಸ್ಸು, ದಯ, ಸತ್ಯ ಅನ್ನತಕ್ಕಂಥ 4ರಲ್ಲಿ 3 ಕಾಲನ್ನು ಕತ್ತರಿಸಿ ಸತ್ಯವನ್ನು ಕತ್ತರಿಸೋದಕ್ಕೆ ಕಲಿ ಪ್ರಯತ್ನ ಪಡ್ತಾ ಇದ್ದಾಗ, ಆಗ ಗೋವಿನ ರೂಪದಲ್ಲಿ ಎತ್ತಿನ ಮುಂದೆ ಭೂದೇವಿ ಹೇಳ್ತಾ ನಿಂತಿದ್ಲು. ಅವಳು ಪರೀಕ್ಷಿತ ರಾಜನ ಹೇಳ್ತಿದ್ದಾಳೆ, ಕೃಷ್ಣ ಹೋದ ಮೇಲೆ ಪಾಪಿ ಕಲಿ ಗಂಟು ಬಿದ್ದಿದ್ದಾನೆ, ನಮಗೆ ದಯಮಾಡಿ ನೀನು ಅವನನ್ನು ನಿಗ್ರಹ ಮಾಡಿ ನಮಗೆ ಉದ್ಧಾರ ಮಾಡು ಅಂತಂದಾಗ, ಆಗ ಪರೀಕ್ಷಿತ ರಾಜ ತನ್ನ ಕತ್ತಿಯನ್ನು ಎತ್ತಿ ಮರುಕ್ಷಣದಲ್ಲಿ ಆ ಕಲಿಯನ್ನು ಕತ್ತರಿಸಿ ಹಾಕಬೇಕು ಅಂದಾಗ, ಇನ್ನೊಂದು ಕ್ಷಣದಲ್ಲಿ ಕಲಿಯ ತಲೆ ಕತ್ತರಿಸಿ ಬೀಳಬೇಕು, ಕಲಿ ನಿಗ್ರಹ ಆಗಬೇಕು ಅಂದಾಗ, ಕಲಿ ತಾನು ಸಾಯ್ತೀನಿ ಅನ್ನತಕ್ಕಂಥದ್ದು ಗೊತ್ತಾದ ತಕ್ಷಣದಲ್ಲಿ ಬಂದು ಅವನು ಕಾಲಿಗೆ ಬಿದ್ದ, ಪರೀಕ್ಷಿತ ರಾಜನ ಕಾಲಿಗೆ ಬಿದ್ದ. ಹೇಳ್ತಿದ್ದಾನೆ, ನೀನು ಪಾಂಡವರ ಮೊಮ್ಮಗ, ಅರ್ಜುನನ ಮೊಮ್ಮಗ, ಎಂಥ ಶತ್ರು ಆಗಲಿ ಬಂದು ತಮ್ಮ ಕಾಲ ಮೇಲೆ ಬಿದ್ದು ಶರಣಾಗತಿ ಆಗಿರತಕ್ಕಂಥವ್ರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತಾ ಇದ್ದಂಥ ಅರ್ಜುನನ ಮೊಮ್ಮಗ ನೀನು. ಆಗ ಅವನು ಹೇಳ್ದ, ನನ್ನ ತಾತಂದ್ರ ಹೆಸರು ತೊಗೊಂಡಿದ್ಯಾ, ಶರಣಾಗತಿ ಆದಂಥವ್ರನ್ನ ರಕ್ಷಣೆ ಮಾಡ್ತಿದ್ರು ಅಂತ ಇದೆಯಾ, ಆದ್ದರಿಂದ ನಾನು ನಿನ್ನ ಕೊಲ್ಲೋದಿಲ್ಲ, ಅವ್ರ ಹೆಸರು ತೊಗೊಂಡಿದ್ಯಾ. ಕಲಿ ಯಾವ ರೂಪದಲ್ಲಿ ಇರ್ತಾನೆ ಅನ್ನೋದಕ್ಕೆ ಅದೆಲ್ಲ ಎಕ್ಸಾಂಪಲ್ಸು. ಈ ಕಾಲದ್ದು ಅಷ್ಟೇ ಸ್ಟ್ರಾಟಜೀಸ್ ಮಾಡ್ತಾರೆ, ಪೀಪಲ್ ಮೇಕ್ ಸ್ಟ್ರಾಟಜೀಸ್. ಕಲಿ ಸ್ಟಾರ್ಟ್ ಮಾಡ್ದ. ಆಮೇಲೆ ಹೇಳ್ದ, ನಾನು ಕೊಲ್ಲೋದಿಲ್ಲ, ಆದರೆ ನನ್ನ ರಾಜ್ಯದಲ್ಲಿ ಇರ್ಕೊಡು ನೀನು ಅಷ್ಟೇ ಅಲ್ಲ, ನಿನ್ನ ಸ್ನೇಹಿತರಾಗಿರತಕ್ಕಂಥ ದುರಾಶೆ, ಅಸತ್ಯ, ಢಂಬ, ಅಹಂಕಾರ, ಕಳ್ಳತನ, ಅಧರ್ಮ, ಜಗಳ, ವಿರೂಪ, ಎಲ್ಲ ಕೆಟ್ಟ ಚಿಂತನೆಗಳು ಯಾವುದು ನನ್ನ ರಾಜ್ಯದಲ್ಲಿ ಇರ್ಕೊಡ್ದು, ಈಗಿಂದೀಗಲೇ ಹೋಗ್ತಾ ಇರಬೇಕು. ಅವನು ಹೇಳ್ದ, ಇಡೀ ಜಗತ್ತು ನಿನ್ನ ರಾಜ್ಯನಪ್ಪ, ಇಡೀ ಜಗತ್ತು ನಿನ್ನ ರಾಜ್ಯ, ಎಲ್ಲಿ ಹೋಗಲಿ ನಾನು. ಇನ್ನೊಂದು ಹೇಳ್ದ, ಲಾಜಿಕ್ ಮಾಡ್ತಾರೆ. ಕಲಿ ಯಾರು ಪ್ರಬಲರಾಗಿರ್ತಾರೋ ಅವರು ಲಾಜಿಕ್ಕಲ್ಲಿ ಭಾಳ ಶಾರ್ಪ್ ಇರ್ತಾರೆ. ಅವನು ಹೇಳ್ದ, ನಿನ್ನಂಥ ಪರಮ ಶ್ರೇಷ್ಠ, ಪರಮ ಸಾತ್ವಿಕ, ದೈವಿಕ ಚಕ್ರವರ್ತಿಯನ್ನು ಹುಟ್ಟಿಸಿರತಕ್ಕಂಥ ಪರಮಾತ್ಮನೇ ನನ್ನಂಥ ಕೆಟ್ಟ ಮನುಷ್ಯನ ಹುಟ್ಟಿಸಿಯಾನೆ. ನಿನ್ನಂಥ ಒಳ್ಳೆಯವ್ರನ್ನ ಹುಟ್ಟಿಸಿ ನಿನಗೊಂದು ಅವಕಾಶ, ಜಾಗ ಕೊಟ್ಟಿದ್ದಾನೆ ಅಂತಂದಮೇಲೆ, ನನ್ನಂಥ ಕೆಟ್ಟವ್ರನ್ನ ಹುಟ್ಟಿಸಿದ ಮೇಲೆ ನನಗೂ ಒಂದು ಜಾಗ ಕೊಡಬೇಕಾದ್ದು ಅವನ ಕರ್ತವ್ಯ ತಾನೇ. ದೇವರ ಪರವಾಗಿ ನೀನು ಇಲ್ಲಿ ರಾಜ್ಯಭಾರ ಮಾಡ್ತಿರೋದ್ರಿಂದ ನನಗೂ ಒಂದು ಜಾಗವನ್ನು ಒದಗಿಸ್ಕೊಡ್ಬೇಕಾಗಿದ್ದೀನಿ ಕರ್ತವ್ಯ. ಆಗ ಪರೀಕ್ಷಿತ ಹೇಳ್ದ, ಆಯಿತು ಕೊಡ್ತೀನಿ, ಒಂದಲ್ಲ 4 ಜಾಗ ಕೊಡ್ತೀನಿ ನಿನಗೆ. ಯಾವುದು? ಮೊದಲನೆಯ ಜಾಗ, ದ ಫಸ್ಟ್ ಪ್ಲೇಸ್ ಗಿವನ್ ಟು ಕಲಿ ಯಾವುದಪ್ಪ? ದ್ಯೂತ, ಜೂಜು, ಗ್ಯಾಂಬ್ಲಿಂಗು. ಎಲ್ಲಿ ಜೂಜಿದೆ, ಎಲ್ಲಿ ದ್ಯೂತ ಇದೆ, ಎಲ್ಲಿ ಲಾಟ್ರಿ ಇದೆ, ಎಲ್ಲಿ ರೇಸ್ ಇದೆ, ಗ್ಯಾಂಬ್ಲಿಂಗ್ನಲ್ಲಿ ಮೊದಲನೆಯ ಜಾಗ ಕಲಿಗೆ.
ಅವನ ರಾಜಧಾನಿ ಯಾವುದು? ಈ ಕಾಲದಲ್ಲಿ ಕಲಿಯ ರಾಜಧಾನಿ ಯಾವುದು ಗ್ಯಾಂಬ್ಲಿಂಗ್ನಲ್ಲಿ ಅಂದರೆ ಲಾಸ್ ವೆಗಾಸ್ ಅಂತ ಕರೀತಾರೆ ಅದನ್ನು. ಎರಡನೆಯ ಜಾಗ ಯಾವುದು ಅಂತಂದರೆ ಕುಡಿತ, ಲಿಕ್ಕರ್, ಇಂಟಾಕ್ಸಿಕೇಶನ್. ಲಿಕ್ಕರ್ ಅಂತಂದರೆ ನಾಟ್ ಎಕ್ಸಾಕ್ಟ್ಲಿ ಇಂಟಾಕ್ಸಿಕೇಶನ್. ಕೆಲವರು ಮಾತಿನಲ್ಲಿ, ಚಿಂತನೆಗಳಲ್ಲಿ, ನಡವಳಿಕೆಗಳಲ್ಲಿ ಇಂಟಾಕ್ಸಿಕೇಟ್ ಆಗಿರ್ತಾರೆ. ಕುಡಿತ, ಲಿಕ್ಕರ್, ಇಂಟಾಕ್ಸಿಕೇಶನ್, ಅದರಲ್ಲಿ ಕಲಿ ಇರ್ತಾನೆ. ಮೂರನೇ ಸ್ಥಳ ಲಸ್ಟಿ ವುಮೆನ್, ದುಷ್ಟರಾಗಿರತಕ್ಕಂಥ, ದುರಾಚಾರಿಗಳಾಗಿರತಕ್ಕಂಥ ಸ್ತ್ರೀಯರು. ನಾಟ್ ಆಲ್ ವುಮೆನ್, ದುಷ್ಟರು, ದುರಾಚಾರಿಗಳು, ವ್ಯಭಿಚಾರಿಗಳು ಆಗಿರತಕ್ಕಂಥ ಲಸ್ಟಿ ವುಮೆನ್ ಅಂತಂದ್ರೆ ಏನು ಅರ್ಥ ಬರುತ್ತೆ? ಅವರಲ್ಲಿ ಕಲಿ ಆವೇಶ. ಒಂದಕ್ಕೆ ಲಿಂಕ್ ನೋಡಿ ನೀವು. ಮೊದಲನೇದು ಗ್ಯಾಮ್ಲಿಂಗು, ದ್ಯೂತ. ಎರಡನೇದು ಕುಡಿತ. ಮೂರನೇದು ವ್ಯಭಿಚಾರಿಯಾಗಿರತಕ್ಕಂಥ ದುಷ್ಟ ಸ್ತ್ರೀಯರುಗಳು. ನಾಲ್ಕನೆಯ ಸ್ಥಳ ಯಾವುದು ಅಂತಂದರೆ ಹಿಂಸೆ, ಕ್ರೂಯಲ್ಟಿ, ವೈಲೆನ್ಸು, ಕ್ರೌರ್ಯದಲ್ಲಿ ಕಲಿ. 4 ಸ್ಥಳಗಳು. ನೀನು 4 ಕಡೆಯಲ್ಲಿ ಎಲ್ಬೇಕಾದ್ರೆ ಇರು. ಕಲಿ ಹೇಳ್ದ 4 ಸ್ಥಳ ಏನೋ ಕೊಟ್ಟು, ನಿನ್ನ ಸಾಮ್ರಾಜ್ಯದಲ್ಲಿ 4 ಚಟುವಟಿಕೆನೇ ಇಲ್ವಲ್ಲ. ನಿನ್ನ ಸಾಮ್ರಾಜ್ಯದಲ್ಲಿ ಲಾಟ್ರಿ ಬ್ಯಾನ್ ಮಾಡಿಬಿಟ್ಟಿದ್ಯಾ, ಯಾವ ಶಾಪ್ಗಳು ಇಲ್ಲ, ಏನು 4 ಆ್ಯಕ್ಟಿವಿಟೀಸು ಇಲ್ಲ. ನನಗೆ ಹೇಗಿರಬೇಕು ಅಂತಂದರೆ ಈಸಿ ಇರಬೇಕು, ಆಕ್ಸೆಸಿಬಿಲಿಟಿ ಇರಬೇಕು, ರೀಚಬಿಲಿಟಿ ಇರಬೇಕು, ಯುಬಿಕ್ವಿಟಿ, ಎವ್ರಿಬಡಿ ಮಸ್ಟ್ ಲೈಕ್ ಇಟ್. ಎಲ್ಲರ ಹತ್ರ ಹೋಗಿ ನನಗೆ ಫೆಸಿಲಿಟಿ ಇರಬೇಕು, ಎಲ್ಲರೂ ಲೈಕ್ ಮಾಡಬೇಕು. ಅಂಥದ್ದೊಂದು ಜಾಗ ಕೊಡು ನನಗೆ. ಆಗ 5ನೇ ಜಾಗವಾಗಿ ಬಂಗಾರವನ್ನು ಕೊಟ್ಟ. ಬಂಗಾರದಲ್ಲಿ ಕಲಿಯ ಆವೇಶ ಇರುತ್ತೆ ಅನ್ನತಕ್ಕಂಥದ್ದು. ಬಂಗಾರದಲ್ಲಿ ಜಾಗ ಕೊಟ್ಟ. ಆದರೆ ಇವನು ಕೊಟ್ಟಿರತಕ್ಕಂಥದ್ದು ನಿಜವೋ ಇಲ್ಲವೋ ಅಂತಂದ್ಬಿಟ್ಟು ಪರೀಕ್ಷೆ ಮಾಡಬೇಕಲ್ಲ. ಈಗ ಪರೀಕ್ಷೆಯನ್ನು ಪ್ರಾರಂಭ ಮಾಡ್ತಾನೆ ಕಲಿ. ಪರೀಕ್ಷಿತ ರಾಜ ಬೇಟೆಗೆ ಹೊರಟಾಗ ತಾನು ತಮ್ಮ ಹಿರಿಯರಿರತಕ್ಕಂಥ ಪಾಂಡವರು ಇದ್ದಂತಹ, ವಾಸ ಮಾಡಿದಂತಹ ಸ್ಥಳಕ್ಕೆ ಬಂದು ಅವರ ಭಾವಚಿತ್ರಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು. ಬಂದ, ಅವರೆಲ್ಲ ಚಿತ್ರಗಳಿಗೆ ನಮಸ್ಕಾರ ಮಾಡ್ದ. ಹೊರಡುವಾಗ ಧರ್ಮರಾಜ ಹಾಕ್ಕೊಳ್ತಾ ಇದ್ದಂಥ ಬಂಗಾರದ ಕಿರೀಟ ಅಲ್ಲಿತ್ತು. ನೋಡ್ದ ಅದನ್ನು. ಈ ಕಿರೀಟನ ನಾನು ಹಾಕ್ಕೊಂಡು ಹೋದರೆ ಧರ್ಮರಾಜನ ಆಶೀರ್ವಾದದ ಸ್ಪರ್ಶ ಯಾವಾಗಲೂ ಇರುತ್ತಲ್ಲ ಅನ್ನೋ ಒಳ್ಳೆ ಚಿಂತನೆ ಬಂತು. ಈ ಬಂಗಾರದ ಕಿರೀಟವನ್ನು ನಾನು ಹಾಕ್ಕೊಂಡು ಹೋದರೆ ಧರ್ಮರಾಜನ ಆಶೀರ್ವಾದದ ಸ್ಪರ್ಶ ನನಗಿರುತ್ತಲ್ಲ ಅನ್ನೋ ಒಳ್ಳೆ ಭಾವನೆಯಿಂದ ಬಂಗಾರದ ಕಿರೀಟವನ್ನು ಹಾಕ್ಕೊಂಡ. ಬಂಗಾರದ ಕಿರೀಟವನ್ನು ಹಾಕ್ಕೊಂಡು ತನ್ನ ಸ್ನೇಹಿತರ ಜೊತೆಯಲ್ಲಿ ಕಾಡಿಗೆ ಬಂದ. ಬೇಟೆಯನ್ನು ಪ್ರಾರಂಭ ಮಾಡ್ತಿರುವಾಗ ಯಾವುದೋ ಒಂದು ಜಿಂಕೆಯನ್ನು ಬೆನ್ನಟ್ಟದ. ಆ ಜಿಂಕೆ ಎಷ್ಟು ಶರವೇಗದಲ್ಲಿ ಹೋಯಿತು ಅಂತಂದರೆ ಇವನು ಅಷ್ಟೇ ಶರವೇಗದಲ್ಲಿ ಹೋದ. ಆ ಕಡೆಗೆ ಒಬ್ಬಂಟಿಯಾದ. ಅಷ್ಟು ವೇಗದಲ್ಲಿ ಇವನ ಸೈನಿಕರ ಜೊತೆ ಬರೋಕ್ಕಾಗಲಿಲ್ಲ, ಒಬ್ಬಂಟಿಯಾದ. ವಿಪರೀತ ದೂರ ಬಂದಿದ್ದಾನೆ. ತುಂಬ ಆಯಾಸ ಆಗಿದೆ, ದಾಹ ಆಯಿತು, ನೀರು ಬೇಕು ಅನ್ನಿಸ್ತು. ಬೀಗಲೂ ಆಗಲೂ ಕುದುರೆ ಮೇಲಿಂದ ಬಿದ್ದು ಹೋಗ್ತಾ ಇದ್ದಾನೆ. ಕೂಕ್ಕೊಂಡ, ಯಾರಾದರೂ ನೀರು ಕೊಡಿ, ಪ್ರಾಣ ಹೊರಟೋಗ್ತಾ ಇದೆ ನನಗೆ ಅಂತಂದ. ಕಡೆಗೆ ಅಲ್ಲಿಗೆ ಬಂದ, ಏದುಸಿರು ಬಿಡ್ತಾ ಇದ್ದಾನೆ. ನೀರಿಲ್ಲದೆ ಹೋದರೆ ಸತ್ತ ಹೋಗತಕ್ಕಂಥ ಸ್ಥಿತಿ. ನೋಡ್ದ, ಒಂದು ಆಶ್ರಮ ಇತ್ತು. ದೇವರೇ ಬದುಕಿದೆಯಾ ಬಡಜೀವ ಅಂದ್ಕೊಂಡ. ಮೆಲ್ಲಿಗೆ ಕುದುರೆಯಿಂದ ಇಳಿದ, ಆಶ್ರಮದ ಒಳಗೆ ಬಂದು ನೋಡ್ತಾನೆ, ಒಬ್ಬ ಋಷಿ ಇದ್ದ. ಧ್ಯಾನಕ್ಕೆ ಕೂತಿದ್ದ, ತಪಸ್ಸಿಗೆ ಕೂತಿದ್ದ. ಕೂಕ್ಕೊಂಡ, ತಪಸ್ವಿಗಳೇ, ನಾನು ಈ ದೇಶದ ರಾಜ ಚಕ್ರವರ್ತಿ ಪರೀಕ್ಷಿತ ಬಂದಿದ್ದೀನಿ, ಏನು ಬೇಕಿಲ್ಲ ನನಗೆ ದಾಹ ಆಗ್ತಾ ಇದೆ, ಒಂದು ಲೋಟ ಕುಡಿಯಕ್ಕೆ ನೀರು ಕೊಡಿ ಸಾಕು. ಆದರೆ ಆ ತಪಸ್ಸಿಗೆ ಕೂತಿದ್ದಂತಹ ಶಮೀಕ ಋಷಿ ಅವನು ಅಸಂಪ್ರಜ್ಞಾತ ಸಮಾಧಿ ಹೊಟ್ಟೋಗಿದ್ದ. ಈ ಲೋಕದ ಪರಿವೇ ಇರಲಿಲ್ಲ. ಹಿ ವಾಸ್ ಆಲ್ ಟುಗೆದರ್ ಇನ್ ಡಿಫರೆಂಟ್ ವರ್ಲ್ಡ್. ಈ ಲೋಕದ ಪರಿವೇ ಇರಲಿಲ್ಲ. ಶಬ್ದಗಳು, ದೃಶ್ಯಗಳು ಏನೂ ಅವನಿಗೆ ಕಾಣ್ತಾ ಇರಲಿಲ್ಲ. ಅವನು ಧ್ಯಾನಸ್ಥನಾಗಿ ಇನ್ನೊಂದು ಲೋಕದಲ್ಲಿದ್ದಾನೆ. ಇವನು ಮತ್ತೆ ಕೂಕ್ಕೊಂಡ, ಏನೂ ಕೇಳಲ್ಲ. ಒಂದು ಲೋಟ ನೀರು ಕೊಡು, ಪ್ರಾಣ ಹೊಟ್ಟೋಗ್ತಾ ಇದೆ, ಒಂದು ಲೋಟ ನೀರು ಕೊಡು, ಋಷಿ ಏಳು. ಕಡೆ ಕೋಪ ಬಂತು. ಎಷ್ಟು ಕೋಪ ಬಂತು ಅಂದರೆ, ನನ್ನ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ತಪಸ್ವಿ ಅಂತ ನನ್ನ ಎದುರುಗಡೆ ನೀನು ಶೋ ಆಫ್ ಮಾಡೋದಕ್ಕೆ ಮಾಡ್ತಾ ಇದೆಯಾ ನಾಟಕ? ಈ ಥರ ಯೋಚನೆ ಮಾಡಿ ಮಾತುಗಾಡ್ಬಿಟ್ಟ. ನಾಟಕ ಮಾಡ್ತಾ ಇದೆಯಾ ನನ್ನ ಜೊತೆಗೆ ನೀನು? ನೋಡು ನಾನೇನು ಮಾಡ್ತೀನಿ, ನನಗೆ ಗೊತ್ತು. ಚಕ್ರವರ್ತಿ ರಾಜ, ನಾನು ಏನು ಕೇಳಿದೆ ಬಂದು ಒಂದು ಲೋಟ ನೀರು ಕೇಳಿದ್ರೆ ನೀನು ಕೊಡೋಕ್ಕಾಗಲಿಲ್ಲ, ನೀನು ಮಹಾ ತಪಸ್ವಿ ಅಂತ ನನ್ನ ಎದುರುಗಡೆ ತೋರಿಸ್ಕೊಂಬೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೆಯಾ? ನೋಡು ನಿನಗೆ ಶಿಕ್ಷೆ ಮಾಡ್ತೀನಿ ಅಂದ. ಹೋದ. ಒಂದು ಹಾವು ಸತ್ತು ಬಿದ್ದಿತ್ತು ಅಲ್ಲಿ. ತನ್ನ ಬಾಣದ ತುದಿಯಿಂದ ಸತ್ತ ಹಾವನ್ನು ಎತ್ತದ, ತಗೊಂಬಂದ, ಋಷಿಯ ಕೊರಳಿಗೆ ಹಾಕಿ ನಡೀತಾ ಇದ್ದ. ಸ್ವಲ್ಪ ದೂರ ಹೋದ. ತುಂಬ ಆಯಾಸ ಆಯಿತು, ಬೆವರು ಬಂತು. ಆ ಬಂಗಾರದ ಕಿರೀಟವನ್ನು ತೆಗೆದು ಪಕ್ಕದಲ್ಲಿ ಇಟ್ಟ ಮರುಕ್ಷಣದಲ್ಲಿ ಝರ್ರಂತು. ಯಾವ ಋಷಿಗಳನ್ನು, ಮಹರ್ಷಿಗಳನ್ನು, ತಪಸ್ವಿಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಈ ಜನ್ಮ ಬಂದಿದೆಯೋ,
ಧರ್ಮರಾಜ ನನಗೆ ಆಶೀರ್ವಾದ ಮಾಡಿ ಪಟ್ಟಾಭಿಷೇಕ ಮಾಡಿ ಋಷಿಗಳನ್ನು, ಸಾತ್ವಿಕರನ್ನ, ದೈವಿಕರನ್ನ ಸಂರಕ್ಷಣೆ ಮಾಡು ಅಂತ ಹೇಳಿ ಈ ಅಧಿಕಾರವನ್ನು ಕೊಟ್ಟದ್ದು ಅವ್ರಿಗೆ ಅವಮಾನ ಮಾಡಿದ್ದೀನಲ್ಲ, ಧಿಕ್ಕಾರ ಇರಲಿ ನನ್ನ ರಾಜ್ಯಕ್ಕೆ, ನನ್ನ ರಾಜ್ಯಭಾರಕ್ಕೆ, ನನ್ನ ರಾಜತ್ವಕ್ಕೆ ಧಿಕ್ಕಾರ ಇರಲಿ. ರಾಜ್ಯ ಬೇಡ, ಭೋಗ ಬೇಡ, ವೈಭವ ಬೇಡ, ಏನು ಬೇಡ, ಎಲ್ಲ ಬಿಟ್ಟು ಹೋಗತಕ್ಕಂಥವನ್ನ ಈ ಮನಸ್ಥಿತಿ ಬಂದ್ಬಿಟ್ಟು ಆ ಕ್ಷಣದಲ್ಲಿ. ಈ ಕಡೆ ಏನಾಗಿದೆ, ಆ ಶಮೀಕ ಋಷಿಗಳ ಮಗ, 5 ವರ್ಷದ ಮಗ ಶೃಂಗಿ ಬಂದ. ಆಟ ಆಡ್ತಾ ಇದ್ದಂಥ 5 ವರ್ಷದ ಮಗ ಶೃಂಗಿ ಬಂದ. ಉಪನಯನ ಆಗಿತ್ತು, ಗಾಯತ್ರಿಯನ್ನು ಪ್ರತಿನಿತ್ಯ ಹೇಳ್ತಿದ್ದ, ಗಾಯತ್ರಿಯ ಸಿದ್ಧಿಯಾಗಿತ್ತು, ಅಂದಿದ್ದು ನಿಜ ಆಗ್ತಾ ಇತ್ತು. ಮಕ್ಕಳು ಮುಗ್ಧವಾಗಿರತಕ್ಕಂತಹ ಮನಸ್ಸಿನಿಂದ, ಮುಗ್ಧವಾಗಿರತಕ್ಕಂಥ ಭಕ್ತಿಯಿಂದ, ಭಗವಂತ ಇದಾನೆ ಅನ್ನತಕ್ಕಂಥ ನಂಬಿಕೆಯಿಂದ ಗಾಯತ್ರಿಯನ್ನು ಮನನ ಮಾಡ್ತಿರುವಾಗ, ಪಠನ ಮಾಡ್ತಿರುವಾಗ, ಪಾರಾಯಣ ಮಾಡ್ತಿರುವಾಗ ಎದುರುಗಡೆ ಪರಮಾತ್ಮ ಇದಾನೆ ಅನ್ನತಕ್ಕಂಥ ಶ್ರದ್ಧೆಯಿಂದ, ನಂಬಿಕೆಯಿಂದ ಮಕ್ಕಳು ಹೇಳ್ತಾ ಇದ್ದಾರೆ. ಮಕ್ಕಳ ಮುಗ್ಧ ಮನಸ್ಸಿನಲ್ಲಿ ಗಾಯತ್ರಿಯ ಸಿದ್ಧಿ ಎಷ್ಟಾಗುತ್ತೆ ಅಂದರೆ ಅವ್ರು ಅಂದಿದ್ದಾಗುತ್ತೆ. ಆ ಮಗುವಿಗೆ ಗಾಯತ್ರಿ ಸಿದ್ಧಿ ಆಗಿತ್ತು. ಬಂದ ಅಪ್ಪನ ನೋಡಿದ, ವಿಚಿತ್ರವಾಗಿರೋ ವೇದನೆ ಆಯಿತು. ನನ್ನ ತಂದೆ ಇಂಥ ತಪಸ್ವಿ, ಇವನ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಇವರಿಗೆ ಅವಮಾನ ಮಾಡಿರತಕ್ಕಂಥವನು ಯಾರಪ್ಪ? ತಕ್ಷಣ ಅಲ್ಲಿದ್ದ ಕಮಂಡಲ ತಗೊಂಡ. 5 ವರ್ಷದ ಮಗು, ಕೋಪ ಬಂತು, ಕಮಂಡಲ ತಗೊಂಡ, ಕಮಂಡಲದಿಂದ ಒಂದು ತೊಟ್ಟು ನೀರನ್ನು ಹಾಕ್ಕೊಂಡ. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ ದಕ್ಷ್ಮತಿ ಸಕಲ ಕುಲಾಂಗಾರಂ ಚೋದಿತೋಮೇ ಪಿತೃದ್ರೋಹಂ. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ. ಅವನು ಯಾರೇ ಆಗಿರಲಿ, ನನ್ನ ತಂದೆಯ ಕೊರಳಿಗೆ ಸತ್ತ ಹಾವನ್ನು ಹಾಕಿರತಕ್ಕಂಥವನು ಯಾವನೇ ಆಗೋಗಲಿ ಪ್ರಪಂಚದಲ್ಲಿ, ಇವತ್ತಿನಿಂದ 7ನೇ ದಿನ ಹಾವನ್ನು ಹಾಕಿ ಅವಮಾನ ಮಾಡಿದಾನಲ್ಲ ಅವನಿಗೆ ಒಂದು ಹಾವು ಕಚ್ಚಿ ಇವತ್ತಿನಿಂದ 7ನೇ ದಿನ ಮೃತ ಆಗ್ತಿದ್ದಾನೆ. ಆ ಹಾವಿನ ಹೆಸರು ತಕ್ಷಕ. Whosoever he might be, that person who has insulted my father by putting the dead snake around the neck of my father, that fellow will be bitten by a snake and is going to die 7th day from today, and the name of the snake will be Takshaka. ಇದರ ತೀವ್ರತೆ, ದ ಇಂಟೆನ್ಸಿಟಿ ಅಂಡ್ ದ ಇಂಪ್ಯಾಕ್ಟ್ ಆಫ್ ದಟ್ ಕರ್ಸ್ ವಾಸ್ ಸೋ ಟೆರಿಫಿಕ್. ವಿತಿನ್ ನೆಕ್ಸ್ಟ್ ಸೆಕೆಂಡ್ ದ ಫಾದರ್ ಓಪನ್ಡ್ ಹಿಸ್ ಐಸ್. ಆ ಶಾಪದ ತೀಕ್ಷ್ಣತ, ತೀವ್ರತ ಹ್ಯಾಂಗಿತ್ತು ಅಂದರೆ ತಂದೆ ಕಣ್ಣು ಬಿಟ್ಟ. ಎಂಥ ಘನಘೋರವಾಗಿರತಕ್ಕಂಥ ಅಪಚಾರ ಮಾಡಿಬಿಟ್ಟು ಮಗನೇ. ಯಾಕೆ ಅಂತಂದ, ಯಾರು ಗರ್ಭದಲ್ಲಿದ್ದಾಗಲೇ ಕೃಷ್ಣ ಪರಮಾತ್ಮ ಸಂರಕ್ಷಣೆ ಮಾಡಿದನೋ ಅವನಿಗೆ ಮೃತ್ಯುವನ್ನು ತಂದಲ್ಲೋ ನೀನು. ಕೃಷ್ಣ ಪರಮಾತ್ಮ ಅವನನ್ನು ಮೃತ್ಯುವಿನಿಂದ ಸಂರಕ್ಷಣೆ ಮಾಡಿದ, ಅವನಿಗೆ ನಿನ್ನ ಮೃತ್ಯು ತಂದಲ್ಲೋ ನೀನು. ಮಗುವಾಗಬೇಕಾಗಿರೋನು ಮಗುವಾಗೇ ಇರಬೇಕು. ನೀನು ಮಕ್ಕಳಿಗೆ ಕೋಪ ಬರುತ್ತೇನ್ರಿ, ಮಕ್ಕಳಿಗೆ ಕ್ರೋಧನೇನ್ರಿ, ಮಕ್ಕಳು ಎಕ್ಸ್ಪ್ಲೋಸಿವ್ ಆದರೆ ಮಕ್ಕಳೇನ್ರಿ, ಮಕ್ಕಳು ಇನ್ಫ್ಲೇಮಬಲ್ ಆದರೆ ಮಕ್ಕಳೇನ್ರಿ? ಮಕ್ಕಳೆಲ್ಲ ಮಕ್ಕಳು ಹುಟ್ಟಲ್ಲ ನೀನು. ಐ ಡೋಂಟ್ ಓನ್ ಯು ಅಂತ ಹೇಳ್ತಾನೆ. ಮಗು ಅಂತಂದರೆ ಮಗು ಆಗಿರ್ಬೇಕ್ರಿ. ನೀನು ಕೋಪ ಮಾಡ್ಕೊಂಬದೇನು, ನೀನು ಕಮಂಡಲ ತೊಗೊಂಬದೇನು, ನೀನು ನೀರು ಹಾಕೊಂಬದೇನು, ರಾಜ್ಯದ ಚಕ್ರವರ್ತಿಗೆ ನೀನು 7ನೇ ದಿನ ಸಾವಲಿ ಅಂತಕ್ಕಂಥ ಶಾಪ ಕೊಡೋದೇನು, ನಿನ್ನ ಕೋಪ ಏನು, ನಿನ್ನ ಕ್ರೋಧ ಏನು? ನಾನು ಮಾಡಿರತಕ್ಕಂಥ ತಪಸ್ಸು, ಧ್ಯಾನ, ಬದುಕು, ತ್ಯಾಗ ಎಲ್ಲ ವ್ಯರ್ಥ ಆಯಿತು. ಐ ಡೋಂಟ್ ವಾಂಟ್ ಟು ಓನ್ ಯು ಆ್ಯಸ್ ಮೈ ಸನ್. ಮತ್ತೆ ನೀನು ನನ್ನ ಮಗ ಅನ್ನತಕ್ಕಂಥ ಪ್ರೀತಿಗೆ ಪಾತ್ರ ಆಗಬೇಕು ಅಂದರೆ ನವ್ ಅಂಡ್ ಹಿಯರ್, ಈಗಿಂದ ಈಗಲೇ ಕಾಡ್ಗೆ ಹೋಗು, ತಪಸ್ಸಿಗೆ ಕೂತ್ಕೋ, ಅಲ್ಲಿ ತಪಸ್ಸು ಮಾಡು. ಕ್ರೋಧವನ್ನು ಸಂಪೂರ್ಣ ನಿಯಂತ್ರಣ ಮಾಡಿಕೊಂಡು ಸಂಪೂರ್ಣ ಸಹನೆಯನ್ನು, ಶಾಂತಿಯನ್ನು, ಮಮತೆಯನ್ನು, ಪ್ರೀತಿಯನ್ನು, ಭಕ್ತಿಯನ್ನು ನಿನ್ನ ಹಠಕ್ಕೆ ತಗೊಂಡು ಮತ್ತೆ ಬಾ ನೀನು, ಮುಗ್ಧನಾಗ ಬಾ ನೀನು. ಮಕ್ಕಳು ಮುಗ್ಧವಾಗಿರಬೇಕು, ಮಕ್ಕಳು ಪ್ರೀತಿಯಿಂದ ಇರಬೇಕು, ಮಕ್ಕಳು ನಗನಗ್ತಾ ಇರಬೇಕು, ಮಕ್ಕಳು ಪಾಸಿಟಿವ್ ಆಗಿರಬೇಕು, ಮಕ್ಕಳು ಪ್ರೋ ಲೈಫ್ ಇರಬೇಕು, ಮಕ್ಕಳು ಪ್ರೋ ಪೀಪಲ್ ಇರಬೇಕು, ಮಕ್ಕಳು ಮಕ್ಕಳಾಗಿರಬೇಕು. ತಕ್ಷಣ ಯೋಚನೆ ಮಾಡ್ತಾನೆ, ನಾವು ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಹೇಳ್ತಾನೆ, ನಿನ್ನ ಗಾಯತ್ರಿಯ ಸಿದ್ಧಿಯ ಮಹಿಮೆ ಎಷ್ಟು ಅಂದರೆ ಜಗತ್ತಿನ ಯಾವ ತಪಸ್ವಿ ಬಂದರೂ ಕೂಡ ಅವನು ಈ ಶಾಪವನ್ನು ವಿಮುಖ ಮಾಡೋಕ್ಕಾಗೋದಿಲ್ಲ. ಹಿ ಈಸ್ ಗೋಯಿಂಗ್ ಟು ಡೈ. ಅವನು ಸಾಯೋದು ನಿಜ. ನಾವು ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅಂತಂದರೆ ಈಗಿಂದ ಈಗಲೇ ಅವನಿಗೆ ಸುದ್ದಿ ಕಳಿಸ್ಬೇಕು. ಈಗಿಂದ ಈಗಲೇ ಗೌರಮುಖ ಅನ್ನತಕ್ಕಂಥ ಶರವೇಗದಲ್ಲಿ ಹೋಗತಕ್ಕಂಥ ವಿಚಿತ್ರವಾಗಿರತಕ್ಕಂಥ ಶಕ್ತಿ ಇದ್ದಂಥ ಗೌರಮುಖನ ಶಿಷ್ಯನ ಕರೆದರು. ಗೌರಮುಖನಿಗೆ ಹೇಳ್ದ, ಈಗಿಂದ ಈಗಲೇ ಮರುಕ್ಷಣದಲ್ಲಿ ಪರೀಕ್ಷಿತ ರಾಜನಿಗೆ ವಿಷಯವನ್ನು ತಿಳಿಸು. ಪರೀಕ್ಷಿತ ರಾಜನಿಗೆ ಈ ವಿಚಾರವನ್ನು ತಿಳಿಸೋದರಲ್ಲಿ ಅವನು ಸಂಪೂರ್ಣವಾಗಿ ಪಶ್ಚಾತ್ತಾಪದಿಂದ ದಗ್ಧನಾಗಿದ್ದ. ಅವನಿಗೆ ಈ ವಿಚಾರ ಗೊತ್ತಾದರೆ ಏನು, ಹಿ ವಾಸ್ ನಾಟ್ ಪರ್ಟರ್ಬ್ಡ್, ಹಿ ವಾಸ್ ನಾಟ್ ಡಿಸ್ಟರ್ಬ್ಡ್, ಏನು ತಲ್ಲಣ ಆಗಲಿಲ್ಲ. ಅವನು, ಸ್ವಾಮಿ ನಾನು ಮಾಡಿರತಕ್ಕಂಥ ಅಪರಾಧಕ್ಕೆ ಇದು ತುಂಬ ಕಡಿಮೆ ಶಿಕ್ಷೆ ನನಗೆ ಅಂತಂತಾರೆ. ಧರ್ಮದ ಬಗ್ಗೆ ಎಷ್ಟು ವಿಚಿತ್ರವಾಗಿರತಕ್ಕಂಥ ಸ್ಪಂದನ ಆಯಿತು ಅಂತಂದರೆ, ಆಗ ಹೇಳ್ದ, ಆಯಿತು. ಮನೆಗೆ ಬಂದ, ಅರಮನೆಗೆ ಬಂದು ಮಗ ಜನಮೇಜಯರಾಜನ ಕರೆದು ಜನಮೇಜಯರಾಜನಿಗೆ ಪಟ್ಟೆ ಕಟ್ಟಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲ ಬಿಟ್ಟು ನಾರು ಮಡಿಯನ್ನು ತೊಟ್ಟು ಗಂಗಾ ತೀರಕ್ಕೆ ಬಂದ.
ಗಂಗಾ ತೀರಕ್ಕೆ ಅವನು ಬಂದ ತಕ್ಷಣ ಗಂಗಾ ತೀರದಲ್ಲಿ ಆಶ್ಚರ್ಯ ಏನು ಅಂತಂದರೆ ಅವನು ಬರೋ ಹೊತ್ತಿಗೆ ಅನೇಕ ಜನ ಋಷಿಗಳು ಮುನಿಗಳು ಆಗಲೇ ಬಂದಿದ್ದಾರೆ. ತಕ್ಷಣದಲ್ಲಿ ಅಲ್ಲಿ ನಿಂತ್ಕೊಂಡು ಅವನು ಹೇಳ್ತಾನೆ, ದ್ವಿಜೋಪಸೃಷ್ಟ ಕೂಕಸ್ತಕ್ಷಕೋವ ದಶತ್ತುಲಂ ಗಾಯತ ವಿಷ್ಣುಗಾತಾಹ. ಹೇಳ್ದ, ಯಾರು ನನಗೆ ಶಾಪ ಕೊಟ್ಟಿದ್ದಾರೋ ಆ ಮಗುವಿಗೆ ಇಲ್ಲಿಂದಲೇ ನನ್ನ ದೀರ್ಘದಂಡ ಸಾಷ್ಟಾಂಗ ನಮಸ್ಕಾರ. ನಾನು ಇಡೀ ಜನ್ಮ ಪೂರ್ತಿ ಚಕ್ರವರ್ತಿಯಾಗಿದ್ದರೂ ಕೂಡ ಇಷ್ಟು ಜನ ಋಷಿಗಳು ಮುನಿಗಳು ತಪಸ್ವಿಗಳು ಮಹರ್ಷಿಗಳು ದೇವರ್ಷಿಗಳು ಬ್ರಹ್ಮರ್ಷಿಗಳು ಒಟ್ಟಿಗೆ ಬಂದು ನನಗೆ ಆಶೀರ್ವಾದ ಈ ಜನ್ಮದಲ್ಲಿ ಮಾಡ್ತಾ ಇರಲಿಲ್ಲ. ಎಲ್ಲ ಬಂದಿದ್ದೀರಾ, ನಾನು ಹೋಗ್ತಿದ್ದೀನಿ ಅಂತಂದ್ಬಿಟ್ಟು. ಯಾರ್ಯಾರು ಬಂದಿದ್ರು? ಅತ್ರಿಗಳು ಬಂದಿದ್ರು, ವಸಿಷ್ಠರು ಬಂದಿದ್ರು, ವಿಶ್ವಾಮಿತ್ರರು ಬಂದಿದ್ರು, ಚವನರು ಬಂದಿದ್ರು, ಅರಿಷ್ಟನೇಮಿ, ಭೃಗು, ಆಂಗಿರಸ, ಪರಾಶರ, ಪರಶುರಾಮ, ಇಂದ್ರಪ್ರಮದ, ಮೇಧಾತಿಥಿ, ದೇವಲ, ಭರದ್ವಾಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಔರ್ವ, ಅಗಸ್ತ್ಯ, ವ್ಯಾಸ, ನಾರದ, ಎಲ್ಲ ದೇವರ್ಷಿ ರಾಜರ್ಷಿ ಬ್ರಹ್ಮರ್ಷಿ ತಪಸ್ವಿಗಳು ಅಷ್ಟು ಜನವೂ ಬಂದು ನೆರೆದಿದ್ದಾರೆ. ಅವರನ್ನೆಲ್ಲ ಕಂಡು ಅಲ್ಲಿ ದೂರದಿಂದಲೇ ಕೈ ಮುಗಿದ, ಧನ್ಯ ಧನ್ಯ ನಾನು ಅಂತಂದುಕೊಂಡ. ಅವನಂದ, ಆ ಮಗು ಶೃಂಗಿ ಕೊಟ್ಟಿರೋದು ಶಾಪ ಅಂತಲ್ಲ, ಅದು ನನಗೆ ವರ. ಎಷ್ಟು ಜನ ಮಹರ್ಷಿಗಳು ಬಂದು ನನಗೆ ಒಟ್ಟಿಗೆ ಅನುಗ್ರಹ ಮಾಡ್ತೀರಾ ಅಂತಂದರೆ ಜನ್ಮದಲ್ಲಿ ಸಾಧ್ಯ ಆಯಿತಾ? ಹೇಳ್ತಾ ಇದ್ದಾನೆ, ತಕ್ಷಕ ಬಂದು ಒಂದು ವಾರ ಅಲ್ಲ, ಈಗಲೇ ಬಂದು ಕಚ್ಚಿ ನನ್ನನ್ನು ಕೊಂದರೂ ಪರವಾಗಿಲ್ಲ, ನನ್ನ ಜನ್ಮಾಂತರದ ಸುಕೃತ ಅನ್ನತಕ್ಕಂಥ ರೀತಿಯಲ್ಲಿ ಸಮಸ್ತ ಋಷಿಗಳು ಬಂದು ಒಟ್ಟಿಗೆ ಪರಮಾತ್ಮನ ದಿವ್ಯ ಮಂಗಳ ಸಂಕೀರ್ತನೆಯನ್ನು ಹಾಡಿ ನನಗೆ ಅನುಗ್ರಹ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಮತ್ತೆ ಹೇಳ್ತೀಯಾನೆ, ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿಪ್ರಸಂಗಶ್ಚ ತದಾಶ್ರಯೇಶು ಮಹತ್ಸುಯಾಮ್ಯಾಮ್ ಉಪಯಾಮಿ ಸೃಷ್ಟಿ ಮೈತ್ರಸ್ತು ಸರ್ವತ್ರ ನಮೋ ದ್ವಿಜೇಭಿಯ. ನನಗೆ ಎಷ್ಟು ಜನ್ಮಗಳು ಬರಲಿ, ಇನ್ನೆಷ್ಟು ಜನ್ಮಗಳಲ್ಲಿ ಪರಮಾತ್ಮನಲ್ಲಿ ಅನಂತವಾಗಿರತಕ್ಕಂಥ ಪ್ರೀತಿ ಇರಲಿ, ನಿಮ್ಮಂಥ ಮಹಾತ್ಮರಲ್ಲಿ ಅನಂತವಾಗಿರತಕ್ಕಂಥ ಭಕ್ತಿ ಇರಲಿ. ನನಗೆ ಹಿರಿಯರಲ್ಲಿ ಉತ್ತಮರಾದವರಲ್ಲಿ ತಪಸ್ವಿಗಳಾದವರಲ್ಲಿ ತೇಜಸ್ವಿಗಳಾದವರಲ್ಲಿ ಭಕ್ತಿ ಇರಲಿ, ಪರಮಾತ್ಮನ ಸ್ಮರಣೆ ನಿರಂತರವಾಗಿರಲಿ, ಎಲ್ಲರಲ್ಲಿ ಮೈತ್ರಿ ಯಾವಾಗಲೂ ಇರಲಿ. ಎಲ್ಲರಿಗೆ ನನ್ನ ನಮಸ್ಕಾರ. ನಾನು ಸಾವು ಅನ್ನತಕ್ಕಂಥ ಹಾವಿನ ಬಾಯಿನಲ್ಲಿ ನಿಧಾನವಾಗಿ ಇಳಿತಾ ಇದ್ದೀನಿ. ಇರೋದಿನ್ನು 7 ದಿನ ಸಾವಿನ ಅಂಚಿನಲ್ಲಿರತಕ್ಕಂಥವನು, ಈ ದೇಹದಿಂದ ಮುಕ್ತನಾಗ್ತಾ ಇರತಕ್ಕಂಥವನು ಮಾಡಬೇಕಾದ ಕೆಲಸ ಏನು ಸ್ವಾಮಿ ಅಂತ ಎಲ್ಲರೂ ಕೇಳ್ತಾನೆ. ಸಾವು ಅನ್ನತಕ್ಕಂಥ ಇನ್ ದ ಈವ್ನಿಂಗ್ ಆಫ್ ಲೈಫ್ ನಾನು ಏನು ಮಾಡಬೇಕು ದಯವಿಟ್ಟು ಹೇಳಿ ಅಂತ ಕೇಳ್ತಿದ್ದಾರೆ. 7 ದಿನ ಇದೆ, ಕಣ್ಣಿಗೆ ಕಾಣ್ತಾ ಇದೆ, ನನಗೆ ಹೊರಟು ಹೋಗ್ತಾ ಇದ್ದೀನಿ, ಅಸಹಾಯಕನಾಗಿದ್ದೀನಿ, ಏನು ಮಾಡಬೇಕು ಸ್ವಾಮಿ? ಆಗ ಒಬ್ಬೊಬ್ಬರನ್ನು ಹೇಳ್ತಾರೆ, ಯಾಗ ಮಾಡೋ, ಯೋಗ ಮಾಡೋ, ದಾನ ಮಾಡೋ, ಧರ್ಮ ಮಾಡೋ, ತಪಸ್ಸು ಮಾಡೋ, ಏನೇನೋ ವಿಚಾರಗಳು ಪ್ರಸ್ತಾಪ ಆಯಿತು. ಎಲ್ಲ ಆಗ್ತಾ ಇರೋವಾಗ ಇದ್ದಕ್ಕಿದ್ದಾಗೆ ಕೋಟಿ ಸೂರ್ಯ ಪ್ರಭೆಯ ಪ್ರಕಾಶ ಕಂಗೊಳಿಸಿದರೆ ಹೇಗೆ ಆ ರೀತಿಯಲ್ಲಿ ಒಂದು ಕಡೆಯಿಂದ ಪ್ರಕಾಶ ಬಂತು. ಸಮಸ್ತ ಋಷಿಮುನಿಗಳು ಆ ಕಡೆ ತಿರುಗಿ ನೋಡಿದರು. ಪರೀಕ್ಷಿತ್ ರಾಜ ಆ ಕಡೆ ನೋಡ್ತಾ ಇದ್ದಾರೆ. ಯಾರು ಬಂದರು? ಒಬ್ಬ ವ್ಯಕ್ತಿ ಬಂದರು. ಅಲ್ಲಿ ಅವರು ಹುಚ್ಚರಾಗಿದ್ದರು, ಅವಧೂತರಾಗಿದ್ದರು, ಏನು ಗೊತ್ತಾಗದ ಹಾಗಿದ್ದರು, ಮುಗ್ಧರಾಗಿದ್ದರು. ತತ್ರಾಗಮದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗ ಮಠ ಮಾನವನಪೇಕ್ಷ ಅಲಕ್ಷ್ಯಲಿಂಗೋ ನಿಜ ಲಾಭೇನ ದೃಷ್ಟ ವೃತಶ್ಚ ಬಾಲೈರ್ ಅವಧೂತ ವೇಷ. ಬಾಲಕರಿದ್ದ ಹಾಗೆ, ಸುಂದರಿದ್ದ ಹಾಗೆ, 16 ವರ್ಷದವರಿದ್ದ ಹಾಗೆ, ಅವಧೂತ ವೇಷದಲ್ಲಿದ್ದ ಹಾಗೆ ಬಂದರಂತೆ. ಯಾರು? ಭಗವಾನ್ ವ್ಯಾಸಪುತ್ರರಾಗಿರತಕ್ಕಂಥ ಶುಕಮುನಿಗಳು ಬಂದರು. 16 ವರ್ಷದ ಸುಂದರ ತರುಣರು ಬಂದರು. ಅವಧೂತರಿದ್ದಾಗಿದ್ದರು, ಹುಚ್ಚರಿದ್ದಾಗಿದ್ದರು, ಮುಗ್ಧರಿದ್ದಾಗಿದ್ದರು, ಮೂಕರಿದ್ದಾಗಿದ್ದರು. ಆದರೆ ಜ್ಞಾನದ ನಿಧಿಯಾಗಿದ್ದರು, ಜ್ಞಾನದ ನಿಕ್ಷೇಪ ಆಗಿದ್ದರು. ಮೇಲು ನೋಟಕ್ಕೆ ಹುಚ್ಚರ ಹಾಗೆ ಸಾಧಾರಣ ಜನಗಳ ಕಣ್ಣಿಗೆ ಕಂಡರೂ ಕೂಡ ಪರೀಕ್ಷಿತ್ ರಾಜನಿಗೆ ಗೊತ್ತಾಯಿತು, ಅನರ್ಘ್ಯ ರತ್ನ, ಜ್ಞಾನ ನಿಧಿ, ತಪೋನಿಧಿ ಬಂದರು. ತಕ್ಷಣ ಅವರ ಕಾಲಿಗೆ ಬಿದ್ದ, ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಅರ್ಘ್ಯ ಪಾದ್ಯ ಆಚಮನ ಆಸನಗಳಿಂದ ಅವ್ರನ್ನ ಸತ್ಕಾರ ಮಾಡಿಬಿಟ್ಟು ಪ್ರಶ್ನೆ ಕೇಳ್ತಿದ್ದಾರೆ. ಯತ್ ಶ್ರೋತವ್ಯಂ ಯಥೋ ಜಾಪ್ಯಂ ಯತ್ ಕರ್ತವ್ಯಂ ರೂಪಿಸದ ಸ್ಮರ್ತವ್ಯಂ ಭಜನೀಯಂ ಬ್ರೂಹಿ ಯದ್ವಾ ವಿಪರ್ಯಯಂ. ಸ್ವಾಮಿ, ನಾನು ಮರಣವನ್ನು ಸಮೀಪಿಸಿದ್ದೀನಿ, ಇನ್ನು 6 ದಿನ ಅಷ್ಟೇ ನನಗಿರೋದು. 7ನೇ ದಿನ ನಾನು ಮೃತನಾಗ್ತಾ ಇದ್ದೀನಿ. ಈ ನಾನು ಸಾವು ಅನ್ನತಕ್ಕಂಥ ಹಾವಿನ ಬಾಯೊಳಗೆ ಹೋಗ್ತಾ ಇರತಕ್ಕಂಥ ನಾನು ಈಗ ಏನು ಪೂಜೆ ಮಾಡಬೇಕು, ಏನು ಸ್ಮರಣೆ ಮಾಡಬೇಕು, ಏನು ಭಜಿಸಬೇಕು, ಏನು ತ್ಯಜಿಸಬೇಕು, ದಯವಿಟ್ಟು ನನಗೆ ಹೇಳಿ ಸ್ವಾಮಿ. ಆಗ ಶುಕಾಚಾರ್ಯ ಹೇಳ್ತಿದ್ದಾರೆ, ಶ್ರುತವ್ಯಾನಿಹ ರಾಜೇಂದ್ರ ನೃಣಾಂ ಸಂಧಿ ಸಹಸ್ರಶಃ ಅಪಶ್ಯತ ಮಾತ್ವತತ್ವಂ ಗೃಹೇಶು ಗೃಹಮೇದಿನ. ಪರೀಕ್ಷಿತ್ ರಾಜ, ನೀನು ತುಂಬ ಒಳ್ಳೆ ಪ್ರಶ್ನೆ ಮಾಡಿದ್ಯಾ. ಇದು ನೀನು ಒಬ್ಬನೇ ಅಲ್ಲಪ್ಪ, ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರತಕ್ಕಂಥ ಪ್ರಶ್ನೆ. ಎಲ್ಲ ಸಂಸಾರ ಸಾಗರದಲ್ಲಿ ಪೂರ್ತಿ ಮುಳುಗೋಗಿರತಕ್ಕಂಥವ್ರು ಎಷ್ಟು ಜನಕ್ಕೆ ಈ ಪ್ರಶ್ನೆ ಬಂದಿದೆ. ಎಲ್ಲ ಸಾವು ಅನ್ನತಕ್ಕಂಥ ಹಾವಿನ ಬಾಯೊಳಗೆ ನಿಧಾನವಾಗಿ ಹೋಗ್ತಾ ಇದ್ದಾರೆ. ಅದನ್ನು ಗೊತ್ತಿಲ್ಲದೆ ಅಥವಾ ಗೊತ್ತಿದ್ರೂ ಗೊತ್ತಿಲ್ಲ ಅನ್ನತಕ್ಕಂಥ ಮನಸ್ಸು ಮಾಡಿಕೊಂಡು ನಗನಗ್ತಾ ಪ್ರಪಂಚದ ಕಡೆ ಮುಖ ಹಾಕ್ಕೊಂಡಿದ್ದಾರೆ. ಈ ಪ್ರಶ್ನೆ ನಿನಗೊಬ್ಬನಿಗಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಹೇಳ್ತೀನಿ ಕೇಳು ಅಂತ ಹೇಳ್ತಿದ್ದಾರೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಸಾವು ಅನ್ನತಕ್ಕಂಥದ್ದು ಎಲ್ಲರಿಗೂ ಅವನು ಹೇಳ್ತಾನೆ, 7 ದಿನ ಇದೆ, ಬೇಗ ಹೇಳಿ ಸ್ವಾಮಿ ಅಂತಾನೆ. ಅವ್ರು ಹೇಳ್ತಾರೆ, 7 ದಿನ ಇದೆಯಲ್ಲ, ನೀನೇ ಭಾಗ್ಯವಂತ. ಯಾಕೆ ಅಂತಾರೆ,
ಪ್ರಪಂಚದಲ್ಲಿ ಇನ್ನು 7 ದಿನ ಬದುಕಿರ್ತೀನಿ ಅಂತ ಖಚಿತವಾಗಿ ನಿಶ್ಚಿತವಾಗಿ ಹೇಳತಕ್ಕಂಥ ಒಬ್ಬ ಧೀರ ಇದ್ರೆ ನೀನು ಒಬ್ಬರೇನಪ್ಪ. ಪ್ರಪಂಚದ ಎಲ್ಲರೂ ಕೂಡ ಇವತ್ತು ನಾಳೆನೋ 1 ಗಂಟೆನೋ 2 ಗಂಟೆನೋ ನಾಳದ್ದು ಏನು ಅನಿಶ್ಚಯ, ಪ್ರತಿಯೊಬ್ಬರು ನಿನಗಿಂತ ವಿಕಾರವಾಗಿದ್ದಾರೆ. ಆದ್ದರಿಂದ ನಿನ್ನ ಪ್ರಶ್ನೆಯ ಅರ್ಥವನ್ನು ಎಲ್ಲರೂ ತಿಳ್ಕೋಬೇಕಾಗಿದೆ. ಆ ಉತ್ತರ ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಪ್ರಪಂಚ ಹೇಗಿದೆ ಅಂತ ವ್ಯಾಸರ ಶುಕಮಹಾಮನಿಗೆ ಹೇಳ್ತಿದ್ದಾರೆ. ಸಮುದ್ರದ ಕಡೆಗೆ ಒಂದು ಪಕ್ಷಿ ಹಾರು ಬಂತು. ಆ ಸಮುದ್ರದಲ್ಲಿ ಒಂದು ಹೆಣ ತೇಲ್ಕೊಂಡು ಹೋಗ್ತಾ ಇದೆ. ಹಕ್ಕಿ ಆ ಹೆಣ ನೋಡಿತು. ರಕ್ತದ ಮೇಲೆ, ಮಾಂಸದ ಮೇಲೆ, ದುಡ್ಡಿನ ಮೇಲೆ, ಕಾಸಿನ ಮೇಲೆ, ಭೋಗದ ಮೇಲೆ, ಭಾಗ್ಯದ ಮೇಲೆ, ಬಂಗಲೆ ಮೇಲೆ, ಕಾರಿನ ಮೇಲೆ ಆಸೆ. ಹೆಣನ ನೋಡಿದ ತಕ್ಷಣ ಇದಕ್ಕೆ ಆಸೆ, ರಕ್ತ ಸಿಗುತ್ತೆ, ಮಾಂಸ ಸಿಗುತ್ತೆ, ಸುಲಭವಾಗಿ ಸಿಗುತ್ತಲ್ಲ, ಅದು ಬೇಕಾದಷ್ಟು ಸಿಗುತ್ತೆ, ಸಮೃದ್ಧವಾಗಿ ಸಿಗುತ್ತೆ. ಕಷ್ಟಪಟ್ಟುಕೊಂಡು ಸಮುದ್ರದ ಮೇಲೆ ಹಾರಿಕೊಂಡು ಬಂದು ಹರಿತಾ ಇರತಕ್ಕಂತಹ ಸಮುದ್ರದ ಮಧ್ಯದಲ್ಲಿ ತೇಲಿ ಹೋಗ್ತಾ ಇರತಕ್ಕಂಥ ಆ ಹೆಣದ ಮೇಲೆ ಕೂತ್ಕೊಳ್ತು. ಕೊಕ್ಕ ಹಾಕಿ ನಿಧಾನವಾಗಿ ಒಂದು ಸ್ವಲ್ಪ ರಕ್ತವನ್ನು, ಮಾಂಸವನ್ನು ತಗೊಳ್ತು. ರುಚಿ ಹತ್ತು, ಚಪಲ ಜಾಸ್ತಿ ಆಯಿತು, ಚಪ್ಪರಿಸ್ತು. ಆ ರಕ್ತದಲ್ಲಿ, ಆ ಮೂಳೆಯಲ್ಲಿ, ಆ ಮಾಂಸದಲ್ಲಿ, ಅದರಲ್ಲಿ ಸಂಪೂರ್ಣ ಮಗ್ಗನಾಗಿ ಹೋಗಿದೆ. ಎಷ್ಟೋ ದಿನಗಳಾಗಿದೆ, ತಿಂಗಳುಗಳಾಯಿತು, ಎಷ್ಟೋ ದಿನ ಆಗಿದೆ. ಸಮುದ್ರದ ಮಧ್ಯಕ್ಕೆ ಬಂದುಬಿಟ್ಟಿದೆ. ಜಗತ್ತಿನ ಎಚ್ಚರ ಇಲ್ಲ. ಹೊರಗಡೆ ಏನಾಗ್ತಿದೆ ಗೊತ್ತಿಲ್ಲ, ಎತ್ತಕ್ಕೆ ಬಂದಿದ್ದೀನಿ ಗೊತ್ತಿಲ್ಲ, ಎಲ್ಲಿಗೆ ಬಂದಿದ್ದೀನಿ ಗೊತ್ತಿಲ್ಲ, ಏನು ಮಾಡಿದ್ದೀನಿ ಗೊತ್ತಿಲ್ಲ, ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ಬರೇ ಅದರಲ್ಲಿ ಮಗ್ನಾಗೋಗಿದೆ, ಭೋಗದಲ್ಲಿ ಮಗ್ನಾಗೋಗಿದೆ. ತಿನ್ನೋದು, ಊಟ, ಸವಿ, ರುಚಿ, ನಾಲಿಗೆ. ಹೊಟ್ಟೆ ತುಂಬಿತು, ಪೂರ್ತಿ ಹೊಟ್ಟೆ ತುಂಬಿತು. ಈಗ ಎಚ್ಚರ ಆಯಿತು, ಹೋಗಬೇಕು, ವಾಪಸ್ ಅಂದ್ಕೊಳ್ತು. ನೋಡುತ್ತೆ ಎಲ್ಲಿಗೆ ಬಂದಿದೆ, ಸಮುದ್ರದ ಮಧ್ಯಕ್ಕೆ ಬಂದಿದೆ. ತಾನು ವಾಪಸ್ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಹಾರಿದ್ರೂ ದಡ ಸೇರ್ಕೊಂಬಕ್ಕಾಗೋದಿಲ್ಲ, ದಡ ಸಿಗೋದಿಲ್ಲ. ಆ ಸ್ಥಿತಿಗೆ ಬಂದಿದ್ದಾರೆ ಪ್ರಪಂಚ. ಶುಕಮಹಾಮನಿಗೆ ಹೇಳ್ತಿದ್ದಾರೆ, ಇನ್ನು ಉಳಿದಿರೋದು ಅನಿವಾರ್ಯ ಏನು ಅಂದರೆ ಸಾವೊಂದೇ. ಈಗ ನೀನು ಹೇಳ್ದಿ 6 ದಿನ ನಿನಗೆ ಸಮಯ ಇರತಕ್ಕಂಥದ್ದು ಅಂತ. 6 ದಿನ ತುಂಬ ಹೊತ್ತಾಯಿತು. ಯಾಕೆ ಅಂದರೆ ಕಥೆ ಹೇಳ್ತಿದ್ದಾರೆ, ಕಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಆ ಕಟ್ವಾಂಗ ಅನ್ನತಕ್ಕಂಥ ರಾಜ ಅವನು ದೇವತೆಗಳಿಗೆ ರಾಕ್ಷಸರ ವಿರುದ್ಧ ಯುದ್ಧದಲ್ಲಿ ಸಹಾಯ ಮಾಡ್ತಾ ಇದ್ದ. ಒಂದು ಯುದ್ಧಕ್ಕೆ ಹಾಗೆ ಕರ್ಕೊಂಡು ಹೋದ, ದೇವೇಂದ್ರ ಕರ್ಕೊಂಡು ಹೋದ. ಘನಘೋರ ಯುದ್ಧ ಆಯಿತು. ಪೂರ್ತಿ ಸಹಾಯ ಮಾಡಿದ ಮೇಲೆ ದೇವತೆಗಳಿಗೆ ಗೆದ್ದರು. ಅವನಿಗೆ ಎಷ್ಟು ಆಯಾಸ ಆಗೋಗಿತ್ತು, ದೇಹಕ್ಕೆ ಮನಸ್ಸಿಗೆ ಎಷ್ಟು ಆಯಾಸ ಆಗಿತ್ತು ಅಂದರೆ ತಕ್ಷಣ ದೇವಲೋಕದ ಗೆಸ್ಟ್ ಹೌಸ್ನಲ್ಲೇ ರೆಸ್ಟ್ ತಗೊಳ್ತೀನಿ ಅಂತ ಮಲ್ಕೊಂಡ. ಎಷ್ಟೋ ದಿನ, ಎಷ್ಟೋ ತಿಂಗಳು, ಎಷ್ಟೋ ವರ್ಷ ಆಯಿತು. ಮಲ್ಕೊಂಡ. ಎದ್ದ ತಕ್ಷಣದಲ್ಲಿ ಚಿತ್ರಗುಪ್ತನ ಹತ್ರ ಬಂದ. ನನಗೆ ಇನ್ನೂ ಆಯುಸ್ ಎಷ್ಟಿದೆ ನೋಡು, ಲೆಡ್ಜರ್ ತೆಗೆದು ನೋಡು. ಅವನು ನೋಡಿ ಇನ್ನೊಂದು ಘಳಿಗೆ ಇದೆ, ಇನ್ನು 2 ಮುಹೂರ್ತ ಇದೆ ಅಷ್ಟೇ ನಿನಗೆ. ಅಯ್ಯೋ, ಇನ್ನೂ 2 ಮುಹೂರ್ತ ಇದೆಯಲ್ಲ, ಬೇಕಾದಷ್ಟು ಆಯಿತು ಅಂದ. ತನ್ನ ಯೋಗ ಶಕ್ತಿಯಿಂದ ತಕ್ಷಣದಲ್ಲಿ ಭೂಮಿಗೆ ಬಂದ, ತನ್ನ ಊರಿಗೆ ಬಂದ, ತನ್ನ ಅರಮನೆಗೆ ಬಂದ. ಮಗನ ಕರೆದ, ಮಗನಿಗೆ ಕಿರೀಟ ಇಟ್ಟ, ಕತ್ತಿ ಕೊಟ್ಟ, ಆಶೀರ್ವಾದ ಮಾಡಿದ, ರಾಜಮುದ್ರೆ ಕೊಟ್ಬಿಟ್ಟು ನೀನು ಪಟ್ಟ ಕಟ್ಟಿದ್ದೀನಿ ಅಂತಂದ. ಅಂದುಬಿಟ್ಟು ಯೋಗ ಮುದ್ರೆಯಲ್ಲಿ ಕೂತ್ಕೊಂಡ, ಪರಮಾತ್ಮನ ಸ್ಮರಣೆ ಮಾಡಿಕೊಂಡ, ಯೋಗಾಗ್ನಿಯನ್ನು ಇನ್ವೋಕ್ ಮಾಡಿಕೊಂಡ, ದಹಿಸಿ 1 ಕ್ಷಣ 2 ಮುಹೂರ್ತದಲ್ಲಿ ಸಾಧನ ಮಾಡ್ಕೊಂಬಿಟ್ಟ. ಸಾಧನ ಮಾಡ್ಕೊಂಡು ಮನಸ್ಸಿತ್ತು ಅಂತಂದರೆ ಎಷ್ಟು ನಿಮಿಷ ಆದರೆ ಏನಪ್ಪ. ಆ ಮನಸ್ಸೇ ಇಲ್ಲ ಅಂದರೆ 90 ವರ್ಷ ಬದುಕಿ ಏನು ಪ್ರಯೋಜನ? ಆದ್ದರಿಂದ 7 ದಿನ ಇದೆಯಲ್ಲ, ಅದ್ಭುತವಾದ ಸಮಯ. ಏನು ಯೋಚನೆ ಮಾಡಬೇಡ, ನಿಧಾನವಾಗಿ ಕೇಳು ಅಂತ ಹೇಳಿ ಅವರು ಈಗ ಭಾಗವತದ ಪ್ರಾರಂಭವನ್ನು ಶುಕಮಹಾಮನಿಗಳು ಮಾಡ್ತಿದ್ದಾರೆ. ಮಹಾಪ್ರಳಯ ಆದಮೇಲೆ ಶ್ರೀಮನ್ನಾರಾಯಣ ಯೋಗ ನಿದ್ರೆಯಲ್ಲಿದ್ದ. ತ್ರಿಕೋಣಗಳೆಲ್ಲ ಸಮತೋಲನ ಸ್ಥಿತಿಯಲ್ಲಿತ್ತು, ಯಾವ ಕ್ರಿಯೆಯೂ ಇರಲಿಲ್ಲ. ಕಾಲದ ತರಂಗಗಳಿಂದ ತ್ರಿಗುಣಗಳ ಸಮತೋಲನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಇದ್ದಕ್ಕಿದ್ದ ಹಾಗೆ ನಾರಾಯಣನ ನಾಭಿಯಿಂದ ಒಂದು ಪುಷ್ಪ, ಒಂದು ಹೂವ, ಒಂದು ಕಮಲ, ಅದ್ಭುತ ಕಮಲ, ಬ್ರಹ್ಮಾಂಡ ಕಮಲ. ಆ ಅದ್ಭುತವಾಗಿರತಕ್ಕಂಥ ಕಮಲ ಯೋಗ ನಿದ್ರೆಯಲ್ಲಿ ಮಲಗಿರತಕ್ಕಂತಹ, ಪ್ರಳಯ ಜಲದಲ್ಲಿ ಮಲಗಿರತಕ್ಕಂತಹ ನಾರಾಯಣನ ಹೊಕ್ಕಳಿನಿಂದ ಅದ್ಭುತವಾದ ಕಮಲ ಒಂದು ಮೂಡಿ ಬಂತು. ಆ ಕಮಲ ಎಷ್ಟು ಮೇಲುಗಡೆ ಬಂತು ಅಂತಂದರೆ, ಕಮಲದ ಒಳಗಿನಿಂದ ಒಂದು ವ್ಯಕ್ತಿ ಬಂದಾಗಾಯಿತು, ಒಂದು ಶಕ್ತಿ ಬಂದಾಗಾಯಿತು. ಆ ವ್ಯಕ್ತಿ, ಆ ಶಕ್ತಿ 4 ದಿಕ್ಕುಗಳಿಗೆ ಒಂದೇ ಸಲ 4 ದಿಕ್ಕುಗಳನ್ನು ನೋಡತಕ್ಕಂಥ ಶಕ್ತಿ ಪಡ್ಕೊಂಡಿತ್ತು. 4 ದಿಕ್ಕಿಗೂ ಒಂದೇ ಸಲ ನೋಡ್ತು. ಆಗ ಅದಕ್ಕೆ ಗೊತ್ತಾಯಿತು, ನನಗೆ 4 ತಲೆಗಳಿದೆ ಅಂತ. ಅವನೇ ಚತುರ್ಮುಖ ಬ್ರಹ್ಮ. ನಾರಾಯಣನ ಹೊಕ್ಕಳಿನಿಂದ ಬಂದಿರತಕ್ಕಂತಹ ಕಮಲದಲ್ಲಿ, ಬ್ರಹ್ಮ ಕಮಲದಲ್ಲಿ ಬಂದಿರತಕ್ಕಂಥವನು 4 ಮುಖಗಳಿದ್ದಂತಹ ಚತುರ್ಮುಖ ಬ್ರಹ್ಮ ಬಂದ ತಕ್ಷಣ ನಾನು ಯಾರು, ನಾನೇನು ಮಾಡಬೇಕು, ಗೈಡೆನ್ಸ್ ಬೇಕು, ಡೈರೆಕ್ಷನ್ ಬೇಕು ನನಗೆ.
ಆಗ ಒಂದು ಧ್ವನಿ ಅನುರಣನ ಆಯಿತು, ಒಂದು ಧ್ವನಿ ರಿಸೌಂಡಿಂಗ್ ಅಂಡ್ ರಿಬೌಂಡಿಂಗ್ ಇಂಪ್ಯಾಕ್ಟ್ ಅವನ ಕಿವಿಗೆ ಬಿತ್ತು. ತದ್ದಿ ತಪಃ ತದ್ದಿ ತಪಃ ತದ್ದಿ ತಪಃ, ತಪಸ್ಸು ಮಾಡು ತಪಸ್ಸು ಮಾಡು ತಪಸ್ಸು ಮಾಡು. The first message, the first direction and the first signal that has been given by the God to his creation, ತಪಸ್ಸು ಮಾಡು ಧ್ಯಾನ ಮಾಡು, ತಪಸ್ಸು ಮಾಡು ಧ್ಯಾನ ಮಾಡು. ಜೀವನದ ಕಡೇ ಘಳಿಗೆನಲ್ಲಿ ಯಾರೂ ಸಂಗಡ ಬರದೇ ಇದ್ದಾಗ ಮಾಡಬೇಕಾಗಿರೋದು ತಪಸ್ಸು, ಧ್ಯಾನ, ಪರಮಾತ್ಮನ ಸ್ಮರಣೆ. ಆಗ ಬ್ರಹ್ಮ ತಪಸ್ಸು ಮಾಡಿದ, ಅದ್ಭುತವಾದ ತಪಸ್ಸು ಮಾಡಿದಾಗ ಆಗ ಪರಮಾತ್ಮನಿಂದ ಪ್ರೇರಣೆ ಬಂತು, ನೀನು ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡು. ಪರಮಾತ್ಮನಿಂದ ಪ್ರೇರಣೆ ಬಂದಾಗ, ಆದೇಶ ಬಂದಾಗ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡು ಅಂತ ಬ್ರಹ್ಮದೇವರು ಆಗ ಪೂರ್ತಿ ಪರಮಾತ್ಮನ ಧ್ಯಾನ ಮಾಡ್ತಿದ್ದ, ಪರಮಾತ್ಮನ ತಪಸ್ಸಿನಲ್ಲಿದ್ದ. ಆ ದೈವಿಕವಾಗಿರತಕ್ಕಂಥ ಮನಸ್ಥಿತಿ, ಸಾತ್ವಿಕವಾಗಿರತಕ್ಕಂಥ ಮನಸ್ಥಿತಿ, ಪರಮ ಸಾತ್ವಿಕವಾಗಿರತಕ್ಕಂಥ, ಪರಮ ದೈವಿಕವಾಗಿರತಕ್ಕಂಥ, ಪರಮ ಧಾರ್ಮಿಕವಾಗಿರತಕ್ಕಂಥ ಆ ಉತ್ಕೃಷ್ಟ ಮನಸ್ಥಿತಿಯಲ್ಲಿ ಆಗ ಪರಮಾತ್ಮನ ಆದೇಶದಂತೆ ತಾನು ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡೋದಕ್ಕೆ ಪ್ರೇರಣೆಯನ್ನು ಬ್ರಹ್ಮ ತನ್ನ ಮನಸ್ಸಿಗೆ ಕೊಟ್ಟ. ಮನಸ್ಸಿಗೆ ಕೊಟ್ಟ ತಕ್ಷಣ ಮನಸ್ಸಿನಿಂದ ಮೂಡಿ ಬಂದರು ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅನ್ನತಕ್ಕಂಥ 4 ಜನ ಧುಮುಕಿದರು. ಧುಮುಕಿದ ತಕ್ಷಣದಲ್ಲಿ ಅವರಿಗೆ ಹೇಳ್ದ, ನಾನು ನಿಮ್ಮನ್ನು ನಿರ್ಮಾಣ ಮಾಡಿದೆ, ನೀವು ಸೃಷ್ಟಿಕ್ರಿಯೆಯನ್ನು ಪ್ರಾರಂಭ ಮಾಡಿ. ಅವರು ಹೇಳಿದರು, ಸೃಷ್ಟಿಕ್ರಿಯೆ ಅನ್ನತಕ್ಕಂಥದ್ದು ರಾಜಸ, ನಮಗೆ ಅಗತ್ಯ ಇಲ್ಲ. ನಮಗೆ ನೀನು ನಮ್ಮನ್ನು ಸೃಷ್ಟಿ ಮಾಡಿದಾಗ ದೇವರ ಸ್ಮರಣೆಯಲ್ಲಿದ್ದೇ ನಾವು ಈಗಲೇ ವೈಕುಂಠಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡಬೇಕು, ನಮಗೆ ಸೃಷ್ಟಿ ಕಾರ್ಯ ಬೇಕಾಗಿಲ್ಲ. ತಕ್ಷಣ ದೇವರನ್ನು ನೋಡಿ ಹೊರಟೆ ಬಿಟ್ಟರವರು. ನನ್ನ ಮೊಟ್ಟ ಮೊದಲ ಸೃಷ್ಟಿ, ನನ್ನ ಮಕ್ಕಳೇ ನನಗೆ ರೆಬೆಲ್ ಆದ್ರಲ್ಲ ಅಂತ ಸ್ವಲ್ಪ ಕೋಪ ಬಂದಂತೆ. ಕೋಪ ಬಂದಾಗ ಸ್ವಲ್ಪ ಕೋಪವನ್ನು, ಕ್ರೋಧವನ್ನು, ಹುಬ್ಬಿನ ಮೇಲೆ ಅವನಿಗೆ ಕೋಪ ಬಂತು. ಹುಬ್ಬುಗಂಟಿಕ್ಕೆ ಇನ್ನೊಂದು ಕ್ರಿಯೇಷನ್, ಇನ್ನೊಂದು ಸೃಷ್ಟಿಯಾಗಲಿ ಅಂತ ಕೋಪದಿಂದ, ಕ್ರೋಧದಿಂದ ಹುಬ್ಬುಗಂಟಿಕ್ಕೆ ಮತ್ತೆ ಡೈರೆಕ್ಷನ್ ಕೊಟ್ಟ. ಆಗ ಹುಬ್ಬಿನಿಂದ ಒಬ್ಬ ಧುಮುಕಿ ಬಂದ. ಬರೋವಾಗಲೇ ಅಳ್ತಾ ಇದ್ದ, ರೋದನ ಮಾಡ್ತಾ ಇದ್ದಿಂದ ರುದ್ರ ರುದ್ರ ಅಂತ ಕರೆದನಂತೆ ಬ್ರಹ್ಮ. ಆಗ ಅವನು ಹೇಳ್ತಾನೆ, ನೀನು ಮಹಾನ್ ಶಕ್ತಿ, ನೀನು ಬ್ರಹ್ಮ ಹೇಳ್ತಾನೆ ಮಹಾಶಕ್ತಿ ನೀನು. ಎಷ್ಟು ಶಕ್ತಿ ಅಂತಂದರೆ ನಿನ್ನ ಅಧಿಷ್ಠಾನಗಳು ಹೇಳ್ತಾ ಇದ್ದಾನೆ. ರುದ್ರದೇವರ ಅಧಿಷ್ಠಾನ, ಈಶ್ವರನ ಅಧಿಷ್ಠಾನಗಳಲ್ಲಿ ಹೃದಯ, ಸಮಸ್ತ ಪ್ರತಿಯೊಬ್ಬರ ಹೃದಯದಲ್ಲಿ ಈಶ್ವರ ಇರ್ತಾನೆ. ಪಂಚೇಂದ್ರಿಯಗಳಲ್ಲಿ ಈಶ್ವರ ಇರ್ತಾನೆ, ಜೀವದಲ್ಲಿ ಈಶ್ವರ ಇರ್ತಾನೆ, ಆಕಾಶದಲ್ಲಿ ಈಶ್ವರ, ವಾಯು, ಅಗ್ನಿ, ಜಲ, ಭೂಮಿ, ಸೂರ್ಯ, ಚಂದ್ರ, ತಪಸ್ಸು, ಇಷ್ಟರಲ್ಲೂ ಕೂಡ ಈಶ್ವರನ ವಿಶೇಷ ಸನ್ನಿಧಾನ, ಅಧಿಷ್ಠಾನ ಇರುತ್ತೆ. ಇದನ್ನು ಬ್ರಹ್ಮ ಹೇಳ್ತಾ ಇದ್ದಾನೆ. ಅದಾದ ನಂತರದಲ್ಲಿ ಬ್ರಹ್ಮ ತನ್ನ ದೇಹದ ವಿವಿಧ ಭಾಗಗಳಿಂದ 10 ಪುತ್ರರನ್ನು ಬ್ರಹ್ಮ ಸೃಷ್ಟಿ ಮಾಡ್ದ. ಯಾರು ಈ 10? ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ದಕ್ಷ, ಮರಿಚಿ, ವಸಿಷ್ಠ, ನಾರದ. ಇಷ್ಟು ಜನ ಬ್ರಹ್ಮನ ದೇಹದ ವಿವಿಧ ಭಾಗಗಳಿಂದ ತಕ್ಷಣ ಸೃಷ್ಟಿಯಾದರು. ಬ್ರಹ್ಮನ ಹೃದಯದಿಂದ ಇವತ್ತು ಪ್ರಪಂಚದಲ್ಲಿ ಆಸೆ ಅಂತೇನಿದೆ, ಡಿಸೈರ್ಸ್ ಅಂತೇನಿದೆ, ಆಕಾಂಕ್ಷೆ ಅಂತೇನಿದೆ, ಆಶಯ ಅಂತಿದೆ, ವಾಂಟ್ಸ್ ಅಂತೇನಿದೆ, ನೀಡ್ಸ್ ಅಂತಿದೆ, ಎಲ್ಲ ಆಶಯಗಳು, ಆಕಾಂಕ್ಷೆಗಳು, ಬೇಕುಗಳು ಇದೆಲ್ಲ ಬ್ರಹ್ಮದೇವರ ಹೃದಯದಿಂದ ನಿರ್ಮಾಣ ಆಯಿತು. ಕೋಪ ಅನ್ನತಕ್ಕಂಥದ್ದು, ಕ್ರೋಧ ಅನ್ನತಕ್ಕಂಥದ್ದು, ಇರಿಟೇಷನ್ನು, ಆ್ಯಂಗರು, ಬರ್ಸ್ಟು, ಇದೆಲ್ಲ ಅವನ ಹುಬ್ಬಿನಿಂದ ಕ್ರಿಯೇಟ್ ಆಗಿದ್ದು. ಬ್ರಹ್ಮದೇವರ ನೆರಳಿಗೆ ಜೀವ ಕೊಟ್ಟ, ನೆರಳಿಗೆ ಚೈತನ್ಯ ಕೊಟ್ಟ. ಆ ನೆರಳಿಗೆ ನಿಂತ್ಕೊಳ್ತು ಋಷಿಯಾದ, ಕರ್ದಮ ಋಷಿ ಆಯಿತು ನೆರಳು, ಬ್ರಹ್ಮನ ನೆರಳು. ಅವನ ಮನಸ್ಸು, ದೇಹದಿಂದ ಜಗತ್ತೆಲ್ಲ ಸೃಷ್ಟಿಯಾದಾಗ 4 ಮುಖಗಳಿಂದ ಒಟ್ಟಿಗೆ 4 ವೇದಗಳನ್ನು ಅಭಿವ್ಯಕ್ತ ಮಾಡ್ದ. ದೇರ್ ಅರ್ಲಿಯರ್ ವೇದಗಳಿತ್ತು, ವೇದಗಳು ಸೃಷ್ಟಿಯಾದ್ದಲ್ಲ, ಅಭಿವ್ಯಕ್ತ ಆಯ್ತು. ಈಗ ಆಮೇಲೆ ಯೋಚನೆ ಮಾಡಿದ, ಈ ರೀತಿಯಾಗಿ ಈ ಅಲೌಕಿಕವಾಗಿರತಕ್ಕಂಥ, ದೈವಿಕವಾಗಿರತಕ್ಕಂಥ ಕಾಸ್ಮಿಕ್ ಕ್ರಿಯೇಷನ್ ಎಷ್ಟು ದಿನ ಮಾಡೋದು? ಇದು ನೈಜವಾಗಿರತಕ್ಕಂಥ ಸೃಷ್ಟಿ ಪ್ರಾರಂಭ ಆಗಬೇಕು, ಮಾನುಷ ಸೃಷ್ಟಿ ಪ್ರಾರಂಭ ಆಗಬೇಕು ಅಂತ ಹೇಳಿ ಬ್ರಹ್ಮ ಧ್ಯಾನಕ್ಕೆ ಕೂತುಕೊಂಡು ತನ್ನ ಒಳಗಡೆ ಅವನು ಪ್ರೇರೇಪಣೆ ಕೊಟ್ಟ. ಆ ಪ್ರೇರಣೆಯಿಂದ ಬ್ರಹ್ಮದೇವರ ದೇಹ 2 ಭಾಗ ಆಯಿತು. ಈ ಭಾಗ ಆಯಿತು, ಬಲ ಅರ್ಧ ಭಾಗ ಪಕ್ಕಕ್ಕೆ ಸರ್ಕೊಳ್ತು, ಎಡ ಅರ್ಧ ಭಾಗ ಎಡಗಡೆಗೆ ಸರ್ಕೊಳ್ತು. ಬಲ ಅರ್ಧ ಭಾಗ ಗಂಡಾಯಿತು, ಎಡ ಅರ್ಧ ಭಾಗ ಹೆಣ್ಣಾಯಿತು. ಬಲ ಅರ್ಧ ಭಾಗದಿಂದ ಬಂದಿರತಕ್ಕಂಥ ಪುರುಷ ಅವನು ಸ್ವಯಂಭೂಮನು, ಜಗತ್ತಿನ ಮೊಟ್ಟ ಮೊದಲ ಮನುಷ್ಯ, ಜಗತ್ತಿನ ಮೊಟ್ಟ ಮೊದಲ ಚಕ್ರವರ್ತಿ. ಈ ಬ್ರಹ್ಮನ ಎಡಭಾಗದಿಂದ ಬಂದಿರತಕ್ಕಂಥ ಹೆಣ್ಣು ಅದು ಶತರೂಪಾದೇವಿ ಅನ್ನತಕ್ಕಂಥ ಹೆಸರು, ಜಗತ್ತಿನ ಮೊಟ್ಟ ಮೊದಲ ಹೆಣ್ಣು. ಈ ಸ್ವಯಂಭೂಮನು ಮತ್ತು ಶತರೂಪಾದೇವಿ ದಂಪತಿಗಳಾದರು. ಇವರಿಗೆ 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಆಕೂತಿ, ಪ್ರಸೂತಿ, ದೇವಹೂತಿ 3 ಜನ ಹೆಣ್ಮಕ್ಕಳು. ಪ್ರಿಯವ್ರತ, ಉತ್ಥಾನಪಾದ 2 ಗಂಡು ಮಕ್ಕಳು. ಬ್ರಹ್ಮದೇವರು ತೋರಿಸಿಕೊಡ್ತಾ ಇದ್ದಾನೆ ಮಾನುಷ ಸೃಷ್ಟಿಯಲ್ಲಿ ಹೇಗಾಗಬೇಕು ಅನ್ನತಕ್ಕಂಥದ್ದು.
ಅಲ್ಲಿಂದ ಆಕೂತಿ, ಪ್ರಸೂತಿ, ದೇವಹೂತಿ. ಆಕೂತಿ ಅನ್ನೋಳನ್ನ ರುಚಿ ಅನ್ನತಕ್ಕಂಥವನಿಗೆ ಕೊಟ್ಟ, ಮದುವೆ ಮಾಡ್ದ. ಆಕೂತಿ ಮತ್ತು ರುಚಿ ಅನ್ನತಕ್ಕಂತಹ ದಂಪತಿಗಳಿಂದ ಒಬ್ಬ ಮಗ ಆದ. ಪರಮಾತ್ಮನೇ ಯಜ್ಞ ಅನ್ನತಕ್ಕಂಥ ಹೆಸರಿನಿಂದ ಇವರ ಮಗ ಆದ. ಬ್ರಹ್ಮ ತನ್ನ ದೇಹವನ್ನು ಇಬ್ಬಾಗ ಮಾಡಿಕೊಂಡಾಗ ಬಂದಿರತಕ್ಕಂತಹ ದಂಪತಿಗಳೇ ಸ್ವಯಂಭೂ ಮನು, ಶತರೂಪಾದೇವಿ. ಆ ಮನು ಅನ್ನತಕ್ಕಂಥವನೇ ಮನುಕುಲದ ಪ್ರಥಮ ಪ್ರಜೆ. ಆ ಮನು ಅನ್ನತಕ್ಕಂಥವನಿಂದ ಮನುಷ್ಯ ರೂಪಗಳು ಬಂದವು. ಆ ಮನು ಅನ್ನತಕ್ಕಂಥವನಿಂದ ಮನುಷ್ಯ ಕುಲ, ಮಾನವ ಕುಲ. ಆ ಮನು ಅನ್ನತಕ್ಕಂಥವನು ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ದಟ್ ಮನು ಈಸ್ ಮ್ಯಾನ್. ಇಂಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ದಟ್ ಮನು ಈಸ್ ಮನಸ್. ಆ ಮನುಷ್ಯ ಮತ್ತು ಆ ಸ್ತ್ರೀ ಅವರಿಬ್ಬರಿಂದ ಬಂದಿರತಕ್ಕಂಥದ್ದು ಆಕೂತಿ, ಪ್ರಸೂತಿ, ದೇವಹೂತಿ. ಆಕೂತಿಯನ್ನು ರುಚಿ ಅನ್ನತಕ್ಕಂಥ ಒಬ್ಬ ಋಷಿಗೆ ಕೊಟ್ಟು ಮದುವೆ ಮಾಡ್ದ. ಅವರಿಗೆ ಮಗ ಆದ. ಪರಮಾತ್ಮನೇ ಅವ್ರ ಮಗ ಆಗಿ ಬಂದ. ಅವನ ಹೆಸರು ಯಜ್ಞ. ಯಜ್ಞನಿಗೆ ಮದುವೆ ಮಾಡಿದರು. ಯಜ್ಞನ ಹೆಂಡತಿ ಹೆಸರು ದಕ್ಷಿಣೆ ಅಂತಂದ್ಬಿಟ್ಟು ಯಜ್ಞ ಮತ್ತು ದಕ್ಷಿಣೆ ಗಂಡ ಹೆಂಡತಿ. ಇವರಿಗೆ ಮಕ್ಕಳಾದವು 12 ಮಕ್ಕಳು. ಅವರಿಗೆ ತೋಷ, ಸಂತೋಷ, ಪ್ರತೋಷ ಹೀಗೆ ಹೆಸರುಗಳು ಅವರಿಗೆ. ಇನ್ನೊಬ್ಬ ಮಗಳು ದೇವಹೂತಿ ಅನ್ನತಕ್ಕಂಥವಳು. ಅವಳಿಗೆ ಬ್ರಹ್ಮದೇವರು ತಮ್ಮ ನೆರಳಾಗಿರತಕ್ಕಂತಹದ್ದಕ್ಕೆ ಚೈತನ್ಯ ಕೊಟ್ಟು ಕರ್ದಮ ಋಷಿ ಅಂತ ಏನು ಸೃಷ್ಟಿ ಮಾಡಿದ್ರು, ಕರ್ದಮರನ್ನು ಕೊಟ್ಟು ಈ ದೇವಹೂತಿ ಮದುವೆ ಮಾಡಿದರು. ದೇವಹೂತಿ ಕರ್ದಮರಿಂದ ಮಗು ಆಯಿತು. ಸಾಕ್ಷಾತ್ ಪರಮಾತ್ಮ ಅವರ ಮಗ ಆಗಿ ಬಂದ. ಕಪಿಲ ನಾಮಕ ಪರಮಾತ್ಮ ಅಂತ ಏನು ಕರಿತೀವಿ, ಕಪಿಲದೇವ ಅಂತ ಕಪಿಲ ಅವರ ಮಗ. ಇನ್ನು 3ನೇ ಮಗಳು ಪ್ರಸೂತಿ ಅಂತಂದ್ಬಿಟ್ಟು, ಪ್ರಸೂತಿ ಗೃಹ ಅಂತ ಕೇಳ್ತಿದ್ದೀರ ನೀವು, ಪ್ರಸೂತಿ ಅಂತ ಕೇಳ್ತಿದ್ದೀರಲ್ಲ, ಇದರ ಆರಿಜಿನಲ್ಲಿದೆ ಪ್ರಸೂತಿ. ಪ್ರಸೂತಿಯ ಗಂಡ ದಕ್ಷ. ದಕ್ಷ ಅಂತಂದರೆ ಎಫಿಷಿಯೆಂಟು, ದಕ್ಷ ಅಂದರೆ ಎಫೆಕ್ಟಿವ್, ದಕ್ಷ ಅಂದರೆ ಎಕ್ಸಲೆಂಟು, ದಕ್ಷ ಅಂದರೆ ಸಮರ್ಥ. ಹಿ ವಾಸ್ ಎಕ್ಸ್ಟ್ರಾರ್ಡಿನರಿಲಿ ಗ್ಲೋಯಿಂಗ್, ಹಿ ವಾಸ್ ಎಕ್ಸ್ಟ್ರಾರ್ಡಿನರಿಲಿ ಬ್ರೈಟ್, ಹಿ ವಾಸ್ ಎಕ್ಸ್ಟ್ರಾರ್ಡಿನರಿಲಿ ಎಫಿಷಿಯೆಂಟ್. ಯಾವುದರಲ್ಲಿ ದಕ್ಷನ ಪೋರ್ಟ್ಫೋಲಿಯೋ ಯಾವುದು ಅಂತಂದರೆ ಹ್ಯೂಮನ್ ಕ್ರಿಯೇಷನ್. ಯಾರು ನೋಡ್ಕೊಂಡ್ಲು? ಪ್ರಸೂತಿ, ಅವನ ಹೆಂಡತಿ. ಈ ದಕ್ಷ ಪ್ರಸೂತಿ, ಈ ದಕ್ಷ ಪ್ರಸೂತಿಯರಿಗೆ ಅನೇಕ ಹೆಣ್ಣು ಮಕ್ಕಳಾಯಿತು. ಅದರಲ್ಲಿ ಮೊದಲ 13 ಜನ ಹೆಣ್ಣು ಮಕ್ಕಳನ್ನು ಯಮಧರ್ಮನಿಗೆ ಮದುವೆ ಮಾಡಿಕೊಟ್ರು. ದಕ್ಷ ಪ್ರಸೂತಿಯರ ಮೊದಲ 13 ಜನ ಹೆಣ್ಣು ಮಕ್ಕಳನ್ನ ಯಮಧರ್ಮನಿಗೆ ಮದುವೆ ಮಾಡಿಕೊಟ್ರು. ಈ 13ನೇವಳು ಮೂರ್ತಿ ಅನ್ನತಕ್ಕಂಥವಳು. ಆ ಮೂರ್ತಿ ಅನ್ನತಕ್ಕಂಥವಳಿಗೆ ನರನಾರಾಯಣರು ಅಂತ 2 ಮಕ್ಕಳಾದರು. ಈ ನರನಾರಾಯಣರು ಅನ್ನತಕ್ಕಂಥ ಅವಳಿ ಮಕ್ಕಳು ಗಂಧಮಾದನ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದರು. ಮುಂದೆ ದ್ವಾಪರ ಯುಗದಲ್ಲಿ ಈ ಮೂರ್ತಿ ಅನ್ನತಕ್ಕಂಥವಳ ಮಕ್ಕಳಾಗಿದ್ದಂಥ ನರನಾರಾಯಣರು ದ್ವಾಪರದಲ್ಲಿ ಕೃಷ್ಣಾರ್ಜುನರಾಗಿ ಬಂದರು. ದಕ್ಷ ಪ್ರಸೂತಿಯರ 14ನೇ ಮಗಳು ಸ್ವಾಹಾದೇವಿ. ಆ ಸ್ವಾಹಾದೇವಿಯನ್ನು ಅಗ್ನಿಗೆ ಕೊಟ್ಟು ಮದುವೆ ಮಾಡಿದರು. ಇವರಿಗೆ 3 ಜನ ಮಕ್ಕಳು, 45 ಜನ ಮೊಮ್ಮಕ್ಕಳು. ದಕ್ಷಿಣ 15ನೇ ಮಗಳು ಸ್ವಧಾ ಅನ್ನತಕ್ಕಂಥವಳು. ಈಕೆಯನ್ನು ಪಿತೃದೇವತೆಗಳಿಗೆ ಕೊಟ್ಟು ಮದುವೆ ಮಾಡಿದರು. ದಕ್ಷಿಣ ಇನ್ನೊಬ್ಬ ಮಗಳು ಸತೀದೇವಿ. ಸತಿಯನ್ನು ರುದ್ರದೇವರಿಗೆ, ಈಶ್ವರನಿಗೆ ಕೊಟ್ಟು ಮದುವೆ ಮಾಡಿದರು. ದಕ್ಷಿಣ ಇನ್ನೊಬ್ಬಳು ಮಗಳು ದಿತಿ ಅನ್ನತಕ್ಕಂಥವಳು. ಅವಳನ್ನು ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದರು. ದಕ್ಷಿಣ ಇನ್ನೊಬ್ಬ ಮಗಳಾಗಿರತಕ್ಕಂಥ ದಿತಿಯ ಕಥೆಯನ್ನು ಈಗ ಭಾಗವತ ಮುಂದುವರಿಸ್ತಾ ಇದೆ. ದಿತಿ ತನ್ನ ಪತಿಯಾಗಿರತಕ್ಕಂಥ ಕಶ್ಯಪರನ್ನು ಸಂಜೆಯ ಹೊತ್ತಿನಲ್ಲಿ ಅವರು ಆಹ್ನಿಕಕ್ಕೆ, ಸಾಯಂಕಾಲದ ಆಹ್ನಿಕಕ್ಕೆ ಸಮುದ್ರದ ಪಕ್ಕದಲ್ಲಿ ಕೂತಿದ್ರು, ದೇವರ ಸ್ಮರಣೆ ಮಾಡ್ತಾ ಇದ್ದಾರೆ. ಸಾಯಂಕಾಲದ ಸಮಯ ಈಶ್ವರ ತನ್ನ ಪ್ರಮಥಗಳೊಡನೆ 3 ಕಣ್ಣು ಬಿಟ್ಟುಕೊಂಡು ಜಗತ್ತನ ಪರಿವೀಕ್ಷಣೆ ಬರ್ತಾ ಇರತಕ್ಕಂಥ ಪರಮ ಪವಿತ್ರ ಸಮಯ ಅದು, ಸಂಧ್ಯಾ ಸಮಯ. ಆ ಸಮಯದಲ್ಲಿ ಸಮುದ್ರ ಸ್ನಾನ ಮಾಡಿ ಸಮುದ್ರದ ಪಕ್ಕದಲ್ಲಿ ಕಶ್ಯಪ ಋಷಿಗಳು ಆ ಸಂಜೆಯ ಆಹ್ನಿಕಕ್ಕೆ ಕೂತಿದ್ದಾಗ ಆಗ ಪತ್ನಿ ಬಂದ್ಲು. ಸಮುದ್ರದಿಂದ ಬರ್ತಾ ಇದ್ದಂಥ ಸೊಳ್ಳೆ ತಣ್ಣನೆ ಗಾಳಿ ಪ್ರಶಾಂತವಾಗಿತ್ತು. ಸಂಧ್ಯಾ ಕಾಲದಲ್ಲಿ ವಿಚಿತ್ರವಾಗಿರತಕ್ಕಂಥ ಬಯಕೆಗಳು ಬಂತು ಅವಳ ಮನಸ್ಸಿನಲ್ಲಿ, ಕಾಮನೆಗಳು ಬಂತು. ಕಾಮಪೀಡಿತಲಾದಲು, ಗಂಡನ ಹತ್ರ ಬಂದಳು, ಕಶ್ಯಪರನ್ನು ಪ್ರಾರ್ಥನೆ ಮಾಡಿಕೊಂಡ್ಲು, ರಮಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ಲು, ಒತ್ತಾಯ ಮಾಡಿದ್ಲು, ಬಲಾತ್ಕಾರ ಮಾಡಿದ್ಲು. ಕಶ್ಯಪರು ಹೇಳಿದರು, ಇದು ಕಾಲ ಅಲ್ಲ, ಕಾಲವಲ್ಲದ ಆ ಕಾಲದಲ್ಲಿ ಮಾಡಬಾರ್ದನ್ನು ಮಾಡಿಕೊಡ್ದು. ಮಹರುದ್ರದೇವರಿಗೆ ಪರಮ ಪವಿತ್ರವಾಗಿರತಕ್ಕಂಥ ಕಾಲ. ಈಶ್ವರ ತನ್ನ ಸಮಸ್ತ ಗಣಗಳೊಡನೆ ಪಾರ್ವತಿಯನ್ನು ಕರ್ಕೊಂಡು ಆಕಾಶದಲ್ಲಿ ಬರ್ತಾ ಇರ್ತಾನೆ. ಈ ಎಲ್ಲ ಏನು ಮಾಡ್ತಿದ್ದಾರೆ ನೋಡ್ತಿರ್ತಾನೆ. ಆ ಪರಮಾತ್ಮ ಈಶ್ವರ ಬರ್ತಾ ಇರುವಾಗ ನಾವು ಅಪಚಾರ ಮಾಡಿಕೊಡ್ದು ಅವನಿಗೆ ಈ ಥರ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕಡೆಗೆ ಬಲಾತ್ಕಾರ ಮಾಡಿ ಅವರನ್ನು ಎಬ್ಬಿಸಿ ಅವರು ತನ್ನನ್ನು ರಮಿಸತಕ್ಕಂಥ ರೀತಿಯಲ್ಲಿ ತುಂಬ ಬಲವಂತ ಮಾಡಿದಾಗ ಕಡೆಗೆ ಅವ್ರು ಹೇಳಿದರು, ಕಾಲವಲ್ಲದ ಆ ಕಾಲದಲ್ಲಿ ನನ್ನಲ್ಲಿ ಅವಿಧೇಯಗಳಾಗಿ ನಡ್ಕೊಂಡಿದ್ಯಾ, ಮಹಾದೇವನಿಗೆ ಅಪಚಾರ ಮಾಡಿದ್ಯಾ. ಈ ಎರಡೂ ಕೂಡ ಘನಘೋರವಾಗಿರತಕ್ಕಂಥ ಅಪಚಾರ. ಆದ್ದರಿಂದ ಈ ಗರ್ಭ ಏನಾಯಿತು, ಈ ಗರ್ಭದಿಂದ ನಿನಗೆ ಹುಟ್ಟತಕ್ಕಂಥ 2 ಮಕ್ಕಳು ಘನಘೋರ ಅಪಚಾರದಿಂದ ಹುಟ್ಟಿರೋದ್ರಿಂದ ದುಷ್ಟರಾಗ್ತಾರೆ, ರಾಕ್ಷಸರಾಗ್ತಾರೆ, ಮಹಾರಾಕ್ಷಸರಾಗ್ತಾರೆ ಇವರು. ನೀನು ಇಷ್ಟೇ ಬಲವಂತ ಮಾಡಿದರೂ ಕೂಡ ಪರಮಾತ್ಮನ ಸ್ಮರಣೆಯಲ್ಲಿದ್ದರಿಂದ ಒಂದು ಏನು ಅನುಕೂಲ ಅಂತಂದರೆ ನಾರಾಯಣನಿಂದ, ಪರಮಾತ್ಮನಿಂದ ಹತರಾಗ್ತಾರೆ ನಿನ್ನ ಮಕ್ಕಳು.
ಇಬ್ಬರು ಈ ತಾನು ಮಾಡಿದ ಬಲವಂತದಲ್ಲಿ ಗಂಡನ್ನು ರಮಿಸಬೇಕು ಅಂತ ಒತ್ತಾಯ ಮಾಡಿ ಧರಿಸಿರತಕ್ಕಂಥ ಗರ್ಭದಿಂದ ಇಬ್ಬರು ಮಹಾದುಷ್ಟ ಘನಘೋರ ರಾಕ್ಷಸರು ಬರ್ತಾರೆ ಅನ್ನತಕ್ಕಂಥ ತಿಳಿದ ತಕ್ಷಣ ವಿಚಿತ್ರವಾಗಿರತಕ್ಕಂಥ ನೋವಿನಿಂದ ದುಃಖದಿಂದ ಒದ್ದಾಡಿದ ಅವಳು ಪಶ್ಚಾತ್ತಾಪದಿಂದ ದಗ್ಗದಾಗ್ತಾಳೆ. ಅಪರಾಧ ಮಾಡಿದ್ದೀನಿ ಅಂತಾಳೆ. ಅವರ ಕಾಲಿಗೆ ಬಿದ್ದು ಕಣ್ಣೀರು ಸುರಿಸಿ ನೊಂದುಕೊಂಡು ನನ್ನನ್ನು ಕ್ಷಮಾ ಮಾಡಿ ಅಂತ ಕೇಳ್ಕೊಳ್ತಾಳೆ. ಆಗ ಕಶ್ಯಪರು ಹೇಳ್ತಾ ಇದ್ದಾರೆ, ನೀನು ಮುಂಚೆ ಅವಿವೇಕದಿಂದ ಕಾಮುಕ ಭಾವನೆಯಿಂದ ಬಲಾತ್ಕಾರ ಮಾಡಿ ನನ್ನಲ್ಲಿ ಅವಿಧೇಯಳಾಗಿ ಪರಮೇಶ್ವರನಿಗೆ ಅಪಚಾರ ಮಾಡಿದ್ರಿಂದ ಆ 2 ರಾಕ್ಷಸ ಮಕ್ಕಳು ಹುಟ್ಟತಕ್ಕಂಥದ್ದು ಸತ್ಯ. ಆದರೆ ಈಗ ಪಶ್ಚಾತ್ತಾಪದಿಂದ ದಗ್ಧಳಾಗಿದ್ಯಾ, ಕಣ್ಣೀರಿನಿಂದ ನಿನ್ನ ಪಾಪ ಪರಿಹಾರ ಆಗಿದೆ, ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ಯಾ, ಇವಳು ಶುದ್ಧಳಾಗಿದ್ಯಾ, ಭಕ್ತಿ ಬಂದಿದೆ ನಿನ್ನಲ್ಲಿ. ಆದ್ದರಿಂದ ಇದಕ್ಕೆ ಇನ್ನೊಂದು ಫಲ ಇದೆ. ಏನು ಅಂದರೆ ನಿನಗೊಬ್ಬ ಮೊಮ್ಮಗ ಹುಡ್ತಾನೆ. ಜಗತ್ತಿನಲ್ಲಿ ಅಂಥ ಭಕ್ತ ಇನ್ನೊಬ್ಬ ಇರೋದಿಲ್ಲ. ಅಂಥ ಭಕ್ತ ಮೊಮ್ಮಗ ಹುಡ್ತಾನೆ ನಿನಗೆ. ಈಗ ದ್ವಿತೀಯ ಗರ್ಭದಲ್ಲಿ ಬೆಳೀತಿರತಕ್ಕಂಥ ರಾಕ್ಷಸರ ಶಕ್ತಿಯ ಬಿಸಿ ಎಷ್ಟಿತ್ತು ಅಂತಂದರೆ, ಅವಳ ಗರ್ಭದಲ್ಲಿ ಮಾತ್ರ ಬಿಸಿಯಲ್ಲ, ಅರಮನೆಯಲ್ಲಿ ಅಂತಃಪುರದಲ್ಲಿ ಮಾತ್ರ ಬಿಸಿಯಲ್ಲ, 3 ಲೋಕಗಳಿಗೆ ಆ ಬಿಸಿಯ ತೀವ್ರತೆಯ ವ್ಯಾಪ್ತಿ ಸೂಡಿ ಎಲ್ಲ ಕಡೆ ಸುಡಕ್ಕೆ ಪ್ರಾರಂಭ ಆಯಿತು. ಎಲ್ಲ ದೇವತೆಗಳೆಲ್ಲ ಬ್ರಹ್ಮನಲ್ಲಿಗೆ ಬಂದರು. ಅದಕ್ಕೆ ಕಾರಣ ಹೇಳ್ತೀಯಾನೀಗ. ನನ್ನ ಮಕ್ಕಳಾಗಿರತಕ್ಕಂಥ ಸನಕ, ಸನಂದನ, ಸನಾತನ, ಸನತ್ಕುಮಾರರು ಪರಮಾತ್ಮನನ್ನು ನೋಡಬೇಕು, ನಾರಾಯಣನನ್ನು ನೋಡಬೇಕು ಅಂತ ವೈಕುಂಠಕ್ಕೆ ಹೋದರು. ಹೋಗುವಾಗ ಆತುರದಲ್ಲಿ ಹೋದರು. ದೇವರ ದರ್ಶನ ಎಂದಿಗಾಗುತ್ತಪ್ಪ ಅಂತ ಹೋದರು. ನೋಡಬೇಕು ಅಂತ ಹಂಬಲಿಸ್ಕೊಂಡು ಕಾತರಿಸಿಕೊಂಡು ಬೇಗ ಹೆಜ್ಜೆ ಇಟ್ಕೊಂಡು ಓಡಿ ಬರ್ತಾ ಇದ್ದಾರೆ. ಈ 6 ಮಹದ್ವಾರಗಳನ್ನು ದಾಟಿ 7ನೇ ದ್ವಾರಕ್ಕೆ ಬಂದರು. 7ನೇ ದ್ವಾರದಲ್ಲಿ ದ್ವಾರಪಾಲಕರು ಇಬ್ಬರಿದ್ದರು, ಜಯ ವಿಜಯರು ಅನ್ನತಕ್ಕಂಥವ್ರು. ತಡೆದು ಬಿಟ್ಟು ನೀವು ಹೋಗೋ ಹಾಗಿಲ್ಲ ಅಂತಂದರು. ದೇವರನ್ನು ಕಾಣಬೇಕು ಅಂತ ಹಂಬಲದಿಂದ ಕಾತುರದಿಂದ ಓಡಿ ಬಂದಿರತಕ್ಕಂಥವ್ರನ್ನ ತಡೆದು ನಿಮ್ಮನ್ನು ಬಿಡೋದಿಲ್ಲ ಅಂದ ತಕ್ಷಣ ಹೇಳ್ತಾರೆ, ಪರಮಾತ್ಮನ ನಾರಾಯಣನ ಹತ್ರ ಇದ್ದೀವಿ ಅನ್ನತಕ್ಕಂಥ ಅಹಂಕಾರದಿಂದ ನೀವು ಅವನ ಭಕ್ತರನ್ನು ನಿಲ್ಲಿಸಿದರೆ ನೀವು. ಈ ಅಹಂಕಾರ ಇದು ದೈವಿಕ ಅಲ್ಲ, ಈ ಅಹಂಕಾರ ಸಾತ್ವಿಕ ಅಲ್ಲ, ಈ ಅಹಂಕಾರ ಧಾರ್ಮಿಕ ಅಲ್ಲ, ಇದು ರಾಕ್ಷಸ ಭಾವ, ಅಸುರಿ ಭಾವ. ಆದ್ದರಿಂದ ನೀವು ರಾಕ್ಷಸರಾಗಿ ಹುಟ್ಟಿ. ಜಯ ವಿಜಯರಿಗೆ ಸನಕ, ಸನಂದನ, ಸನಾತನ, ಸನತ್ಕುಮಾರಗಳು ಶಾಪ ಕೊಡ್ತಾ ಇದ್ದಾರೆ, ರಾಕ್ಷಸರಾಗಿ ಹುಟ್ಟಿ. ಅಷ್ಟು ಹೊತ್ತಿಗೆ ಇವರು ಯಾವ ನಾರಾಯಣನ ದರ್ಶನ ಮಾಡಬೇಕು ಅಂತಿದ್ರು, 7ನೇ ದ್ವಾರದ ಬಾಗಿಲ ಬಳಿ ನಾರಾಯಣನೇ ಬಂದ. ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ನಾರಾಯಣನೇ ಬಂದು ಅವರಿಗೆ ದರ್ಶನಗಳನ್ನು ಕೊಟ್ಟು, ಅವರಿಗೆ ಸ್ಪರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ, ಆಗ ಅವ್ರು ಹೇಳ್ತಾರೆ, ಜಯ ವಿಜಯರು ಬಂದು ತಪ್ಪಾಯಿತು ಕ್ಷಮಾ ಮಾಡಿ ಅಂತ ಕೇಳ್ಕೊಂಡಾಗ ಅವ್ರು ಹೇಳ್ತಾರೆ, ವಿಪ್ರವಾಕ್ಯೋ ಜನಾರ್ದನ, ಇವರ ಬಾಯಿನಲ್ಲಿ ಬಂದಿರತಕ್ಕಂಥದ್ದು ಸತ್ಯ ಆಗ್ತದೆ. ಆದರೆ ನಿಮಗೆ ಒಂದು ಅವಕಾಶ ಕೊಡ್ತೀನಿ. ಏನು ಅಂತಂದರೆ 3 ಜನ್ಮ ದ್ವೇಷದಿಂದ ಅಥವಾ 7 ಜನ್ಮ ಸ್ನೇಹದಿಂದ ನೀವು ಇದ್ದು ಆಮೇಲೆ ನನ್ನ ಹತ್ರ ಬರ್ಬೋದು. ಯಾವುದು ಬೇಕು ನಿಮಗೆ? ಅವ್ರು ಹೇಳಿದರು, ಅರ್ಲಿಯರ್ ದಿ ಬೆಟರ್. 3 ಜನ್ಮ ದ್ವೇಷ ಮಾಡಿದ್ರು ಪರವಾಗಿಲ್ಲ, ಬೇಗ ಬಂದ್ಬಿಡ್ಬೇಕು ನಾವು ನಿನ್ನ ಹತ್ರ. ಅವರೇ ಹಿರಣ್ಯಕಶಿಪುಗಳಾಗಿ ಹುಡ್ತಾ ಇದ್ದಾರೆ ಅನ್ನತಕ್ಕಂಥ ವಿಚಾರವನ್ನು ಬ್ರಹ್ಮದೇವರು ದೇವತೆಗಳು ಹೇಳಿದರು. ದ್ವಿತೀಯ ಗರ್ಭದಿಂದ ಅವ್ರನ್ನ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಿಲ್ಲ ಅಂದರೆ, ಬಿಟ್ಟರೆ ಜಡ ಪ್ರಪಂಚನ ಸುಟ್ಟಾಕ್ಬಿಡ್ತಾರೆ. ಗರ್ಭದಲ್ಲಿ 100 ವರ್ಷಗಳ ಕಾಲ ಮಕ್ಕಳನ್ನು ತಡ್ಕೊಂಡಿದ್ಲು. ಆದರೂ 100 ವರ್ಷ ಆದಮೇಲೆ ಸ್ಫೋಟ ಮಾಡಿಕೊಂಡು ಈಚೆಗೆ ಬಂದ್ರಂತೆ ಹಿರಣ್ಯಕಶಿಪ. ಭಾರತದಾಗಿ ಇಡೀ ಭೂಮಿ, ಜಗತ್ತಿನ ಭೂಮಿ ಕಂಪನ ಆಯ್ತಂತೆ ಅವರಿಬ್ಬರು ಹುಟ್ಟಿದ ತಕ್ಷಣ. ದಿಕ್ಕುಗಳು ಹತ್ತುಕೊಂಡು ಉರಿದುವಂತೆ ಅವ್ರು ಬಂದ ತಕ್ಷಣ. ಧೂಮಕೇತುಗಳು ಆಕಾಶದಿಂದ ಧುಮುಕಿದುವಂತೆ. ಸರೋವರಗಳು, ನದಿಗಳು, ನೀರುಗಳು ಹರಿದು ಸಮುದ್ರ ಉಕ್ಕಿ ಇರುತ್ತೋ. ಬೃಹತ್ ವೃಕ್ಷಗಳೆಲ್ಲ ಉರುಳು ಬಿದ್ದುವು. ಅಲ್ಲೋಲ ಕಲ್ಲೋಲ, ಸಾಕ್ಷಾತ್ ಪ್ರಳಯ ಆಗಿದೆಯೋ ಜಗತ್ತಲ್ಲಿ ಅನ್ನತಕ್ಕಂಥ ಭಾವನೆಗಳೆಲ್ಲರಿಗೂ ಬರ್ತಾ ಇದೆ. ಅವರಿಬ್ಬರು ವಜ್ರಕಾಯರಾಗಿ, ಘನಘೋರ ರಾಕ್ಷಸರಾಗಿ, ಲೋಕಕಂಟಕರಾಗಿ ಮದ ಬಿಟ್ಟು ಕೈನಲ್ಲಿ ಗದೆಗಳನ್ನ ಹಿಡ್ಕೊಂಡು ಎಲ್ಲ ಲೋಕಗಳನ್ನು ಆಡಿಸಿಕೊಂಡು ಶಕ್ತಿ ಸಾಮರ್ಥ್ಯಗಳಲ್ಲಿ ಬೆಳೆದರು. ಹಿರಣ್ಯಾಕ್ಷ ನಾರಾಯಣನನ್ನು ಹೊಡೆದು ಉರುಳಿಸಿಬಿಡ್ತೀನಿ ನಾನು ಅಂತಂದು ಹುಡುಕಿಕೊಂಡು 3 ಲೋಕವನ್ನು ಸುತ್ತದ. ಕಡೆಗೆ ನಾರದರು ಬಂದರು. ಹಿರಣ್ಯಾಕ್ಷನ ಕೇಳಿದರು, ಯಾರನ್ನು ಹುಡುಕ್ತಾ ಇದೆಯಾ, ಎಲ್ಲಿ ಹೋಗ್ತಾ ಇದೆಯಾ? ಆ ನಾರಾಯಣನ ಹುಡ್ಕೊಂಡು ಹೋಗ್ತೀನಿ. ಅವನು ವೈಕುಂಠಕ್ಕೆ ಹೋದೆ, ವೈಕುಂಠ ಸಿಗಲಿಲ್ಲ. 3 ಲೋಕದಲ್ಲಿ ಹೋದೆ, ಪಾತಾಳ ಎಲ್ಲೋದ್ರೂ ಸಿಗ್ತಾ ಇಲ್ಲ. ಆಗ ಹೇಳ್ದ, ನಾರದ ಹೇಳ್ತಾರೆ, ಮಹಾಪ್ರಳಯ ಆದಾಗ ಭೂಮಿ ನೀರಿನಲ್ಲಿ ಮುಳುಗೋಗಿತ್ತು. ಈಗ ನಾರಾಯಣ ವರಾಹದ ರೂಪ ಇಟ್ಟುಕೊಂಡು ವರಾಹದ ರೂಪಿನಲ್ಲಿ ಭೂಮಿಯನ್ನು ತನ್ನ ಕೋರೆ ದಾಡಿಯಲ್ಲಿ ರಸತಳದಿಂದ ಎತ್ತುಕೊಂಡು ಮೇಲಕ್ಕೆ ಬರ್ತಾ ಇದ್ದಾನೆ. ಇದೇ ಸುವರ್ಣಾವಕಾಶ, ಈಗಲೇ ರಸತಳ ಲೋಕಕ್ಕೆ ಹೋಗು ನೀನು. ಆಗ ಹಿರಣ್ಯಾಕ್ಷ ರಸಾತಳಕ್ಕೆ ಹೋದಾಗ ವರಾಹದೇವರನ್ನು ನೋಡಿ ನಾರದರು ಹೇಳಿದ್ರಲ್ಲ, ಇವನೇ ನಾರಾಯಣ ಅನ್ನತಕ್ಕಂಥದ್ದು ಖಚಿತ ಆಗಿ ಆಗ ತಾನು ಗದೆಯಿಂದ ಒಂದು ಪ್ರಹಾರ ಕೊಡ್ತಾನೆ. ಆದರೆ ಆದಿವರಾಹನ ಪ್ರಳಯ ಸದೃಶವಾಗಿರತಕ್ಕಂಥ ಪ್ರಬಲವಾಗಿರತಕ್ಕಂಥ ಶಕ್ತಿಗೆ ತಡೆಯಲಾರದೆ ಹಿರಣ್ಯಾಕ್ಷ ಬಿದ್ದು ಮೃತನಾದ. ಬ್ರಹ್ಮಾಂಡವಾಗಿರತಕ್ಕಂಥ ಆಘಾತವನ್ನು ವರಾಹ ಅವತಾರದಲ್ಲಿ ನಾರಾಯಣ ದೇವರು ಹಿರಣ್ಯಾಕ್ಷನಿಗೆ ಕೊಟ್ಟು ಹಿರಣ್ಯಾಕ್ಷನ ಮುಗಿಸಿದರು. ಇಷ್ಟು ಕಥೆಯನ್ನು ಹೇಳಿ ಮುಂದೆ
ಇನ್ನೊಬ್ಬ ಮಗಳಾಗಿರತಕ್ಕಂಥ ಸ್ವಯಂಭೂಮನು ಶತರೂಪಾದೇವಿಗೆ ಇನ್ನೊಬ್ಬ ಮಗಳಾಗಿರತಕ್ಕಂಥ ದೇವಹೂತಿಯ ಕಥೆಯನ್ನು ಹೇಳ್ತಿದ್ದಾರೆ. ದೇವಹೂತಿಯನ್ನು ಕರ್ದಮರಿಗೆ ತಪಸ್ಸಿಗೆ ಮೆಚ್ಚಿ, ಕರ್ದಮರ ತಪಸ್ಸು ಎಷ್ಟು ಮಟ್ಟಿಗೆ ಇತ್ತು ಅಂತಂದರೆ, ಕರ್ದಮರ ತಪಸ್ಸಿನ ತೀವ್ರತೆಯನ್ನು, ಸೂಕ್ಷ್ಮತೆಯನ್ನು, ಅವರ ಭಕ್ತಿಯನ್ನು ಮೆಚ್ಚಿ ಪರಮಾತ್ಮ ಅವರ ಹತ್ರ ಬಂದಾಗ ಅವರು ನಿನಗೆ ಅನುಗ್ರಹ ಮಾಡ್ತೀನಿ, ವರ ಕೊಡ್ತೀನಿ ಎಲ್ಲ ಹೇಳ್ತೇನೆ, ಆದರೆ ಏನಿಲ್ಲ, ಅವರು ಭಕ್ತಿಯಿಂದ ಪೂರ್ತಿ ಮೈ ಮರೆತು ಬಿಟ್ಟಿದ್ದಾರೆ. ಅದನ್ನು ನೋಡಿ ಪರಮಾತ್ಮನ ಕಣ್ಣಿನಿಂದ ಆನಂದ ಬಾಷ್ಪಗಳು ಬಿದ್ದುವಂತೆ ಆ ಆನಂದ ಬಾಷ್ಪನೇ ಒಂದು ಸರಸ್ಸಾಯಿತು, ಒಂದು ಸರೋವರ ಆಯಿತು, ಪುಷ್ಕರಣಿ ಆಯಿತು. ಅದನ್ನು ಬಿಂದು ಸರಸ್ ಅಂತ ಕರೆದರು, ಬಿಂದು ಸರೋವರ ಅಂತ ಕರೆದರು. ಅಲ್ಲಿಗೆ ಶತರೂಪಾದೇವಿ ಸ್ವಯಂಭೂಮನು ಬಂದು ದೇವಹೂತಿಯನ್ನು ಕೊಟ್ಟು ಮದುವೆ ಮಾಡಿದರು. ಇವನಿಗೆ ಸದಾ ಆಶ್ರಮ ತಪಸ್ಸು ದೇವರು ಭಕ್ತಿ, ಆಶ್ರಮ ತಪಸ್ಸು ದೇವರು ಭಕ್ತಿ. ಮದುವೆ ಆಯಿತು, ಗಂಡ ಹೆಂಡತಿ ಇದ್ದಾರೆ. ಇವನು ಮದುವೆ ಮಾಡ್ಕೊಂಡ್ಮೇಲೆ ಹೊಸ ಜವಾಬ್ದಾರಿ ಬಂದಿದೆ, ಹೆಂಡತಿ ಬಂದಿದ್ದಾಳೆ. ಹೆಂಡತಿ ಕಡೆ ಗಮನ ಏನಿಲ್ಲ, ತಪಸ್ಸು ಮಾಡ್ತಾ ಇದ್ದೀನಿ, ತಪಸ್ಸಿಗೆ ಸಿದ್ಧ ಮಾಡು, ತಪಸ್ಸಿಗೆ ಕೈಕರ್ಯ ಮಾಡು, ಧ್ಯಾನಕ್ಕೆ ವ್ಯವಸ್ಥೆ ಮಾಡು, ಪೂಜೆಗೆ ವ್ಯವಸ್ಥೆ ಮಾಡು, ಸಂಧ್ಯಾವನ್ನೆಗೆ ವ್ಯವಸ್ಥೆ ಮಾಡು, ಆಹ್ನಿಕಕ್ಕೆ ರೆಡಿ ಮಾಡು. ಜೀವ ಪೂರ್ತಿ ಹೀಗೆ ಕಳೆದ. ಎಷ್ಟೋ ವರ್ಷಗಳಾಗಿ ಹೋಗಿದೆ ಮದುವೆ ಆಗಿ. ಆಗ ಒಂದಿನ ನೋಡಿದ್ರೆ ಆಶ್ಚರ್ಯ, ಪೂರ್ತಿ ಮಾಸ ಹೋಗಿದ್ದಾಳೆ, ಪೂರ್ತಿ ಸವದು ಹೋಗಿದ್ದಾಳೆ, ಕೃಶಳಾಗಿದ್ದಾಳೆ. ಆದರೂ ನಗನಗ್ತಾ ಇದ್ದಾಳೆ, ಒಂದು ಮಾತಾಡಿಲ್ಲ, ಗಂಡನಿಗೆ ಸೇವೆ ಮಾಡ್ತಾನೆ ಇದ್ದಾಳೆ. ಆಶ್ಚರ್ಯ ಆಯ್ತಂತೆ. ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂದ್ಕೊಂಡ್ರು. ನಾನು ತಪಸ್ವಿಯಾಗಿ ಯಶಸ್ವಿ ಆಗಿಬಿಟ್ಟೆ, ಆದರೆ ನಿನ್ನ ಗಂಡನಾಗಿ ನಾನು ಸೋತು ಬಿಟ್ಟಲ್ಲ, ನನಗೊಂದು ಜವಾಬ್ದಾರಿ ಮಾಡಬೇಕಾಗಿಲ್ವಾ? ಆ ಕಾಲದಲ್ಲಿ ಅವರು ಚಿಂತನೆ ಮಾಡಿದ್ದಾರೆ, ನಾನು ಗಂಡನಾಗಿ ಒಂದು ಜವಾಬ್ದಾರಿ ನನಗಿತ್ತು, ನಾನು ಅದರ ವಿಫಲ ಆಗಿಬಿಟ್ಟೆ. ಮದುವೆ ಮಾಡ್ಕೊಂಡ ತಕ್ಷಣ ನಿನಗೆ ಸಂತೋಷ, ನಿನಗೆ ಸಂಭ್ರಮ, ನಿನ್ನ ಸಂತೃಪ್ತಿ, ನಿನ್ನ ಸಮಾಧಾನ, ಆ ಕಡೆ ಗಮನ ಬೇಡವಾ ನನಗೆ? ಮದುವೆ ಮಾಡ್ಕೊಂಡ್ಬಿಟ್ಟು ಟೈಮ್ ಆಯಿತು, ವೀಸಾ ಇದೆ ಅಂತಂದ್ಬಿಟ್ಟು ಫಾರಿನ್ಗೆ ಹೋಗಿ 18 ತಿಂಗಳು ಬರಲ್ಲ ಅಂದ್ರೆ ಗತಿ ಏನ್ರಿ? ಮದುವೆ ಮಾಡ್ಕೊಂಡ ತಕ್ಷಣ ಪ್ರಮೋಷನ್ ಸಿಕ್ತು, ನಾನು ಚೇರ್ಮನ್ ಆಗಿಬಿಟ್ಟೆ ಕಂಪ್ನಿಗೆ ಅಂತ, ಬೆಳಿಗ್ಗೆ 5 ಗಂಟೆ ಹೋಗಿ ರಾತ್ರಿ 12ವರೆಗೆ ಇಡೀ ವರ್ಷ ಒಂದಿನೂ ರಜೆ ಆಗದೆ ಬರ್ತಿದ್ರೆ ಹೆಂಡತಿ ಗತಿ ಏನ್ರಿ? ಕರ್ದಮರು ಹೇಳಿದರು, ತಪ್ಪು ಮಾಡಿದೆ, ಆದರೆ ಏನು ಚಿಂತೆ ಮಾಡಬೇಡ, ದೇವರು ನನಗೆ ನಾನು ತಪಸ್ಸು ಮಾಡಿದ್ದೇನಲ್ಲ, ಸಿದ್ಧಿ ಮಾಡಿದ್ದಾನೆ, ನೀನು ಈ ಬಿಂದು ಸರೋವರದಲ್ಲಿ ಹೋಗಿ ಒಂದು ಮುಳುಗಿ ಹಾಕ್ಬಿಟ್ಟು ಬಾ. ನೀನು ಹೆಂಡ್ತಿನ ಕಳಿಸಿದ್ರು, ಅವಳು ಹೋದ್ಲು. ಬಿಂದು ಸರೋವರದಲ್ಲಿ ಒಂದು ಸರ್ತಿ ಮುಳುಗೆದ್ದರೆ 100 ಜನ ರಾಜಕುಮಾರಿಯರ ಥರ ಇರತಕ್ಕಂಥ ಸುಂದರ ಕನ್ಯೆಯರು ಬಂದು ಅವಳಿಗೆ ಅಲಂಕಾರ ಮಾಡ್ತಿದ್ದಾರೆ, ಆಭರಣ ಮಾಡ್ತಿದ್ದಾರೆ. ಪರಮ ಸುಂದರಿ ಆಗಿಬಿಟ್ಟಿಯಾಳೆ, ದಿವ್ಯ ಸುಂದರಿ, ಜಗದೇಕ ಸುಂದರಿ ಆಗಿದ್ದಾಳೆ. ತಕ್ಷಣ ಅವರು ಬಂದು ಒಂದು ಸಲ ಮುಳುಗೆದ್ದರು, ಅವರು ಜಗದೇಕ ಸುಂದರ ಆದರು. ತಮ್ಮ ಯೋಗಶಕ್ತಿಯಿಂದ ಒಂದು ವಿಮಾನವನ್ನು ತಯಾರು ಮಾಡಿದ್ರಂತೆ. ಭಾಗವತ ಈಸ್ ಗಿವಿಂಗ್ ವಿವಿಡ್ ಅಂಡ್ ಡಿಟೈಲ್ಡ್ ಡಿಸ್ಕ್ರಿಪ್ಷನ್ ಆಫ್ ಹೌ ದಟ್ ಫ್ಲೈಟ್ ವಾಸ್, ವಾಟ್ ಇಟ್ ಕಂಟೈನ್ಡ್. It was studded with jewels. It was air conditioned. ಆ ಫ್ಲೆಕ್ಸಿಬಿಲಿಟಿ ಇತ್ತು. ಇಬ್ಬರಿತ್ತು ಅಂತಂದ್ರೆ ಇಬ್ಬರೇ. ಅದರೊಳಗಡೆ ಫೀಲ್ಡ್ಸ್ ಇತ್ತು, ಅದರೊಳಗೆ ಸ್ಟೇಡಿಯಂ ಇತ್ತು, ಅದರೊಳಗೆ ಟೆಂಪಲ್ಸ್ ಇತ್ತು, ಅದರೊಳಗೆ ಹನಿಮೂನ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು, ಅದರೊಳಗೆ ಯಾವ ರೀತಿಯಾಗಿರತಕ್ಕಂಥ ಹಾಸಿಗೆಗಳಿದ್ವು ಅದು ವರ್ಣನೆ ಮಾಡ್ತಾ ಇದೆ. ಅಷ್ಟು ಅದ್ಭುತವಾಗಿರತಕ್ಕಂಥ ವಿಮಾನ. ಫಸ್ಟ್ ಅಫಿಷಿಯಲಿ ಡಾಕ್ಯುಮೆಂಟೆಡ್ ಹನಿಮೂನ್ ಆಫ್ ದಿ ವರ್ಲ್ಡ್ ಈಸ್ ಇನ್ ಭಾಗವತ. ಹೋಗಿ ಬಂದರು. ಜಗತ್ತಿನ ಎಲ್ಲ ಲೋಕಗಳಲ್ಲೂ ಆನಂದವಾಗಿ ದಂಪತಿಯರು ವಿಮಾನದಲ್ಲೇ ಕೂತ್ಕೊಂಡು ಸುತ್ತ ಹಾಕಿ ಬಂದರು. ಈಗೆಲ್ಲ ವರ್ಲ್ಡ್ ಟೂರ್ ಹೋಗಿ ಬಂದುಬಿಡ್ತಾರೆ ಮದುವೆ ಆದ ತಕ್ಷಣ. ಅದರ ಪ್ರೆಸಿಡೆನ್ಸ್ನ ಅಲ್ಲಿ ಕೊಟ್ಟರು ಅವರು. ಹೋಗಿ ಬಂದ ಮೇಲೆ 9 ಜನ ಹೆಣ್ಣು. ವಾಟ್ ಈಸ್ ದ ಸೀಕ್ವೆನ್ಸ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಆಫ್ ಪಿಕ್ನಿಕ್, ಹನಿಮೂನ್, ಮ್ಯಾರೇಜ್, ನ್ಯಾಚುರಲಿ ಗೆಟಿಂಗ್ ಚಿಲ್ಡ್ರನ್? ದಟ್ ಈಸ್ ಅ ಸೀಕ್ವೆನ್ಸ್ ಆ್ಯಂಡ್ ಕಾನ್ಸಿಕ್ವೆನ್ಸ್. 9 ಜನ ಹೆಣ್ಣು ಮಕ್ಕಳಾಯಿತು. ಇವರು ಮದುವೆ ಮಾಡ್ಕೊಂಬಾಗ ಮಾವನಿಗೆ ಹೇಳಿದರು, ನಾನು ಮದುವೆ ಮಾಡ್ಕೊಳ್ತಿರೋದು ಕಾಮಾಕಾಂಕ್ಷಿಯಾಗಲ್ಲ, ಇದರಲ್ಲಿ ಮೆರಿಬೇಕು ಅಂತಲ್ಲ, ಕೇವಲ ಸಂತಾನ ಆಗಬೇಕು ಅನ್ನೋಕ್ಕೆ ಒಂದೇ ಕಾರಣ, ಧರ್ಮ ಅದು. ನನಗೆ ಸಂತಾನ ಆದ ತಕ್ಷಣ ನಾನು ವನಪ್ರಸ್ಥಾನ ಆಗ್ತೀನಿ, ನನಗೆ ನೀವು ಅಬ್ಜೆಕ್ಷನ್ ಮಾಡ್ಕೊಡೋದು ಆಗಲಿ ಏನಿದ್ರು. 9 ಹೆಣ್ಣು ಮಕ್ಕಳಾದ ತಕ್ಷಣ ಇವ್ರು ಹೇಳಿದರು, ನಿನಗೆ ಮಕ್ಕಳಾಗಿದೆ, ನಾನು ವನಪ್ರಸ್ಥಾನ ಆಗ್ತೀನಿ, ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾ ಇದ್ದೀನಿ, ನನಗೆ ನೀನು ಅಡ್ಡಿ ಮಾಡಬೇಡ. ಅವಳು ಹೇಳಿದ್ಲು, ನಿಮಗೆ ನಮ್ಮ ತಂದೆ ಹೇಳಿದ ನಿಜ, ನಿಮಗೆ ತಪಸ್ಸು ಮಾಡೋಕ್ಕೆ ಹೋಗಕ್ಕೆ ಆಸೆ ಇರೋದು ನಿಜ. ಹೆಣ್ಣುಮಕ್ಕಳು ಒಬ್ಬಂಟಿ, ಕಾಡು, ಹೆಣ್ಮಕ್ಳನ್ನ ಬೆಳೆಸಿ ಮದುವೆ ಮಾಡ್ತೀನಿ ನಿಜ. ಮದುವೆ ಮಾಡಿಬಿಟ್ರೆ ಹೆಣ್ಣುಮಕ್ಕಳು ಮದುವೆ ಮಾಡ್ಕೊಂಡು ಅವ್ರ ಗಂಡನ ಮನೆಗೆ ಅವ್ರು ಹೋಗ್ತಾರೆ. ನನ್ನ ಜವಾಬ್ದಾರಿ ಯಾರು ನೋಡ್ಕೊಳ್ತಾರೆ? ನನಗೆ ಒಂದು ಗಂಡು ಮಗು ಆಗೋವರೆಗೂ ನೀವಿರಬೇಕು, ಅದು ನಿಮ್ಮ ಜವಾಬ್ದಾರಿ. ಅವ್ರು ಹೇಳ್ತಾರೆ, ನಾನು ಎಷ್ಟೇ ಬ್ರಿಲಿಯಂಟ್ ಇದ್ದರೂ ನಿನ್ನ ವಿವೇಕ ನನಗಿಲ್ಲವಲ್ಲೇ. ಈಗಿನ ಎಲ್ಲ ಗಂಡಂದ್ರೆ ಹೇಳೋ ಮಾತಿದು, ಎಲ್ಲ ಸ್ಮಾರ್ಟು, ಎಲ್ಲ ಬ್ರಿಲಿಯಂಟು, ಆದರೆ ನಿನ್ನ ವಿವೇಕ ನನಗಿಲ್ಲವಲ್ಲೇ ಮೆನಿ ಎ ಟೈಮ್ಸ್. ಆಗ
ಇದ್ದು ಒಂದು ಗಂಡು ಮಗು ಆಗುತ್ತೆ ಅವರಿಗೆ. ಆ ಗಂಡು ಮಗು ಸಾಕ್ಷಾತ್ ಪರಮಾತ್ಮ ಕಪಿಲಾವತಾರ ಎತ್ತಿ ಬರ್ತಾ ಇದ್ದಾನೆ. ಬಂದ ಮೇಲೆ ಅವರು ಹೋಗ್ತಾ ಇದ್ದಾರೆ, ಅವರು ವಾನಪ್ರಸ್ಥಾಶ್ರಮಕ್ಕೆ ಹೋದರು. ಆಗ ಇವಳಿಗೆ ಗೊತ್ತು ಸಾಕ್ಷಾತ್ ಪರಮಾತ್ಮ ಕಪಿಲನಾಮಕನಾಗಿ ಬಂದಿದ್ದಾನೆ ಅಂತಂದ್ಬಿಟ್ಟು. ಅವಳು ಒಂದು ಕೇಳ್ತಾಳೆ, ನನಗೆ ಇನ್ನೇನು ಬೇಡ ನಿನ್ನಿಂದ, ನೀನು ಯಾರು ಅಂತ ಗೊತ್ತು, ಸಾಕ್ಷಾತ್ ಭಗವಂತ ನೀನು, ನನಗೆ ಸಾಧನ ಮಾರ್ಗ ಏನು, ಭಕ್ತಿ ಮಾಡೋದು ಹೇಗೆ, ಯಾವುದು ಮಾಡಿದ್ರೆ ನನ್ನಂಥ ಸಾಧಾರಣ ಹೆಂಗಸು ಮುಕ್ತಿ ಆಗುತ್ತೆ ಹೇಳು ನೀನು. ಆಗ ಪರಮಾತ್ಮ ಹೇಳ್ತಾನೆ, ತಾಯಿ ಮುಕ್ತಿ ಅನ್ನತಕ್ಕಂಥದ್ದು ಯಾವುದೋ ಲೋಕ ಅಂತ ಅನ್ಕೋಬೇಡ. ಮುಕ್ತಿ ಅನ್ನೋದು ಯಾವುದೋ ಲೋಕ, ಅದೇನೋ ಇರುತ್ತೆ, ಅರಮನೆ ಇರುತ್ತೆ, ಅಲ್ಲಿ ಹೋಗೋಯ್ತು ಅಂದ್ರೆ ಅಲ್ಲಿ ಮೆರಿಬೋದು, ಅದೇನೂ ಅಲ್ಲ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ, ಮನಸ್ಸೇ ಬಂಧನಕ್ಕೆ, ಮನಸ್ಸೇ ಮುಕ್ತಿಗೆ ಕಾರಣ ಹೇಳ್ತಾ ಇದ್ದಾನೆ. ತಮಸ್ಸು ಯಾವಾಗ ಹೆಚ್ಚುತ್ತೆ, ರಜಸ್ಸು ಯಾವಾಗ ಹೆಚ್ಚುತ್ತೆ, ರಾಜಸಿಕ ಯಾವಾಗ ಆಗ್ತಾನೆ, ಜೀವ ಮನಸ್ಸು ಬುದ್ಧಿ ಎಲ್ಲ ಹೊರ ಪ್ರಪಂಚದಲ್ಲೇ ಮುಳುಗಿರುತ್ತಲ್ಲ, ಇದು ಬಂಧನ. ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಈ ವಿಚಾರವನ್ನು ಕೇಳ್ತಾ ಇದ್ದಾಗಲೂ ಕೂಡ ಮನಸ್ಸು ಮಾರ್ಕೆಟ್ ಹತ್ರ ಮೆಜೆಸ್ಟಿಕ್ ಹತ್ರ ಅಲ್ಲೋ ಇಲ್ಲೋ ಓಡಾಡ್ತಾ ಇರುತ್ತಲ್ಲ, ಇದು ಬಂಧನ. ಯಾವಾಗಲೂ ಜಡದ ಜೊತೆ, ಜಗತ್ತಿನ ಜೊತೆ, ಜೀವಿಗಳ ಜೊತೆ ವಿಚಿತ್ರವಾಗಿ ವಿಲ ಒದ್ದಾಟ ಮಾಡಿ ಅದೇ ಕಾಮನೆಗಳಲ್ಲಿ, ಅದೇ ಆಶಯಗಳಲ್ಲಿ, ಅದೇ ಆಕಾಂಕ್ಷೆಗಳಲ್ಲಿ ಮನಸ್ಸು ಇದ್ದರೆ ಮನಸ್ಸನ್ನು ಹೊರಗಡೆ ಕಳಿಸ್ತು ಅಂತಂದರೆ ಇದೇ ಬಂಧನ. ಯಾಕೆ ಮನಸ್ಸನ್ನು ಹೊರಗಡೆ ಕಳಿಸಿದ್ರೆ ಬಂಧನ ಅಂದರೆ, ನೀವು ಮನಸ್ಸನ್ನು ಹೊರಗಡೆ ಕಳಿಸಿ ಅದು ಮೈಲಿಗೆ ಮಾಡಿಕೊಂಡೇ ವಾಪಸ್ ಬರುತ್ತೆ ಹೊರತು ಶುದ್ಧವಾಗಿ ವಾಪಸ್ ಬರಲ್ಲ. ಅದು ಅಂಟಿಸ್ಕೊಂಡು ಬರುತ್ತೆ ಬಂಧನ. ಮತ್ತು ಹೊರಗಡೆ ಅಷ್ಟು ಆಕಾಂಕ್ಷ, ಅಷ್ಟು ಅಟ್ರಾಕ್ಷನ್ ಇದೆ, ಟೆಂಪ್ಟೇಷನ್ ಇದೆ, ಅದಕ್ಕೆ ಮನಸ್ಸು ಹೋಗುತ್ತೆ. ಹೊರಗಡೆ ಟೆಂಪ್ಟೇಷನ್ನು, ಅಟ್ರಾಕ್ಷನ್ನು, ಫ್ಯಾಸಿನೇಷನ್ನ ಮೀರಿಸತಕ್ಕಂಥ ಚಾರ್ಮ್ ಒಳಗಡೆ ಇಟ್ಕೊಂಡು ಮನಸ್ಸನ್ನು ಒಳಗಡೆ ಕಳಿಸಿ. ಆ ಚಾರ್ಮ್ ಯಾವುದು, ಆ ಲೈಟ್ ಯಾವುದು, ಆ ಡಿಲೈಟ್ ಯಾವುದು, ಆ ಎನ್ಲೈಟನ್ಮೆಂಟ್ ಯಾವುದು, ಹೊರಗಡೆಯ ಆಕರ್ಷಣೆಗಳನ್ನು ಮೀರಿರತಕ್ಕಂಥ, ಪ್ರಬಲವಾಗಿರತಕ್ಕಂಥ, ಅದ್ಭುತವಾಗಿರತಕ್ಕಂಥ ಆಕರ್ಷಣೆ ಯಾವುದು, ಒಳಗಡೆ ದೇವರು ಇದ್ದಾನೆ, ಅದನ್ನು ಗುರ್ತಿಟ್ಕೊಳ್ಳಿ. ಒಳಗಡೆ ಆ ದೇವರು ಎಲ್ಲ ಆಕರ್ಷಣೆಗಳನ್ನು ಮೀರಿರತಕ್ಕಂಥನೋ ಮನಸ್ಸನ್ನು ಒಳಗಡೆ ಕಳಿಸಿ. ಒಂದು ಸಲ ಈ ರುಚಿ ಹತ್ತಿತು ಅಂತಂತಂದರೆ ಹೊರಗಡೆ ಹೋಗಲ್ಲ ಮನಸ್ಸು. ಮನಸ್ಸು ಹೊರಗಡೆ ಇದ್ದರೆ ಬಂಧನ, ಮನಸ್ಸು ಪರಮಾತ್ಮನ ಕಡೆ ಹೋದರೆ ಅದೇ ಮುಕ್ತಿ. ಈ ವಿಚಾರವನ್ನು ಹೇಳ್ತಾ, ಇದು ಬಹಳ ಕಷ್ಟ ಇದೆ. ಮನಸ್ಸನ್ನು ಹೊರ ಪ್ರಪಂಚದಿಂದ ಒಳಗಡೆ ತರತಕ್ಕಂಥದ್ದು ತುಂಬ ಕಷ್ಟ ಇದೆ. ಇದು ಸಾಧ್ಯ ಆಗಬೇಕು ಅಂತಂದರೆ ಈ ಒಳಗಣ್ಣಿನ ಒಳಗಿಂದ ಒಳಗಳಿಗೆ ಬರತಕ್ಕಂಥ ಒಳಗಣ್ಣಿನ ಇನ್ಸೈಟ್ ಬರಬೇಕು ಅಂತಂದರೆ ಏನು ಮಾಡಬೇಕು? ಅದು ಬರಬೇಕಾದ್ರೆ ಭಕ್ತಿ ಬರಬೇಕಾದ್ರೆ ಶಕ್ತಿ ಬರಬೇಕು. ಭಕ್ತಿಯ ಶಕ್ತಿ ಬರಬೇಕು ಅಂದರೆ ಸಜ್ಜನರ ಸಂಘ ಆಗಬೇಕು, ಸತ್ಸಂಗ ಆಗಬೇಕು. ಹೇಳ್ತೇನೆ, ಸತ್ಸಂಗ, ಸಾಧು ಸಜ್ಜನರ ಸಂಘದಿಂದ ಮೊಟ್ಟ ಮೊದಲು ಏನು ಅಂತಂದರೆ ಚಿಂತನೆಗಳ ದಿಕ್ಕು ಬದಲಾಗುತ್ತೆ. ಅಧರ್ಮಕ್ಕೆ, ಅಸತ್ಯಕ್ಕೆ, ಅನ್ಯಾಯಕ್ಕೆ ಮನಸ್ಸು ಎಳೆಯೋದಿಲ್ಲ. ಯಾವಾಗಲೂ ಒಳ್ಳೆ ಚಿಂತನೆ ಮಾಡೋರು, ದೈವಿ ಚಿಂತನೆ ಮಾಡ್ತಾರೋ, ಮುಕ್ತಿ ಚಿಂತನೆ ಮಾಡತಕ್ಕಂಥ ಸಜ್ಜನರ ಜೊತೆ ನೀವು ಸ್ವಲ್ಪ ಹೊತ್ತಿದ್ರೂ ಕೂಡ ಅವರ ಪ್ರಭಾವದ ಭಾವ ನಿಮ್ಮ ಮೇಲೆ ಬರ್ತದ. ಮತ್ತು ಸಜ್ಜನರ ಜೊತೆ ಇತ್ತು ಅಂತಂದರೆ ಶಾಂತವಾಗಿರ್ತಾರೆ, ಸಜ್ಜನರು ಸಮಾಧಾನಿಗಳಾಗಿರ್ತಾರೆ, ಸಜ್ಜನರು ಸಾತ್ವಿಕರಾಗಿರ್ತಾರೆ, ಸಜ್ಜನರು ವಿನಯಪರರಾಗಿರ್ತಾರೆ, ಸಜ್ಜನರು ಕೋಪ ಪರವಶರಾಗಿರೋದಿಲ್ಲ. ಅಂಥವ್ರ ಜೊತೆ ಇತ್ತು ಅಂದರೆ ಮನಸ್ಸು ಶಾಂತವಾಗುತ್ತೆ, ಮನಸ್ಸು ಆಹ್ಲಾದ ಆಗುತ್ತೆ. ಆವಾಗಲೂ ಸಜ್ಜನರ ಜೊತೆ ಇರಬೇಕು. ಯಾರು ಸಜ್ಜನರು ಕೇಳ್ತಾ ಇದ್ದಾರೆ. ಆಗ ಕಪಿಲ್ ನಾಮಕ ಹೇಳ್ತಾನೆ, ಯಾರು ಸಜ್ಜನರು, ಯಾರು ಸಾಧುಗಳು? ತಿತಿಕ್ಷವಃ ಕಾರುಣಿಕಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರುವಃ ಶಾಂತಃ ಸಾಧವಃ ಸಾಧುಭೂಷಣಃ. ಯಾರು ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡು ಇಂದ್ರಿಯ ನಿಗ್ರಹವನ್ನು ಇಟ್ಟುಕೊಂಡಿರ್ತಾರೆ, ಯಾರು ಸ್ವಾರ್ಥ ಅಹಂಕಾರ ಇಲ್ಲದೆ ನಿಸ್ವಾರ್ಥಿಗಳಾಗಿ ನಿಸ್ಪೃಹವಾಗಿರ್ತಾರೆ, ಯಾರು ಕರುಣೆಯಿಂದ, ದಯೆಯಿಂದ, ಮಮತೆಯಿಂದ, ಪ್ರೀತಿಯಿಂದ ಎಲ್ಲರನ್ನು ಉಪಕಾರ ಮಾನೋಭಾವದಿಂದ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ, ಯಾರು ಅಜಾತ ಶತ್ರುಗಳಾಗಿದ್ದಾರೆ, ಶತ್ರುವೇ ಇಲ್ಲದೆ, ದ್ವೇಷ ಇಲ್ಲದೆ, ಉದ್ವೇಗ ಇಲ್ಲದೆ, ಉದ್ವೇಷ ಇಲ್ಲದೆ, ಆವೇಗ ಇಲ್ಲದೆ, ಆವೇಶ ಇಲ್ಲದೆ, ಸದಾ ಹಿತವಾದ ಮಿತವಾದ ಮಾತುಗಳನ್ನು ಆಡಿಕೊಂಡು ಸ್ನೇಹಪರರಾಗಿರ್ತಾರೆ, ಅವರು ಸಜ್ಜನರಿಗೂ ಸಜ್ಜನರಾಗಿರ್ತಾರೆ, ಸಾಧುಗಳಾಗಿರ್ತಾರೆ, ಸಂತರಾಗಿರ್ತಾರೆ, ಶಾಂತರಾಗಿರ್ತಾರೆ, ಪ್ರಶಾಂತರಾಗಿರ್ತಾರೆ. ಇವರ ಇಷ್ಟೆಲ್ಲ ಇರತಕ್ಕಂಥವ್ರ ಜೊತೆ ಸೇರಿದರೆ ಇದೆಲ್ಲಕ್ಕಿಂತ ಒಂದು ಹೊಸ ಧ್ಯೇಯ, ಹೊಸ ಗುರಿ ಸಿಗುತ್ತೆ. ಯಾವುದು ಅಂದರೆ ಪರಮಾತ್ಮ ವಿಷಯಕವಾಗಿರ್ತ ಮನಸ್ಸು ಪರಮಾತ್ಮನ ಚಿಂತನೆ ಕಡೆಗೆ ದಾರಿ ತೋರಿಸ್ತಾರೆ ಸಜ್ಜನರು. ಅದರಿಂದ ಸಜ್ಜನರ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಜಗತ್ತಿನಲ್ಲಿ ಬಂಧನ ಆಗಬೇಕಾದ್ರೂ ಮನಸ್ಸೇ ಕಾರಣ, ಜಗತ್ತಿನಲ್ಲಿ ಮುಕ್ತಿ ಬರಬೇಕಾದ್ರೂ ಮನಸ್ಸೇ ಕಾರಣ. ಒಂದು ಬೀಗದ ಕೈ ಇಟ್ಕೊಂಡು ಬೀಗದ ಕೈನ ಈ ಕಡೆ ಹಾಕಿದರೆ ಬೀಗ ಹಾಕ್ಕೊಳ್ಳುತ್ತೆ, ಬೀಗದ ಕೈನ ಈ ಕಡೆ ತಿರುಗಿಸಿದರೆ ಬೀಗ ತೆಕ್ಕೊಳ್ಳುತ್ತೆ. ಮನಸ್ಸು ಅನ್ನೋದು ಬೀಗದ ಕೈ ಇದ್ದಾಗೆ. ಹೊರಗಡೆ ಪ್ರಪಂಚದ ಕಡೆ ತಿರುಗಿಸಿದರೆ ಬಂಧನ ಅಂಟಿಸ್ಕೊಂಡು ಬರುತ್ತೆ, ಒಳಗಡೆ ತಿರುಗಿಸಿದರೆ ಪರಮಾತ್ಮನ ಸ್ಮರಣೆಯಲ್ಲಿ, ದರ್ಶನದಲ್ಲಿ ಕಾತುರವಾಗಿರುತ್ತೆ. ಇಷ್ಟು ವಿಚಾರವನ್ನು ಹೇಳಿ ಪರಮಾತ್ಮ ಎಷ್ಟು ದೊಡ್ಡವನು ಅನ್ನತಕ್ಕಂಥ ವಿಚಾರವನ್ನು ಪರಮಾತ್ಮನೇ ಹೇಳ್ತಿದ್ದಾನಂತೆ. ಯಾರಪ್ಪ ಜಗತ್ತಿನಲ್ಲಿ ಯಾರು ಶ್ರೇಷ್ಠ? ಉಪನಿಷತ್ತಿಗೆಲ್ಲ ಒಂದು ಕಥೆ ಬಂದಿದೆ. ಏನು?
ಆಕಾಶದಷ್ಟು ವಿಸ್ತಾರ, ಆಕಾಶದಷ್ಟು ವ್ಯಾಪ್ತಿ ಇನ್ನೊಂದಿಲ್ಲ. ಆಕಾಶನೇ ಶ್ರೇಷ್ಠ. ಯಾಕೆ? ಅದು ದೊಡ್ಡದು. ಯಾರೋ ಹೇಳಿದರು, ಆಕಾಶ ದೊಡ್ಡದು, ಆಕಾಶ ವ್ಯಾಪ್ತಿ ಸರಿ, ಆದರೆ ಆಕಾಶವನ್ನು ಪೂರ್ತಿ ಮುಚ್ಚಾಕತಕ್ಕಂಥ ಮೋಡಗಳು, ನೀವು ಫ್ಲೈಟಲ್ಲಿ ಹೋಗ್ತಿದ್ರೆ ನೋಡ್ತಿರಲ್ಲ, ಆಕಾಶವನ್ನು ಮೋಡ ಮುಚ್ಚಾಕ್ಬಿಟ್ಟಿರುತ್ತೆ. ಆಕಾಶವನ್ನೇ ಮುಚ್ಚಾಕತಕ್ಕಂಥ ಮೋಡಗಳು ಅದಕ್ಕಿಂತ ದೊಡ್ಡದು. ಎಷ್ಟು ಆಕಾಶವನ್ನು ಮುಚ್ಚತಕ್ಕಂತಹ ಮೇಘಗಳ ಸರಮಾಲೆ ಬಂದರೂ ಕೂಡ ಒಂದು ಸಲ ಗಾಳಿ ಬಂದರೆ, ಬಿರುಗಾಳಿ ಬಂದರೆ, ಸುಂಟರು ಗಾಳಿ ಬಂದರೆ, ಚಂಡಮಾರುತ ಬಂದರೆ ಎಲ್ಲ ಚಲ್ಲಾಪಿಲ್ಲಿಯಾಗಿ ಹೋಗುತ್ತೆ ಮೋಡಗಳು. ಗಾಳಿ ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಶ್ರೇಷ್ಠ. ಇನ್ಯಾರೋ ಹೇಳಿದರು, ಎಂಥ ಚಂಡಮಾರುತ ಆಗಲಿ, ಬಿರುಗಾಳಿ ಆಗಲಿ, ಸುಂಟರು ಗಾಳಿ ಆಗಲಿ, ಪರ್ವತಗಳ ಮುಂದೆ, ಬೆಟ್ಟಗಳ ಮುಂದೆ ಅಲ್ಲಾಡೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಗಾಳಿಗಿಂತ ಪರ್ವತ ಶ್ರೇಷ್ಠ. ಇಷ್ಟು ಪರ್ವತಗಳನ್ನು, ಇಷ್ಟು ಬೆಟ್ಟಗಳನ್ನು, ಗುಡ್ಡಗಳನ್ನು ಹೊತ್ಕೊಂಡಿದೆಯಲ್ಲ ಭೂಮಿ, ಎಲ್ಲ ಪರ್ವತಗಳನ್ನು ಹೊತ್ಕೊಂಡಿದೆಯಲ್ಲ ಭೂಮಿ ಮಹಾಶ್ರೇಷ್ಠ. ಆಗ ಒಬ್ಬರು ಹೇಳಿದರು, ಇಂಥ ಇಡೀ ಭೂಮಿಯನ್ನು ಹೊತ್ಕೊಂಡಿದ್ದಾನಲ್ಲ ಪರಮಾತ್ಮ, ಅವನೆಂಥ ಶ್ರೇಷ್ಠ ರೀ ಅವನು. ಇದನ್ನು ಕೇಳಿಸ್ಕೊಂಡು ಪರಮಾತ್ಮ ಬಂದಂತಲ್ಲಿ ಏನು ಹೇಳ್ತಿದ್ದೀರಿ ನೀವು? ಇಷ್ಟೆಲ್ಲ ಹೊತ್ಕೊಂಡಿರತಕ್ಕಂಥ ಎಷ್ಟು ಭಾರ ನಾನು ಹೊತ್ಕೊಂಡಿದ್ದೀನಿ, ನಾನು ಶ್ರೇಷ್ಠ ಅಂದ್ರಲ್ಲ. ಇಷ್ಟೆಲ್ಲ ಹೊತ್ಕೊಂಡಿರತಕ್ಕಂಥ ನನ್ನನ್ನು ತಮ್ಮ ಪುಟ್ಟ ಹೃದಯದಲ್ಲಿ ನನ್ನ ಭಕ್ತರು ಹೊತ್ಕೊಂಡಿದ್ದಾರಲ್ಲ, ಅವ್ರು ನನಗಿಂತ ಶ್ರೇಷ್ಠ. ಅಂದರೆ ಅಂಥ ಪರಮಾತ್ಮನನ್ನು, ಶ್ರೇಷ್ಠ ಪರಮಾತ್ಮನ ತನ್ನ ಹೊಟ್ಟೆ ಒಳಗೆ ಹೊತ್ಕೊಂಡಿದ್ಲಲ್ಲ ದೇವಹೂತಿ, ಅವಳೆಂಥ ಶ್ರೇಷ್ಠ. ದೇವಕಿ ಅವಳೆಂಥ ಶ್ರೇಷ್ಠ. ವಿಚಾರವನ್ನು ಭಾಗವತ ಹೇಳ್ತಿ. ಕಪಿಲ ನಾಮಕ ಪರಮಾತ್ಮ ತಾಯಿಗೆ ಅಭೂತಪೂರ್ವ ವಿಚಾರ ಒಂದು ಹೇಳ್ತೀಯಾನೆ. ತಾಯಿ, ಮನುಷ್ಯರು ಹೇಗೆ ಹುಟ್ಟುತ್ತಾರೆ ಅಂತ ಕೇಳಿದೆ ನೀನು, ಹೇಳ್ತೀನಿ ನೋಡು. ನಾವು ಮಾಡತಕ್ಕಂಥ ಯಾಗ, ಯಜ್ಞ, ಹವನ, ಹೋಮ, ಜಪ, ತಪ ಇದರಲ್ಲಿ ನಾವು ಏನು ಕೊಡ್ತಿದ್ದೀವಿ, ಅಗ್ನಿಗೆ ಏನು ಸ್ವಹ ಅಂತ ಕೊಡ್ತಿದ್ದೀವಲ್ಲ, ಇದು ಹವನ, ಹೋಮ, ಯಜ್ಞ, ಯಾಗದ ಧೂಮವಾಗಿ ಹೊಗೆಯಾಗಿ ಆಕಾಶಕ್ಕೆ ಹೋಗುತ್ತೆ. ಅಲ್ಲಿ ಮೇಘವಾಗಿ ಅರಳಿಕೊಳ್ಳುತ್ತೆ. ಮೇಘವಾಗಿ ಅರಳಿಕೊಂಡ ಮೇಲೆ ಸೂರ್ಯನ ಪ್ರಖರ ಶಾಖದಿಂದ ಆ ಮೇಘಗಳ ಮೇಲೆ ಅದರ ಕಿರಣ ಬಿದ್ದು ಅದು ನೀರಾಗಿ ಭೂಮಿಗೆ ಬರುತ್ತೆ, ಮಳೆಯಾಗಿ ಭೂಮಿಗೆ ಬರುತ್ತೆ. ಮಳೆ ಆಗಿ ಬಂದಿದ್ದು ಮಳೆ ಪೋಷಕ ದ್ರವ್ಯವಾಗಿ ಅದರಿಂದ ಬೆಳೆ ಆಗುತ್ತೆ. ಬೆಳೆಯಿಂದ ಧಾನ್ಯ ಬರುತ್ತೆ. ಧಾನ್ಯವನ್ನು ಎಲ್ಲರೂ ಊಟ ಮಾಡ್ತಾರೆ. ಧಾನ್ಯವನ್ನು ಊಟ ಮಾಡಿದಾಗ ಗಂಡಸರಲ್ಲಿ, ಪುರುಷರಲ್ಲಿ ಆ ಧಾನ್ಯ ತೇಜಸ್ಸಾಗಿ ಒಳಗಡೆ ಹೋಗುತ್ತೆ. ಆ ಧಾನ್ಯದ ತೇಜಸ್ಸು ವೀರ್ಯವಾಗಿ ಪರಿವರ್ತನೆ ಆಗುತ್ತೆ ಗಂಡಸರಲ್ಲಿ. ಆ ವೀರ್ಯ ಸಂಗಮ ಆದಾಗ ವೀರ್ಯ ಸ್ತ್ರೀಯರಲ್ಲಿ ಅಂಕುರವಾಗಿ ಪ್ರವೇಶ ಮಾಡುತ್ತೆ ಗರ್ಭದಲ್ಲಿ. ವೀರ್ಯ ಪ್ರವೇಶ ಆದ ದಿನ ಇಡೀ ರಾತ್ರಿ, ಆ ರಾತ್ರಿಯೆಲ್ಲ ಒಂದು ಸಣ್ಣ ದ್ರವ ರೂಪದಲ್ಲಿ ಆ ವೀರ್ಯ ತೇಜಸ್ಸು ಇರುತ್ತೆ. 5 ದಿನ ಆದಮೇಲೆ 5ನೇ ರಾತ್ರಿ ಅದು ಸಣ್ಣ ನೀರು ಗುಳ್ಳೆ ಹಾಗೆ ಪಕ್ವ ಆಗ್ತಾ ಇದೆ. ಭಾಗವತದ ಕಾಲದಲ್ಲಿ ತಾಯಿಗೆ ಹೇಳ್ತಾ ಇದ್ದಾನೆ ಈ ಮೆಡಿಸನ್ನು ಹೇಳಿ. 5ನೇ ದಿನ ನೀರು ಗುಳ್ಳೆ ಹಾಗೆ ಗುಂಡಾಗುತ್ತೆ. ಅದು 10 ದಿನಗಳಲ್ಲಿ ನೀರು ಗುಳ್ಳೆ ಆಗಿದ್ದು ಬೋರೆ ಹಣ್ಣಿನ ಆಕಾರದಲ್ಲಿ ಗಟ್ಟಿಯಾಗುತ್ತೆ, ಸ್ವಲ್ಪ ಸಾಲಿಡ್ ಆಗುತ್ತೆ. ಅದು 1ನೇ ತಿಂಗಳಿಗೆ ತಲೆಯ ಆಕಾರ ಮೂಡುತ್ತೆ. ತಲೆ ಅನ್ನತಕ್ಕಂಥದ್ದು 1ನೇ ತಿಂಗಳಿಗೆ ಮೂಡ್ತಾ ಇದೆ. 2ನೇ ತಿಂಗಳಿನಲ್ಲಿ ಕೈ ಕಾಲು ಮೂಡುತ್ತೆ. 3ನೇ ತಿಂಗಳಿನಲ್ಲಿ ಉಗುರು, ಕೂದಲು, ಮೂಳೆ, ಚರ್ಮಗಳು ಪ್ರಾರಂಭ ಆಗುತ್ತೆ. 3ನೇ ತಿಂಗಳು ಆದ ತಕ್ಷಣ ಸ್ತ್ರೀ ಮತ್ತು ಪುರುಷ ಚಿಹ್ನೆಗಳು ಅಭಿವ್ಯಕ್ತ ಆಗುತ್ತವೆ. 4ನೇ ತಿಂಗಳಲ್ಲಿ ರಕ್ತ, ಮಾಂಸ, ಸಪ್ತಧಾತುಗಳು ಬರುತ್ತವೆ ಅದಕ್ಕೆ. 5ನೇ ತಿಂಗಳಲ್ಲಿ ಒಳಗಿರತಕ್ಕಂಥ ಗರ್ಭದೊಳಗಿರತಕ್ಕಂಥ ಮಗುವಿಗೆ ಹಸಿವು, ಬಾಯಾರಿಕೆಯ ಅನುಭವ ಆಗುತ್ತೆ. 6ನೇ ತಿಂಗಳಿನಲ್ಲಿ ಮಗು ಚಲನ ಪ್ರಾರಂಭ ಆಗುತ್ತೆ, ಚಾಲನ ಶಕ್ತಿ ಬರುತ್ತೆ. 7ನೇ ತಿಂಗಳಿನಲ್ಲಿ ಮಗುವಿಗೆ ಸುಖ, ದುಃಖ, ಕಷ್ಟ, ಈ ಕಡೆ ಹೊರಳಿದ್ರೆ ನೋವು, ಆ ನೋವಿನ ಅನುಭವ ತಾಯಿಗಾಗೋದು. ಇಷ್ಟು 7ನೇ ತಿಂಗಳಲ್ಲಾಗುತ್ತೆ. ಇಷ್ಟು ಹೊತ್ತಿಗೆ ಈ ಪ್ರಸೂತಿ ವಾಯು ಅನ್ನತಕ್ಕಂಥದ್ದು ತಾಯಿ ಹೊಟ್ಟೆಲಿರತಕ್ಕಂತಹ ಈ ಅನೇಕ ಕ್ರಿಮಿಗಳು, ಕೀಟಗಳು ಒಳಗಡೆ ಇರುತ್ತಲ್ಲ, ಅದರ ಜೊತೆಯಲ್ಲಿ ಸೇರಿಕೊಂಡು ಈ ಕೋಮಲವಾಗಿರತಕ್ಕಂಥ, ಮುಗ್ಧವಾಗಿರತಕ್ಕಂಥ, ಮಧುರವಾಗಿರತಕ್ಕಂಥ ಮಗುವಿನ ದೇಹವನ್ನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆ ಕದಲಿಸ್ತಾ ಇರುತ್ತೆ. ಈಗ 6-7ನೇ ತಿಂಗಳಾದ ಮೇಲೆ 8ನೇ ತಿಂಗಳ ಕಡೆಯವರೆಗೆ ಜನ್ಮಾಂತರಗಳ ಸ್ಮರಣೆ ಆ ಮಗುವಿಗೆ ಒಳಗಡೆ ಇರುತ್ತೆ. 9 ತಿಂಗಳು ಗರ್ಭವಾಸ. 9ನೇ ತಿಂಗಳಾದ ನಂತರದಲ್ಲಿ, 9ನೇ ತಿಂಗಳಾದ ಮೇಲೆ, ಗರ್ಭವಾಸ ಆದಮೇಲೆ ಪ್ರಸೂತಿ ವಾಯುವಿನ ಒಳ ಹೊಡೆತದಿಂದಾಗಿ, ಫೋರ್ಸಿನಿಂದಾಗಿ ಆ ಹೊಡೆತಕ್ಕೆ ಸಿಕ್ಕ ಜೀವಿ ಗೆಲೆ ಕೆಳಗಡೆ ಉದುರೋ ಹಾಗೆ ತಲೆ ಕೆಳಗಾಗಿ ಬಹು ಕಷ್ಟದಿಂದ ತಾಯಿಯ ಗರ್ಭದಿಂದ ಈಚೆಗೆ ಬರುತ್ತೆ. ಭೂಸ್ಪರ್ಶ ಆದ ತಕ್ಷಣ ಜನ್ಮಾಂತರದ ಜ್ಞಾನ, ಜನ್ಮಾಂತರದ ಸ್ಪರ್ಶ ಎಲ್ಲ ಹಾರಿ ಹೋಗುತ್ತೆ, ಮಾಯ ಆಗುತ್ತೆ. ಅಲ್ಲಿಂದ ಶಿಶು ಆಗುತ್ತೆ, ಶೈಶವ ಆಗುತ್ತೆ, ಬಾಲಕ ಆಗ್ತಾನೆ, ಬಾಲ್ಯ ಬರುತ್ತೆ, ದೊಡ್ಡವನಾಗ್ತಾನೆ, ಆಟಪಾಠಗಳು, ಕ್ರೀಡಾಸಕ್ತ ಆಗ್ತಾನೆ, ಯುವಕ ಆಗ್ತಾನೆ, ಯೌವನ, ತಾರುಣ್ಯದ ಆಸೆ ಆಕಾಂಕ್ಷೆಗಳು ಬರುತ್ತೆ. ಅಲ್ಲಿಂದ ಮದುವೆ ಮಾಡ್ತಾರೆ, ಜವಾಬ್ದಾರಿ ಬರುತ್ತೆ, ಹೆಂಡತಿ ಬರ್ತಾಳೆ,
ಆಗ್ತಾಳೆ, ಮಕ್ಕಳು ಬರ್ತಾರೆ, ಗೃಹಸ್ಥ ಅನ್ನಿಸ್ಕೊಳ್ತಾನೆ, ಮನೆ ಮಾಡ್ಕೊಳ್ತಾನೆ, ಅಲ್ಲಿಂದ ಮಕ್ಕಳಾಗುತ್ತೆ, ತಂದೆ ಆಗ್ತಾನೆ, ಆಮೇಲೆ ಮಕ್ಕಳಿಗೆ ಮದುವೆ ಮಾಡ್ತಾನೆ, ತಾತ ಅನ್ನಿಸ್ಕೊಳ್ತಾನೆ, ಆಮೇಲೆ ವೃದ್ಧನಾಗ್ತಾನೆ, ವೃದ್ಧಾಪ್ಯ ಬರುತ್ತೆ. ಬದುಕು ಅನ್ನೋದು ರೂಪಾಂತರ. ಬದುಕು ಅನ್ನೋದು ರೂಪಾಂತರ. ಇದು ಪ್ರಕೃತಿ. ನಾವು ಯಾರೂ ಇದ್ದಾಗೆ ಇರೋದಿಲ್ಲ. ನಮ್ಮ ಹುಟ್ಟಿದ ಕ್ಷಣದಿಂದ ಸಾಯೋ ಕ್ಷಣದವರೆಗೂ ಒಂದೇ ಒಂದು ಬರತಕ್ಕಂಥದ್ದು ಏನು ಅಂದರೆ ಅನಂತವಾಗಿರತಕ್ಕಂಥ ಪರಮಾತ್ಮ ಶಕ್ತಿಯಲ್ಲಿ ನಿರಂತರವಾದ ಸ್ಮರಣೆ ಇಟ್ಕೋಬೇಕು. ಈ ವಿಚಾರವನ್ನು ತಾಯಿಗೆ ಮಗು ಹೇಳ್ತಾ ಇದ್ದಾನೆ. ತಾಯಿ ಕೇಳ್ತಾಳೆ, ಅಪ್ಪ ನನ್ನಂಥ ಸಾಮಾನ್ಯ ಹೆಂಗಸು ಕಣೋ, ವೇದ ಗೊತ್ತಿಲ್ಲ, ಉಪನಿಷತ್ ಗೊತ್ತಿಲ್ಲ, ಶಾಸ್ತ್ರಜ್ಞಾನ ಇಲ್ಲ, ಅಜ್ಞಾನಿ, ನಾನು ಭಗವಂತನ ಕಾಣೋ ಬಗೆ ಹೇಗೆ? ಅದು ನಮ್ಮಂಥ ಹೆಣ್ಣುಮಕ್ಕಳು ಗೃಹಿಣಿಯರು ದೇವರನ್ನು ಕಾಣ್ಬೋದೇನೋ? ಕ್ವಶ್ಚನ್ ನೋಡಿ. ತಾಯಿ ಮಗನಿಗೆ ಕೇಳ್ತಾಳೆ, ನಾನು ತುಂಬ ಅಜ್ಞಾನಿ, ಗೃಹಿಣಿ, ನಾನು ಶಾಸ್ತ್ರ ಓದ್ಕೊಂಡಿಲ್ಲ, ವೇದ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಮತ್ತು ಏನು ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಮನೆ ಕೆಲಸ ಗಂಡಂಗೆ ಸೇವೆ ಮಾಡ್ಕೊಂಡಿದ್ದೆ, ಈ ಜನ್ಮದಲ್ಲಿ ನಮಗೆ ಸಾಧನೆ ಸಾಧ್ಯ ಇದೆಯೇನೋ? ಆಗ ಮಗ ಹೇಳ್ತಾನೆ, ಎಷ್ಟು ಶಾಸ್ತ್ರಜ್ಞಾನ ಇರಲಿ, ಎಂಥ ವೇದ ಪರಿಣಿತರುಗಳಲ್ಲಿ ಪಂಡಿತರಾಗಲಿ, ಶುದ್ಧ ಭಕ್ತಿ, ಸಾತ್ವಿಕ ಭಕ್ತಿ, ಮುಗ್ಧ ಭಕ್ತಿ ಇದರ ಮುಂದೆ ಇನ್ನೊಂದಿಲ್ಲ. ಒಳ್ಳೆ ಭಕ್ತಿ ಇರಬೇಕು. ಆ ಭಕ್ತಿ ಕರ್ಮದ ಬಂಧನಗಳನ್ನು ಸಡಿಲಿಸುತ್ತೆ. ಜಗತ್ತಿನ ಆಕರ್ಷಣೆಗಳಿಂದ ಹೊರಗಡೆ ಹೋಗತಕ್ಕಂಥ ಮನಸ್ಸನ್ನು ಒಳಗಡೆ ಎಳ್ಕೊಂಡು ಬರುತ್ತೆ ಭಕ್ತಿ. ಮುಕ್ತಿಗೆ ಕರ್ಕೊಂಡು ಹೋಗತಕ್ಕಂಥ ಸುಲಭದ ದಾರಿ ಯಾವುದು ಅಂದರೆ ಭಕ್ತಿ. ಭಕ್ತಿ ಬೇಕು ಅಂತಂತಂದರೆ ಸುಲಭವಾಗಿ ಬರೋದಲ್ಲ. ಸಜ್ಜನರ ಜೊತೆ ಇರಬೇಕು, ಉತ್ತಮ ವಿಚಾರಗಳನ್ನ ಕೇಳ್ತಾ ಇರಬೇಕು, ಶ್ರವಣ ಮಾಡ್ತಾ ಇರಬೇಕು. ಯಾವಾಗಲೂ ಯು ಮಸ್ಟ್ ಲಿಸನ್ ಆ್ಯಂಡ್ ಲಿಸನ್ ಆ್ಯಂಡ್ ಲಿಸನ್ ಆ್ಯಂಡ್ ಲಿಸನ್ ಫಾರ್ ಗುಡ್ ಥಿಂಗ್ಸ್, ಲಿಸನ್ ಫಾರ್ ಗ್ರೇಟ್ ಥಿಂಗ್ಸ್, ಲಿಸನ್ ಫಾರ್ ನೋಬಲ್ ಥಿಂಗ್ಸ್. ಏನು ಚಿಂತನೆ ಮಾಡ್ತಿದ್ದೀರಾ, ಇದೆಲ್ಲ ಏನು ಕೇಳಿದಿರಾ ಅದರ ಫಲ, ಏನು ಕೇಳ್ತೀರಾ ಅನ್ನೋದು ಮುಖ್ಯ ಇದೆ. ವಾಟ್ ಎವರ್ ಯು ಲಿಸನ್ ದಟ್ ಬಿಕಮ್ಸ್ ಯುವರ್ ಥಾಟ್, ವಾಟ್ ಎವರ್ ಯುವರ್ ಥಾಟ್ ದಟ್ ಬಿಕಮ್ಸ್ your thinking. What you are going to think, only that you are going to talk. What you are going to talk, you are going to do it. What you are going to do, you tend to repeat it. What you are going to repeat, it becomes your habit. What is your habit? That becomes your character. What is your character? That will be your culture. What is your culture? That will be your nature. What is your nature? That is your feature, and that will be your future also. ಅವನು ಹೇಳ್ತಾ ಇದ್ದಾನೆ, ಒಳ್ಳೆ ಸಜ್ಜನರ ಜೊತೆ ಇರು, ಉತ್ತಮ ಕಥೆಯ ಶ್ರವಣ ಮಾಡು. ಯಾಕೆ ಶ್ರವಣ ಮಾಡಬೇಕು? ಶ್ರವಣ ಮನಕ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿತು ಸಲಹುವುದು, ಭುವನ ಪಾವನವೆನಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದೇ. ವಾಟ್ ಈಸ್ ಸೆಲೆಬ್ರೇಷನ್? ಉತ್ಸವ ಯಾವುದೇ, ಪರಮೋತ್ಸವ ಯಾವುದೇ, ಸೆಲೆಬ್ರೇಷನ್ ಯಾವುದೇ ಅಂದರೆ ಲಿಸನಿಂಗ್ ಟು ದ ಸ್ಟೋರೀಸ್ ಆಫ್ ದಿ ಗಾಡ್. ದೇವರ ಕಥೆಗಳನ್ನು, ದೇವರ ಭಕ್ತರ ಕಥೆಗಳನ್ನು, ಭಕ್ತಿಯ ಕಥೆಗಳನ್ನು, ಮಹಾತ್ಮರ ಕಥೆಗಳನ್ನು, ಸಜ್ಜನರ ಕಥೆಗಳನ್ನು, ಸಾಧುಗಳ ಕಥೆಗಳನ್ನು, ಸಂತರ ಕಥೆಗಳನ್ನು, ಸಂಸ್ಕೃತಿಯ ಕಥೆಗಳನ್ನು, ನಮ್ಮ ಪರಂಪರೆಯ ಕಥೆಗಳನ್ನು ಕಿವಿ ಮೇಲೆ ಹಾಕೊಂಬಂದಿದೆಯಲ್ಲ, ಇದು ದಿಸ್ ಗೋನ್ ಟು ಮೌಲ್ಡ್ ಆ್ಯಂಡ್ ಶೇಪ್ ಯುವರ್ ಕ್ಯಾರೆಕ್ಟರ್, ನೇಚರ್ ಆ್ಯಂಡ್ ಫ್ಯೂಚರ್. ಅದನ್ನು ಕೇಳಬೇಕು, ಅದನ್ನೇ ಶ್ರವಣ ಅಂತ ಹೇಳಿ ನಾವು ಕೇಳು ಅಂತ ಹೇಳ್ತಾ, ಭಕ್ತಿ ಮಾಡಿದರೆ ಒಳ್ಳೆ ಜ್ಞಾನ, ಭಕ್ತಿ ಮಾಡಿದರೆ ಸಜ್ಜನರ ಸಂಘ, ಒಳ್ಳೆ ಜ್ಞಾನದಿಂದ ಮತ್ತಷ್ಟು ಭಕ್ತಿ, ಆ ಭಕ್ತಿಯಿಂದ ಪರಿಶುದ್ಧ ಭಕ್ತಿ, ಇವುಗಳಿಂದ ಜಡ ಮತ್ತು ಚೈತನ್ಯ ಯಾವುದು ಗೊತ್ತಾಗುತ್ತೆ. ಜಡಗಳ ಬಗ್ಗೆ ವಿರಕ್ತಿ, ವಿರಕ್ತಿ ಭಕ್ತಿ, ಒಳ್ಳೆ ಜ್ಞಾನ, ಪರಮಾತ್ಮ ವಿಷಯವಾಗಿರ್ತಕ್ಕಂಥ ಜ್ಞಾನ, ಸಜ್ಜನರ ಸಂಘ, ಒಳ್ಳೆ ಭಕ್ತಿ, ಉತ್ತಮ ವಿಚಾರಗಳ ಶ್ರವಣ, ಇದು ಮುಕ್ತಿಗೆ ದಾರಿ. ಇಷ್ಟು ವಿಚಾರವನ್ನು ತಾಯಿಗೆ ಹೇಳ್ತಾ ಇರ್ತಾನೆ. ಮುಂದೆ ಆ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ ತಾಯಿ ಮಗನಿಂದ ಈ ವಿಚಾರವನ್ನು ತಿಳ್ಕೊಂಡ್ಲೋ, ಆ ಕ್ಷಣದಲ್ಲಿ ಎಲ್ಲ ಜಡ ಪದಾರ್ಥಗಳ ಮೇಲೆ, ಪ್ರಪಂಚದ ಮೇಲೆ ತನ್ನ ಮೋಹವನ್ನು ಸಂಪೂರ್ಣ ತೊರೆದು ಕೂತ್ಕೊಂಡು ಪರಮಾತ್ಮನನ್ನು ಸಂಪೂರ್ಣ ಒಳಗಡೆ ತಂದುಕೊಂಡ್ಲು. ಹೊರಗಣ್ಣು ಮುಚ್ಚಿದ್ಲು, ಒಳಗಣ್ಣು ಬಿಚ್ಚಿದ್ಲು, ಒಳಗಣ್ಣಿನ ಒಳಗಿಂದ ಒಳಗೊಳಗೆ ಇದ್ಲು. ಕಸ ಕಡ್ಡಿ ಕಾಳು ಧೂಳು ಎಲ್ಲ ಕಿತ್ತಾಕಿದ್ದು ಒಳಗಡೆ ತಿಳಿ ಮಾಡ್ಕೊಂಡ್ಲು, ತಿಳಿಗಣ್ಣು ಮಾಡ್ಕೊಂಡ್ಲು. ಕತ್ತಲು ಹೋಯಿತು, ಅಂಧಕಾರ ಹೋಯಿತು, ಎದುರುಗಡೆ ಪರಮಾತ್ಮ ಕೂತ್ಕೊಂಡು ಅದ್ಭುತವಾಗಿರತಕ್ಕಂಥ ಜ್ಞಾನದ ವಿಚಾರವನ್ನು, ಭಕ್ತಿ ವಿಚಾರವನ್ನು ಹೇಳಿದ್ದ. ಒಳಗಡೆ ಬೆಳಕು ಹೊಳಿತಾ ಇತ್ತು, ಬೆಳದಿಂಗಳು ಹೊಳಿತಾ ಇದೆ, ಹೊಳೆಗಣ್ಣಾಯಿತು. ಒಳಗಡೆ ಇಳಿದ್ಲು, ಪರಮಾತ್ಮನ ದರ್ಶನ ಮಾಡಿಕೊಂಡು ಅಲ್ಲೇ ಸಾಕ್ಷಾತ್ಕಾರ ಆಯಿತು. ಹೆಣ್ಣು ಹೆಂಗಸಾಗಿದ್ದಂತಹ ಆ ದೇವಹೂತಿ ಆ ಪರಮಾತ್ಮನ ಎದುರುಗಡೆ ಅಲ್ಲೇ ಕೂತು ಪರಮಾತ್ಮನ ಸ್ಮರಣೆ ಮಾಡ್ತಾ ನೀರಾಗಿ ಕರಗಿ ಹೋದ್ಲಂತೆ. ನೀರಾಗಿ ಕರಗಿ ನದಿಯಾಗಿ ಹರಿದಲು, ಅದೇ ಸರಸ್ವತಿ ನದಿ. ಅಲ್ಲಿ ಪರಮಾತ್ಮ, ಸಾಕ್ಷಾತ್ ಪರಮಾತ್ಮ ಅವಳ ಮಗನಾಗಿದ್ದಂಥವನು ತಾಯಿಗೆ ಆ ಸ್ಥಳದಲ್ಲಿ ಸದ್ಗತಿಯನ್ನು ಕಾಣಿಸ್ದ. ಮತ್ತೆ ಒಂದು ಮಾತು ಹೇಳ್ದ, ಈ ಸ್ಥಳಕ್ಕೆ ಬಂದು ಯಾವ ಮಕ್ಕಳು ತಮ್ಮ ತಾಯಿಗೆ ಪಿಂಡ ಇಡ್ತಾರೆ, ಸ್ಮರಣೆ ಮಾಡ್ತಾರೆ, ಅರ್ಪಣೆ ಮಾಡ್ತಿದ್ದಾರೆ, ತಾಯಿಗೆ ಸಂಪೂರ್ಣ ಸದ್ಗತಿ ಆಗುತ್ತೆ. ಮಾತೃಗಯ ಅಂತ ಕರಿತಿದ್ದೀರಲ್ಲ ಇವತ್ತಿನ ದಿನ, ಆ ಮಾತೃಗಯ ಅನ್ನತಕ್ಕಂಥ ಸ್ಥಳದಲ್ಲಿ ಸಾಕ್ಷಾತ್ ಪರಮಾತ್ಮ ತನ್ನ ತಾಯಿಗೆ ಸದ್ಗತಿಯನ್ನು ಕಾಣಿಸಿರತಕ್ಕಂಥ ಜಾಗ ಅದು. ಜನ್ಮದಲ್ಲಿ ಏನು ಬೇಕಾದರೂ ಋಣ ತೀರಿಸ್ಬೋದು, ತಾಯಿ ಋಣ ತೀರ್ಸೋಕ್ಕಾಗೋದಿಲ್ಲ.
ಅವಳು ಹೊಟ್ಟೆ ಒಳಗಿರುವಾಗ ಏನು ಕಷ್ಟ ಕೊಟ್ಟಿರ್ತೀವಿ. ಅವಳು ತನ್ನ ಕಷ್ಟಗಳನ್ನೆಲ್ಲ ಮರೆತು ನನ್ನ ಸುಖಕ್ಕಾಗಿ ಅವಳು ಎಂಥ ತ್ಯಾಗ ಮಾಡಿರ್ತಾಳೆ, ಆ ತ್ಯಾಗಕ್ಕಾಗಿ ನೀವು ಅಲ್ಲಿ ಹೋಗಿ ಕೊಡಬೇಕು. ಅವಳು ಒಳಗಡೆ ಇದ್ದಾಗ ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ಕಷ್ಟಗಳನ್ನು ತಡ್ಕೊಂಡು ಮಗು ಚೆನ್ನಾಗಿರಲಿ ಅಂತ ನಗನಗ್ತಾ ನನ್ನ ನೋಡ್ಕೊಂಡಿದ್ದಾಳಲ್ಲ, ಅದಕ್ಕೆ ನೀವು ಅಲ್ಲಿ ಕೊಡಬೇಕು. ಅವಳು ಹೊಟ್ಟೆಯಿಂದ ಭೂಮಿಗೆ ಜಾರು ಬರ್ತಾ ಇರುವಾಗ ಅವಳು ಸಾವು ಬದುಕಿನ ಅಂಚಿನಲ್ಲಿ ಜೀವನವನ್ನು ಕೊಟ್ಟು ನಮ್ಮನ್ನು ನಾನು ಸತ್ರು ಪರವಾಗಿಲ್ಲ ಮಗು ಬದುಕೊಳ್ಳಿ ಅಂತ ಹೇಳಿದ್ಲಲ್ಲ, ಉತ್ತರೆ ಬಂದು ಕೃಷ್ಣನ ಕಾಲಿಗೆ ಬಿದ್ದು ನಾನು ಸತ್ರು ಪರವಾಗಿಲ್ಲ ನನ್ನ ಮಗು ಸಂರಕ್ಷಣೆ ಮಾಡು, ನಾನು ಯಾವ ದೊಡ್ಡ ಲೆಕ್ಕ ಅಂತಲ್ಲ. ಎಲ್ಲ ಹೆಣ್ಣುಮಕ್ಕಳು ಹಾಗೇನೆ, ಅದು ಅದಕ್ಕಾಗಿ ಕೊಡತಕ್ಕಂಥದ್ದು. ನಾನು ಹುಟ್ಟಿದ ತಕ್ಷಣದಲ್ಲಿ ನನ್ನ ಹೊಲಸು, ನನ್ನ ವಾಸನೆ ನೋಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಅಂಥ ವಿಕಾರವಾಗಿರತಕ್ಕಂಥ ಏನೂ ಇಲ್ಲ, ನನ್ನ ಅಸಹಾಯಕ ನಾನು. ಅದನ್ನೆಲ್ಲ ಎಷ್ಟು ಪ್ರೀತಿಯಿಂದ ಹೊಲಸು ಅಂತ ನೋಡಲಿಲ್ಲ, ವಾಸನೆ ಅಂತ ನೋಡಲಿಲ್ಲ, ವಿಕಾರ ಅಂತ ನೋಡಲಿಲ್ಲ, ನಗನಗ್ತಾ ಮುದ್ದು ಮಾಡ್ತಾ ಪ್ರೀತಿಯಿಂದ ನನ್ನ ಹೊಲಸನ್ನೆಲ್ಲ ನಿವಾರಣೆ ಮಾಡಿ ಶುದ್ಧಳಾಗಿ ನನ್ನ ಬೆಳೆಸಿದ್ಲ ತಾಯಿ, ಅವಳಿಗೆ ನಾನು ಕೊಡೋದಲ್ವ ಅಲ್ಲಿ ಹೋಗತಕ್ಕಂಥದ್ದು. ನನ್ನ ತಂದೆ ನಿದ್ದೆ ಮಾಡ್ತಾಯಿದ್ದ, ಪಕ್ಕದಲ್ಲಿ ತುಂಬ ನಿದ್ದೆ ಮಾಡ್ತಾಯಿದ್ದ. ತಾಯಿ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಅವಳ ಕಣ್ಣಿಗಿಂತ ಹೆಚ್ಚು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಣಲಿಲ್ಲ, ಅದಕ್ಕಲ್ವ ನಾನು ಅಲ್ಲಿ ಹೋಗ್ಕೊಡ್ಬೇಕಾಗಿರತಕ್ಕಂಥದ್ದು. ನನ್ನನ್ನು ಹೇಗೆ ಬೆಳೆಸಿದ್ಲೋ, ಅವಳು ಊಟ ಮಾಡಿದ್ಲೋ ಬಿಟ್ಲೋ ಒಬ್ರಿಗೂ ಹೇಳಲಿಲ್ಲ, ಎಷ್ಟು ದಿನ ಉಪವಾಸ ಇದ್ಲೋ, ನನಗೆ ಏನೋ ಸಿಕ್ಕಿದ್ದು ಎಲ್ಲ ಸಿಕ್ಕಿರೋ ತಗೊಂಡು ನನ್ನನ್ನು ಬೆಳೆಸಿದ್ಲಲ್ಲ ತಾಯಿ, ಅವಳಿಗೆಲ್ಲೋ ನಾನು ಅಲ್ಲಿ ಕೊಡಬೇಕಾಗಿರತಕ್ಕಂಥದ್ದು. ಹೋಗಿ ಬದುಕಿದ್ರೆ ಜೀವನದಲ್ಲಿ ಒಂದು ಸರ್ತಿ ಮಾತೃಗಾಯಾಗಿ ಹೋಗಬೇಕು, ಸಿದ್ದಾಪುರಕ್ಕೆ ಹೋಗಬೇಕು, ಆ ಸಿದ್ಧಾಶ್ರಮವನ್ನು ನೋಡಬೇಕು, ಬಿಂದು ಸರೋವರವನ್ನು ನೋಡಬೇಕು. ಪರಮಾತ್ಮ ತನ್ನ ತಾಯಿ ದೇವಹೂತಿಗೆ ಸದ್ಗತಿಯನ್ನು ಕಾಣಿಸಿರತಕ್ಕಂಥ ಆ ಸ್ಥಳದಲ್ಲಿ ಹೋಗಿ ತಾಯಿಯರ ಸಮರ್ಪಣೆ ಮಾಡ್ಕೋಬೇಕು. ಭಾರತದ ಸಂಸ್ಕೃತಿ ಅಂದರೆ ಮಾತೃ ಸಂಸ್ಕೃತಿ, ಇದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿದೇವೋಭವ. ಆ್ಯಂಡ್ ನೀವು ದೇವರನ್ನು ನಾನು ಯಾರಾದರೂ ಕೇಳಿದರೆ ದೇವರನ್ನು ನೋಡಿದ್ದೀರಾ ಅಂತ ಕೇಳ್ತಾರೆ. ನಾನು ಧೈರ್ಯದಿಂದ ವಿಶ್ವಾಸದಿಂದ ಹೇಳಬಲ್ಲೆ ದೇವರನ್ನು ನೋಡಿದ್ದೀನಿ ಅಂತ. ಯಾಕೆ ಅಂತಂದರೆ ವಾಟ್ ಎವರ್ ಆಟ್ರಿಬ್ಯೂಟ್ಸ್ ದಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ದಿ ಗಾಡ್, ಆಲ್ ದಟ್ ಈಸ್ ದೇರ್ ಇನ್ ದ ಮದರ್. ನಾನು ದೇವರಿಗೆ ನಾನು ಏನ್ರಿ ಮಾಡಿಸಬಲ್ಲೆ, ದೇವರಿಗೆ ಸೇವೆ ಮಾಡಿಸ್ತೀನಿ, ದೇವರಿಗೆ ಅಲಂಕಾರ ಮಾಡಿಸ್ತೀನಿ, ದೇವರಿಗೆ ಉಂಗುರ ಹಾಕಿಸ್ತೀನಿ ಅಂದರೆ ನಗುಪಾಟ್ಲಲ್ವೇನ್ರಿ? ದೇವರಿಗೆ ಏನ್ರಿ ಮಾಡಿಸೋದು? ಜಗತ್ತಿನ ಎಲ್ಲ ಬಂಗಾರದ ಗಣಿಗಳನ್ನು, ವಜ್ರದ ಗಣಿಗಳನ್ನು, ಜಗತ್ತು ಕೋಟ್ಯಾಂತರ ವರ್ಷಗಳನ್ನು, ಪರ್ವತಗಳನ್ನು, ಸರೋವರಗಳನ್ನು, ಸಮುದ್ರಗಳನ್ನು, ನಮ್ಮಂಥ ಕ್ರಿಮಿ ಕೀಟಗಳು ಕೋಟಿ ಕೋಟಿ ಜನ ಕೊಡ್ತಾ ಇರೋ ದೇವರಲ್ವೇನ್ರಿ? ಅವ್ರಿಗೆ ನಾನೇನ್ರಿ ಮಾಡಿಸೋದು ದೇವರಿಗೆ? ಆ್ಯಂಡ್ ನಾನು ಎಷ್ಟು ಬೆಳೀಲಿ, ಎಷ್ಟು ಶ್ರೀಮಂತ, ಎಷ್ಟು ಸಮೃದ್ಧಿ ಬೇಕಾದಾಗಲಿ ಅವನೇನು ನಿರೀಕ್ಷೆ ಮಾಡ್ತಾನೆ, ನಾನು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿಬಿಟ್ರೆ ದೇವ್ರಿಗೆ ಏನ್ರಿ ಬೇಕಾಗಿದೆ? ತಾಯಿ ಅಂದರೆ ದೇವರಿದ್ದ ಹಾಗೆ. ಯಾಕೆ ಅಂತಂದರೆ ನೀನು ಕೋಟ್ಯಾಧೀಶ್ವರ ಆಗೋ, ಶಿ ವಿಲ್ ನೆವರ್ ಎಕ್ಸ್ಪೆಕ್ಟ್ ₹1 ಫ್ರಮ್ ಯು. 30 ವರ್ಷ ಮರ್ತೋಗ್ಬಿಟ್ಟು ನಿನ್ನ ಕಾರ್ಪೊರೇಟ್ ಲೈಫು, ನಿನ್ನ ಬ್ಯುಸಿ ಲೈಫಲ್ಲಿ ನೀನು ಇದ್ದುಬಿಡು. ಬಿಕಾಸ್ ಯು ಆರ್ ಸೋ ಬಿಸಿ ಇನ್ ದ ಥಿಕ್ ಅಂಡ್ ರೋರ್ ಆಫ್ ದಿ ಮಾರ್ಕೆಟ್ ಪ್ಲೇ, ಯು ಫರ್ಗೆಟ್ ಅಬೌಟ್ ಯುವರ್ ಫ್ಯಾಮಿಲಿ, ಯುವರ್ ಮದರ್, ಎವ್ರಿಥಿಂಗ್. ಪ್ರತಿನಿತ್ಯ ಬೆಳಗ್ಗೆ ದೇವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ಕೊಂಡು ನನ್ನ ಮಗನ ಚೆನ್ನಾಗಿಟ್ಟರು ದೇವರೇ ಅಂತ ಕೇಳ್ಕೊಳ್ತಾ ಇದ್ದಾಳೆ ತಾಯಿ. ದಟ್ ಈಸ್ ಇಂಡಿಯಾ. ಅದು ಮಾತೃಗಾಯ. ಅದು ಕಪಿಲ ದೇವಹೂತಿಯರ ಕಥೆ ಅಂತಂದ್ರೆ ಮಾತೃ ಸಂಸ್ಕೃತಿಯ ಕಥೆ ಇದು. ನಾಳಿನ ದಿನ ದಕ್ಷ ಯಜ್ಞದ ಕಥೆಯನ್ನು, ಧ್ರುವನ ಕಥೆಯನ್ನು, ಮುಂದಿನ ಕಥೆಗಳನ್ನು ನೋಡೋಣ ಅಂಥೇಳಿ ಕೃಷ್ಣಾರ್ಪಣ ಮಸ್ತು.